ತೊಲಗಿಸೋ ತಂದೆ ಸದ್ಬುದ್ಧಿಯನು ಕರುಣಿಸೋ ಎಂಬೆ ದುರ್ಬುದ್ಧಿಯನು ತೊಲಗಿಸೋ ತಂದೆ ಸದ್ಬುದ್ಧಿಯನು ಕರುಣಿಸೋ ಎಂಬೆ ದೀನನಾಗಿ ನಾ ನಿನ್ನೆಡೆ ಬಂದೆ ದೀನನಾಗಿ ನಾ ನಿನ್ನೆಡೆ ಬಂದೆ ದೀನೋದ್ಧಾರಕ 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 ಕಾಪಾಡೋ ತಂದೆ ಗಜಾನನ ಮಂಗಲವದನ ಗಜಾನನ ಮಂಗಲವದನ ನಮಿಸುವೆನು ನಿನ್ನ ಪಾವನ ಚರಣ ನಮಿಸುವೆನು ನಿನ್ನ ಪಾವನ ಚರಣ ನಾನು ನನ್ನದು ಎಂಬೋ ಮೋಹಕ್ಕೆ ಸಿಲುಕಿ ನಿನ್ನನೆ ಜಗದೊಳು ಮರೆತೆನೋ ಬದುಕಿ ನಾನು ನನ್ನದು ಎಂಬೋ ಮೋಹಕ್ಕೆ ಸಿಲುಕಿ ನಿನ್ನನೆ ಜಗದೊಳು ಮರೆತೆನೋ ಬದುಕಿ ನಕ್ಕರೆ ನೆಂಟರು ನಾ ಅವಿವೇಕಿ ನಕ್ಕರೆ ನೆಂಟರು ನಾ ಅವಿವೇಕಿ ಅತ್ತರೆ ನೆಂಟನು ಅತ್ತರೆ ನೆಂಟನು ಅತ್ತರೆ ನೆಂಟನು ನೀನೊಬ್ಬನೇ ಗತಿ ಗಜಾನನ ಮಂಗಲವದನ ಗಜಾನನ ಮಂಗಲವದನ ನಮಿಸುವೆನು ನಿನ್ನ ಪಾವನ ಚರಣ ನಮಿಸುವೆನು ನಿನ್ನ ಪಾವನ ಚರಣ ಸೂಪರ್ ಭಕ್ತನಾಗುವೆ ಪಾದವ ತೋರಯ್ಯ ಶಕ್ತನಾಗಿಸೋ ನಿನ್ನಲಿ ತಂದೆ ಭಕ್ತನಾಗುವೆ ಪಾದವ ತೋರಯ್ಯ ಶಕ್ತನಾಗಿಸೋ ನಿನ್ನಲಿ ತಂದೆ ರಕ್ತವರ್ಣ ಪ್ರಿಯ ಸಲಹೋ ಶರಣಯ್ಯ ರಕ್ತವರ್ಣ ಪ್ರಿಯ ಸಲಹೋ ಶರಣಯ್ಯ ರಕ್ತವರ್ಣ ಪ್ರಿಯ ರಕ್ತವರ್ಣ ಪ್ರಿಯ ಸಲಹೋ ಶರಣಯ್ಯ ರಕ್ತವರ್ಣ ಪ್ರಿಯ ಸಲಹೋ ಶರಣಯ್ಯ ವಿಘ್ನೇಶ್ವರನೇ 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 ಕರುಣೆಯ ತೋರಯ್ಯ ಗಜಾನನ ಮಂಗಲವದನ ಗಜಾನನ ಮಂಗಲವದನ ನಮಿಸುವೆನು ನಿನ್ನ ಪಾವನ ಚರಣ ನಮಿಸುವೆನು ನಿನ್ನ ಪಾವನ ಚರಣ ಗಜಾನನ 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 प्रभु रामचंद्र की दूता हनुमंत आंजनेय प्रभु रामचंद्र की दूता हनुमंत आंजनेय हे पवन पुत्र हनुमंत बलवंत आंजनेय हे पवन
ಪವನ ಪುತ್ರ ಹನುಮಂತ ಬಲವಂತ ಆಂಜನೇಯ ಬಲವಂತ ಆಂಜನೇಯ ಬಲವಂತ ಆಂಜನೇಯ ಪ್ರಭು ರಾಮಚಂದ್ರ ಕಿ ದೂತ ಹನುಮಂತ ಆಂಜನೇಯ ಪ್ರಭು ರಾಮಚಂದ್ರ ಕಿ ದೂತ ಹನುಮಂತ ಆಂಜನೇಯ ಜಯ ಹೋ 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 ಆಂಜನೇಯ ಪ್ರಭು ರಾಮಚಂದ್ರ ಕಿ ದೂತ ಹನುಮಂತ ಆಂಜನೇಯ ಪ್ರಭು ರಾಮಚಂದ್ರ ಕಿ ದೂತ ಹನುಮಂತ ಆಂಜನೇಯ ಜಯ ಹೋ 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 ಜಯ ಹೋ ಜಯ ಹೋ ಆಂಜನೇಯ ಜಯ ಹೋ ಆಂಜನೇಯ ಜಯ ಹೋ ಆಂಜನೇಯ. ಆತ್ಮೀಯ ಮಕ್ಕಳೇ, ಹಾಡಿಗೆ ನಿಮ್ಮ ಚಟುವಟಿಕೆ ನೋಡಿ ಆಯಿತು. ಸ್ವಲ್ಪ ನೇರವಾಗಿ ಕೂತ್ಕೊಂಡ್ರೆ ನೋಡಿ, ಸ್ಪ್ರಿಂಗ್ ಆ್ಯಕ್ಷನ್ ಇದು ಅಲ್ಲ, ನೇರವಾಗಿ ಕೂತ್ಕೊಂಡು ನಮ್ಮ ಬುದ್ಧಿ ನೇರವಾಗ್ತದಂತ. ನೀವು ಡೊಂಕಾಗಿ ಕೂತ್ರೆ ಅಂಕು ಡೊಂಕಾಗ್ತದೆ. ಹಾಗಾಗಿ ನೇರವಾಗಿ ಕೂತ್ಕೊಳ್ಬೇಕು ಕೀರ್ತನೆ ಮುಗಿಯೋರಿಗೆ. ಕೀರ್ತನೆ ನಿಮಗೆ ಹೊಸತಾಗಿ ಕೇಳುವಂಥದ್ದು. ಆ ನಿಮಿತ್ತವಾಗಿ ಶಾಂತ ರೀತಿಯಿಂದ ಗಂಟು ನೋವು, ಸೊಂಟ ನೋವು ಇದನ್ನೆಲ್ಲ ಇಟ್ಟುಕೊಂಡು ಅಲ್ವೇ 1.5 ಗಂಟೆ ಹರಿಕತೆ. ಮಧ್ಯದಲ್ಲಿ ಇಂಟ್ರ್ವಲ್ ಅಂತಿಲ್ಲ, ಗಂಟೆ ಬಾರಿಸೋದಿಲ್ಲ. ಬಿಟ್ಟರು ವಾಪಸ್ ಬರ್ತಾರೆ ಅಂತ ಭರವಸೆ ನಮಗಿಲ್ಲ, ನಿಮಗಂತೂ ಗೊತ್ತಿಲ್ಲ. ಅದಕ್ಕಾಗಿ ಎಲ್ಲ ನೇರವಾಗಿ ಶಾಂತ ರೀತಿಯಿಂದ ಸಹಕರಿಸಬೇಕು, ನೇರವಾಗಿ ಕೂತ್ಕೊಳ್ಬೇಕು. ಕೀರ್ತನೆ ಪ್ರಾರಂಭ ಮಾಡೋಣ. ಸಿದ್ಧಿವಿನಾಯಕ ಸ್ವಾಮಿ ಕೀ ಜಯ, ಜಗಜ್ಜನನಿ ಶಾರದಾಂಬಾ ಮಹಾಮಾತಾ ಕೀ ಜಯ, ಸಾಯಿನಾಥ್ ಸದ್ಗುರು ಮಹಾರಾಜ ಕೀ ಜಯ, सनातन हिंदू धर्म की जय, भारत माता की जय, सब साधु संतन की जय. हरि ओम. गुरुभ्यो नमः. परम गुरुभ्यो नमः. गुरु चरणारविंदाभ्यां नमः. गुरुं गणपतिं दुर्गां भास्करं शिवम् अच्युतं ब्रह्माणं गिरिजां लक्ष्मीं वाणीं वन्दे विभूतये. वक्रतुण्ड महाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा. या देवी सर्वभूतेषु विद्यारूपेण संस्थिता नमस्तस्यै 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 नमो नमः. रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः. यत्र यत्र रघुनाथ कीर्तनं तत्र तत्र कृतमस्तकाञ्जलिं भाष्पवारि परिपूर्णलोचनं मारुतिं नमत राक्षसान्तकम्. ಗುರುಗಳ ಆಶೀರ್ವಾದ ನಮಗಾಗಲಿ.
ಗುರುಗಳ ಆಶೀರ್ವಾದ ನಮಗಾಗಲಿ. ಗುರುಗಳ ಆಶೀರ್ವಾದ ನಮಗಾಗಲಿ. ಗುರುಗಳ ಆಶೀರ್ವಾದ ನಮಗಾಗಲಿ. ವಿನುತ ಸಿದ್ಧಿ ಪ್ರದಾನ ವಿಘ್ನೇಶ ದಯದಿಂದ. ವಿನುತ ಸಿದ್ಧಿ ಪ್ರದಾನ ವಿಘ್ನೇಶ ದಯದಿಂದ. ನೆನೆದ ಕಾರ್ಯಗಳೆಲ್ಲ ನೆರವೇರಿಸಲಿ. ನೆನೆದ ಕಾರ್ಯಗಳೆಲ್ಲ ನೆರವೇರಿಸಲಿ. ಗುರುಗಳ ಆಶೀರ್ವಾದ ನಮಗಾಗಲಿ. ಗುರುಗಳ ಆಶೀರ್ವಾದ ನಮಗಾಗಲಿ. ವರ ವಿಬುಧರನ ಪೊರೆಯೇ ವಿಷವ ಕಂಠದೊಳಿಟ್ಟ. ವರ ವಿಬುಧರನ ಪೊರೆಯೇ ವಿಷವ ಕಂಠದೊಳಿಟ್ಟ. ಹರ ನಿತ್ಯ ನಮಗೆ ಸಹಾಯ ಮಾಡಲಿ. ಗುರುಗಳ ಆಶೀರ್ವಾದ ನಮಗಾಗಲಿ. ಗುರುಗಳ ಆಶೀರ್ವಾದ ನಮಗಾಗಲಿ. ಗುರುಗಳ ಆಶೀರ್ವಾದ ನಮಗಾಗಲಿ. ದಿನ ದಿನದಿ ಧನ್ವಂತ್ರಿ ಆಪತ್ತುಗಳ ಕಳೆದೋ. ದಿನ ದಿನದಿ ಧನ್ವಂತ್ರಿ ಆಪತ್ತುಗಳ ಕಳೆದು. ಮನ ಹರುಷವಾಯಿತು ಮನ್ನಿಸಲಿ ಬಿಡದೆ. ಗುರುಗಳ ಆಶೀರ್ವಾದ ನಮಗಾಗಲಿ. ಗುರುಗಳ ಆಶೀರ್ವಾದ ನಮಗಾಗಲಿ. ನಿರುತ ಸುಜ್ಞಾನವನು ಇವ ಮಾರುತಿರಾಯ. ನಿರುತ ಸುಜ್ಞಾನವನು ಇವ ಮಾರುತಿರಾಯ. ಗುರುಗಳ ಆಶೀರ್ವಾದ ನಮಗಾಗಲಿ. ಪುರಂದರ ವಿಠ್ಠಲನ ಕರುಣದಿಂದಲೇ ಸಕಲ ಸುರರೊಲುಮೆ ನಮಗೆ ಸುಸ್ಥಿರವಾಗಲಿ. ಗುರುಗಳ ಆಶೀರ್ವಾದ ನಮಗಾಗಲಿ. ಗುರುಗಳ ಆಶೀರ್ವಾದ ನಮಗಾಗಲಿ. ಗುರುಗಳ ಆಶೀರ್ವಾದ. ಗುರುಗಳ ಆಶೀರ್ವಾದ. ಗುರುಗಳ ಆಶೀರ್ವಾದ ನಮಗಾಗಲಿ. ಸಾಯಿನಾಥ್ ಸದ್ಗುರು ಮಹಾರಾಜ್ ಕಿ ಜಯ. ಮನವು ನಿಲ್ಲಲಿ ನಿಲ್ಲಲಿ. ಮನವು ನಿಲ್ಲಲಿ ನಿಲ್ಲಲಿ. ಅನುದಿನವು ನಿನ್ನ ನೆನೆದು ನೆನೆದು. ಅನುದಿನವು ನಿನ್ನ ನೆನೆದು ನೆನೆದು ಎನ್ನ ಮನವು ನಿಲ್ಲಲಿ ನಿಲ್ಲಲಿ. ಸುಖ ದುಃಖ ಲೆಕ್ಕಿಸದೆ ಮುಖ್ಯ ಫಲ ಮುಂದಿರಿಸಿ. ಸುಖ ದುಃಖ ಲೆಕ್ಕಿಸದೆ ಮುಖ್ಯ ಫಲ ಮುಂದಿರಿಸಿ. ಮಿಕ್ಕುತ್ತ ಸೊಕ್ಕಿ ಮೋಹಕ್ಕೆ ಸಿಲುಕದೆ. ಮಿಕ್ಕುತ್ತ ಸೊಕ್ಕಿ ಮೋಹಕ್ಕೆ ಸಿಲುಕದೆ ಎನ್ನ ಮನವು ನಿಲ್ಲಲಿ ನಿಲ್ಲಲಿ. ಅನುದಿನವು ನಿನ್ನ ನೆನೆದು ನೆನೆದು. ಅನುದಿನವು ನಿನ್ನ ನೆನೆದು ನೆನೆದು ಎನ್ನ ಮನವು ನಿಲ್ಲಲಿ. ಮನವು ನಿಲ್ಲಲಿ. ಮನವು ನಿಲ್ಲಲಿ ನಿಲ್ಲಲಿ. ಚಂಚಲಂ ಮನಹಿ ಕೃಷ್ಣ ಪ್ರಮಾಥಿ ಬಲವದೃಢಂ. ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯುರಿವ ಸುದುಷ್ಕರಂ. ಸನಾತನ ಹಿಂದೂ ಧರ್ಮದ ಸಾರಗ್ರಂಥವಾಗಿರುವಂಥ ಭಗವದ್ಗೀತೆ, ಭಗವಂತನ ವಾಣಿ, ಶ್ರೀಕೃಷ್ಣನ ವಾಣಿ, ಆಶೀರ್ವಾದ ವಾಣಿ, ಗೀತಾಸಾರ, 4 ವೇದಗಳಿಗೆ ಆಧಾರ, 18 ಪುರಾಣಗಳ ಸಾರ,
ದಶೋಪನಿಷತ್ತುಗಳ ಭಾರ ಅಡಗಿರೋದು ಗೀತಾಸಾರ. ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ, ಸಂಸಾರ, ಸನ್ಯಾಸ ಸಮಸ್ತ ವಿಷಯಗಳನ್ನು ಸವಿಸ್ತಾರವಾಗಿ ನರನ ಮೂಲಕ ನಾರಾಯಣ ನರಲೋಕಕ್ಕೆ ಕೊಟ್ಟಂತಹ ಸಂದೇಶ ಭಗವಂತನ ದಿವ್ಯವಾಣಿ ಭಗವದ್ಗೀತೆ. ಪರಮಾತ್ಮನನ್ನ ನಿತ್ಯ ದರ್ಶನ ಮಾಡ್ತಾ ಇದ್ದಾನೆ ಅರ್ಜುನ. ಅವ ಅಂದ, ಸ್ವಾಮಿ ನನ್ನ ಮನಸ್ಸು ಬಹಳ ಚಂಚಲ ಅಂದ. ನಿತ್ಯ ದೇವರ ದರ್ಶನ ಮಾಡಿ ಅವನ ಸನ್ನಿಧಿಯಲ್ಲೇ ಇರ್ತಾನೆ ಅವ ನಿತ್ಯ ಅರ್ಜುನ. ಅವ ಅಂದ, ಚಂಚಲಂ ಮನಹಿ ಕೃಷ್ಣ ಪ್ರಮಾಥಿ ಬಲವದೃಢಂ. ಕೃಷ್ಣ ನನ್ನ ಮನಸ್ಸು ಬಹಳ ಚಂಚಲ ಅಂದ. ನೋಡಿ, ನಿತ್ಯ ದೇವರ ದರ್ಶನ ಮಾಡುವಂಥ ಪಾರ್ಥನ ಸ್ಥಿತಿಯೇ ಹೀಗೆ ಅಂದಮೇಲೆ ನಮ್ಮಂಥ ಅಪಾರ್ಥರ ಸ್ಥಿತಿ ಹೇಗಿರಬಹುದಲ್ವೇ? ನಮ್ಮ ಬೆನ್ನಿಗೆ ಕಾಮ, ಕ್ರೋಧ, ಲೋಭ, ಮದಮಾತ್ಸರ್ಯಗಳೆಂಬ ಅರಿಷಡ್ವರ್ಗ ಬೆನ್ನಟ್ಟಿ ಬರ್ತಾ ಇದೆ. ಚಂಚಲತೆ ಮಿಂಚು ಕೊಂಚಕಾಲ ಗೋಚರಿಸಿ ಸಂಚಯಕ್ಕೆ ಯೋಗ್ಯವಲ್ಲದ ಪ್ರಪಂಚದಲ್ಲಿ ನಾವು ಇದ್ದೀವಿ. ಹೀಗಿರುವಂಥ ಸಮಯದಲ್ಲಿ ನಮ್ಮ ಮನಸ್ಸನ್ನು ಒಂದು ಕ್ಷಣ ಇಲ್ಲಿ ನಿಲ್ಲಿಸೋದು ಅಂತಂದ್ರೆ ಅಷ್ಟು ಸುಲಭವೇ? ಮನವ ನಿಲ್ಲಿಸುವುದು ಬಹಳ ಕಠಿಣ ಅಂದಿದ್ದಾರೆ ಅಲ್ವೇ? ನೀವೆಲ್ಲ ಈಗಲೇ ಅಲ್ಲಲ್ಲೇ ಕೂತು ಹೊರಳಾಡ್ತಾ ಇದ್ದೀರಿ. ಮನಸ್ಸು ಆಟದ ಬಯಲಲ್ಲಿರುವ ಸಮಯ ಈಗ ಬಂಧನದಲ್ಲಿ ಕುಳ್ಳಿರಿಸಿದ್ದಾರೆ. ಮನವು ನಿಲ್ಲಲಿ ಅಲ್ವೇ? ಒಂದು ಅರ್ಧ ಗಂಟೆ ಮನಸ್ಸನ್ನು ನಿಲ್ಲಿಸೋಣ ಭಗವಂತನ ಸ್ಮರಣೆಗೋಸ್ಕರವಾಗಿ. ಚಂಚಲವಾದ ಮನಸ್ಸು, ಕೆಲವ್ರದ್ದು ರೂಮ್ ಕಡೆ ಹೋಗಿದೆ ಮನಸ್ಸು, ಕೆಲವ್ರದ್ದು ಆಟದ ಬೈಲ್ ಕಡೆ ಹೋಗಿದೆ, ಕೆಲವರು ತಾಟ ಕಡೆ ಹೋಗಿದೆ, ಕೆಲವ್ರದ್ದು ಅಡುಗೆ ಕೊನೆ ಬರೀ ಪರಿಮಳ ಇವತ್ತೇನು ಬಂದಿದೆ ಅಂತಲ್ವೇ, ಉಪ್ಪಿಟ್ಟೋ ದೋಸೆನೋ. ಅಂತೂ ಮನಸ್ಸು ಬಹಳ ಚಂಚಲ ಇರ್ತದೆ. ಅದನ್ನು ನಿಲ್ಲಿಸೋಕೆ ಭಗವಂತನ ನಾಮ ಒಂದೇ ಸಾಕು ಅಂತಾರೆ ಬಾಬಾರು. ಫುಡ್ ಈಸ್ ಫಾರ್ ಅವರ್ ಬಾಡಿ, ಪ್ರೇಯರ್ ಈಸ್ ಫಾರ್ ಅವರ್ ಮೈಂಡ್ ಅಲ್ವೇ? ನಮ್ಮ ಶರೀರದ ಬೆಳವಣಿಗೆಗೆ ಆಹಾರದ ಅವಶ್ಯಕತೆ ಇದೆ. ಮನಸ್ಸು ಪ್ರಾರ್ಥನೆಯ ಮೂಲಕವಾಗಿ ಮನಸ್ಸು ಉತ್ತಮವಾಗಿ ಬೆಳವಣಿಗೆ ಆಗ್ತದೆ. ಅದಕ್ಕಾಗಿ ಎಲ್ಲ ಮಕ್ಕಳಿಗೆ ಒಂದು ಸಾರಿ ರಾಮಕೃಷ್ಣ ನಾಮ ಸಂಕೀರ್ತನೆ ಹೇಳಿಕೊಡ್ತೀವಿ. ಎಲ್ಲರೂ ಸಂಕೀರ್ತನೆಯಲ್ಲಿ ಕರತಾಡನದ ಮೂಲಕವಾಗಿ ಭಗವಂತನ ಗುಣಗಾನ ಮಾಡಬೇಕು. ಯಾರು ಗಟ್ಟಿಯಾಗಿ ಹೇಳ್ತಾರೋ ಅವರಿಗೆ ಪ್ರಥಮ ಬಹುಮಾನ ಇಟ್ಟಾಗಿದೆ ಇವತ್ತು ಕೀರ್ತನೆ ಕೊನೆಯಲ್ಲಿ. ಹಾಗಾಗಿ ಯಾರು ಗಟ್ಟಿಯಾಗಿ ಹೇಳ್ತಾರೆ ನೋಡೋಣ. ಎಲ್ಲರೂ ಸಹ ಆ ಸಂಕೀರ್ತನೆಯಲ್ಲಿ ಭಾಗವಹಿಸಬೇಕು. ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ಕೃಷ್ಣ ರಾಮ ಗೋವಿಂದ ನಾರಾಯಣ, ಕೃಷ್ಣ ರಾಮ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ. ನಾನು ಗಂಡು ಮಕ್ಕಳು ಚಪ್ಪಾಳೆ ತಟ್ಟೋದ್ರಲ್ಲಿ ಬಹಳ ಗಟ್ಟಿ ಅಂತ ತಿಳ್ಕೊಂಡಿದ್ದೆ. ಹೆಣ್ಣು ಮಕ್ಕಳು ಕಂಠಾಘೋಷವಾಗಿ ಹೇಳ್ತಾರೆ ಅಂತ ತಿಳ್ಕೊಂಡಿದ್ದೆ. ಯಾಕಂದರೆ ಗಂಡು ಮಕ್ಕಳಿಗೆ ಅಭ್ಯಾಸ ಇರ್ತದೆ, ಒಬ್ರಿಗೊಬ್ರಿಗೆ ತಟ್ಕೊಂಡು ಅಭ್ಯಾಸ ಇರ್ತದೆ. ಹಾಗಾಗಿ ಚಪ್ಪಾಳೆ ಚೆನ್ನಾಗಿ ತಟ್ತಾರೆ. ನೋಡಿ, ಮೊದಲನೇ ಸಾರಿಗೆ ಭಜನೆಗೆ ಎಷ್ಟು ಚೆನ್ನಾಗಿ ಚಪ್ಪಾಳೆ ತಟ್ಟಿದ್ದಾರೆ. ನಾವು ಹೆಣ್ಮಕ್ಳು ಚೆನ್ನಾಗಿ ಹಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಅವ್ರು ಚಪ್ಪಾಳಿನ ತಟ್ಟೋದಿಲ್ಲ, ಹಾಡ್ಲಿಕ್ಕೂ ಕಂಠಾಘೋಷವಾಗಿ ಹಾಡೋದಿಲ್ಲ ಅಲ್ವೇ? ಅಷ್ಟೇ ಅಲ್ಲ, ಗಂಡು ಮಕ್ಕಳು ಗಟ್ಟಿಯಾಗಿ ಯಾಕೆ ಬಾಡಿಸಿರ್ ಗೊತ್ತೇ? ಕೊನೆಗೆ ಬಹುಮಾನ ಇದೆ, ಪ್ರಥಮ ಬಹುಮಾನ ಅಂದ್ರಲ್ಲ, ಅದಕ್ಕೆ ಗಟ್ಟಿಯಾಗಿ ಬಾರಿಸಿದ್ರು ಅವರು. ಯಾರು ಸ್ವಲ್ಪ ಕಡಿಮೆ ಗಟ್ಟಿಯಾಗಿ ಹೇಳಿದ್ರು ಅವರಿಗೆ ದ್ವಿತೀಯ ಬಹುಮಾನ, ಇನ್ನು ಹೇಳದೆ ತೃತೀಯ ಬಹುಮಾನ, ಇಲ್ಲದಿದ್ದರೆ ಸಮಾಧಾನಕರವಾದ ಬಹುಮಾನ ಉಂಟು. ಯಾಕೆ? ಒಳ ಬಂದು ಕೂತಿದ್ದಾರಲ್ಲ, ಇಷ್ಟೊತ್ತು ಕೀರ್ತನೆಗಾಗಿ ಒಳ ಪ್ರವೇಶ ಮಾಡಿದ್ದಾರಲ್ಲ ಅಲ್ವೇ? ಹಾಗಾಗಿ ಎಲ್ಲರೂ ಭಗವಂತನ ದಿವ್ಯವಾದಂಥ ನಾಮ ಸಂಕೀರ್ತನೆಗೆ ಭಾಗವಹಿಸಬೇಕು, ಕಂಠಾಘೋಷವಾಗಿ ಸ್ಮರಣೆ ಮಾಡಬೇಕು. ಭಗವಂತನ ನಾಮಕ್ಕೆ ಅಪಾರ ಶಕ್ತಿ ಇದೆ. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವು. ಹಾಗಾಗಿ ಸ್ವಾಮಿ ನಮಗೆ ಮಾರ್ಗದರ್ಶನ ಮಾಡೋ ಭಗವಂತನ ನಾಮ, ನಾಮಸ್ಮರಣೆಗೆ ಅಪಾರ ಶಕ್ತಿ ಇದೆ. ನಮ್ಮ ಜೀವನವನ್ನು ಉಜ್ಜೀವನ ಪಥವಾಗಿಸಿಕೊಳ್ಳೋದಕ್ಕೆ ಒಂದೇ ಒಂದು ಶಕ್ತಿ ಅಂದರೆ ಭಗವಂತನ ನಾಮ. ನಮ್ಮ ಜೀವನದ ಮಾರ್ಗದರ್ಶನ ನಿಮಗೆ ಹೇಳ್ತೀವಿ.
ನಾಮಸ್ಮರಣೆ ಎಷ್ಟೊಂದು ದೊಡ್ಡದಾದಂಥ ಶಕ್ತಿಯನ್ನು ನಮಗೆ ಪ್ರಾಪ್ತಿಯಾಗಿಸ್ತದೆ. SSLCಯಲ್ಲಿ ನಾನು ಒಂದೇ ವಿಷಯದಲ್ಲಿ ಪಾಸು, ಕನ್ನಡದಲ್ಲಿ 38. ಉಳಿದು ಎಷ್ಟು ವಿಷಯ ಇರ್ತದೆ ಅದಿಷ್ಟರಲ್ಲಿ ಫೇಲು. ಹಾಗಾಗಿ ನೀವು ಪಾಠ ಮಾಡಲಿಕ್ಕೆ ನಾನು ಬಂದು ಕೂತ್ಕೊಂಡೆ ಇಲ್ಲಿ. ಯಾಕೆ? ರಾಮನಾಮವೇ ಬಲವು ದಾಸದಾಸರಿಗೆಲ್ಲ. ಅದಕ್ಕಾಗಿ ನೀವೆಷ್ಟು ನಾಮಸ್ಮರಣೆ ಮಾಡ್ತೀರೋ ದಿವಸಕ್ಕೆ ಅಷ್ಟು ನಿಮಗೆ ಬುದ್ಧಿ ಬೆಳವಣಿಗೆ ಆಗ್ತದೆ, ಜ್ಞಾನ ಬೆಳವಣಿಗೆ ಆಗ್ತದೆ. 7-8 ಮಂದಿ ನಮ್ಮ ತಂದೆಗೆ ನಾ ಹಿರೇ ಮಗ ಫೇಲಾಗಿಬಿಟ್ಟೆ, ಇನ್ನೇನು ಮಾಡೋದು, ಇನ್ನೇನು ಮಾಡುವಂಗಿಲ್ಲ, ದನ ಕಾಯೋದು ಅಂಥೇಳಿ ಅದನ್ನೇ ಮಾಡ್ತಾಯಿದ್ವಿ ಹಳ್ಳಿಯಲ್ಲಿ. ಆಕಸ್ಮಿಕ ಒಂದು ಮಾರುತಿ ವಿಗ್ರಹ ಸಿಕ್ತು, ಪ್ರಾಪ್ತಿ ಆಯಿತು. ಅಲ್ಲಿಂದ ನಮ್ಮನ್ನು ಬಾಲದವ ಎತ್ತರಕ್ಕೆ ಎತ್ತಿಸ್ಬಿಟ್ಟ. ಅಖಂಡ ಭಾರತವನ್ನು 4-6 ಸಾರಿ ಸಂಚಾರ ಮಾಡಿಸಿದ. ಹಾಗಾಗಿ ವಿದ್ಯೆ ಬಹಳಿದೆ ಅಂತ ಅನ್ನೋದಿಲ್ಲ, ಭಗವಂತನ ನಾಮದ ಬಲವೇ ಬಲ. ಹಾಗಾಗಿ ಎಲ್ಲರೂ ಸಂಕೀರ್ತನೆಯಲ್ಲಿ ಭಾಗವಹಿಸಬೇಕು. ಇನ್ನು ಕೆಲವರು ಹಿರಿಯರು ಬಂದಿದ್ದಾರೆ, ತಾಯಂದ್ರೂ ಅಂತೀವಿ ಕಿವಿ ಮಾತು, ಎಲ್ಲರೂ ಸಂಕೀರ್ತನೆಯಲ್ಲಿ ಭಾಗವಹಿಸಬೇಕು. ಅವರೆಲ್ಲ ಕೆಲವರು ಸುಮ್ಮನೆ ಕೂತ ಹಂಗೆ ಕಾಣಿಸ್ತದೆ. ಅವ್ರಿಗೊಂದು ಸಮಸ್ಯೆ ಇದೆ. ಈ ರಾಮಕೃಷ್ಣ ಅಂತ ಹೇಳುವಾಗೆಲ್ಲ ಅದು ಯಜಮಾನರ ಹೆಸರು ಬಂದರೆ ಏನು ಸ್ವಲ್ಪ ಸಂಕೋಚ ಇರ್ತದೆ ತಾಯಂದ್ರಿಗೆ ಅಲ್ವೇ. ಗಂಡಸರಿಗೆಲ್ಲ ದೇವರ ಹೆಸರು ಇಡೋದು ನಮ್ಮಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ, ರಾಮಕೃಷ್ಣ, ಗೋವಿಂದ, ಕೇಶವ, ನಾರಾಯಣ, ಮಾಧವ, ಮಧುಸೂದನ ಅಲ್ವೇ. ನಮ್ಮಲ್ಲಿ ಯಜಮಾನರ ಹೆಸರು ಹೇಳಬಾರ್ದು ಅಂತ ಇದೆ, ಶಾಸ್ತ್ರ ಇದೆ. ಅಲ್ರಿ ಶ್ರೀಪತಿ, ಜಗತ್ಪತಿ, ಲೋಕಪತಿ, ಅವನಿಗಿಂತ ದೊಡ್ಡ ಪತಿ ಯಾರು ಹೇಳಿ. ಆದರೂ ತಾಯಂದ್ರಿಗೆ ಆ ಭಾವುಕತೆ ಇದೆ, ಅವರಿಗೊಂದು ಅವಕಾಶವಿದೆ. ಅವರೆಲ್ಲ ಹಾಗೆ ಹೇಳುವಾಗ ನಿಮ್ಗಂಥ ಸಂದರ್ಭ ಬಂದಲ್ಲಿ ನೀವು ಅಲ್ಲೇ ಕುಳಿತಲ್ಲೇ ನಂದು ಹಾಗೆ, ನೀವು ಹೇಳ್ದ ಹಾಗೆ, ನೀವು ಹೇಳ್ದ ಹಾಗೆ ಇಷ್ಟು ಹೇಳಿದ್ರೆ ಸಾಕು, ಭಜನೆ ಆಗ್ತದೆ. ಎದ್ದಾಗಲಿ ಬಿದ್ದಾಗಲಿ ಡಾಂಬಿಕಕ್ಕಾಗಲಿ ಸಾಂಕೇತಿಕಕ್ಕಾಗಲಿ ನಡೆಸುವ ಹರಿನಾಮ ಘೋಷ ಮುಕ್ತಿ ಕನ್ನಿಕೆಯ ವಾದ್ಯ ಘೋಷ ಅಂತಿದ್ದ. ನಾಚಿಕೆಗೊಳ್ಳಬೇಡ ಮನವೇ, ಯೋಚಿಸಿ ಕೆಡಬೇಡ. ಅಚ್ಛಾ ಸಮಯ ಬಾರ್ ಬಾರ್ ನಹಿ ಆತಾ ಹೈ ಅಂತ. ನಮ್ಮ ಜೀವನದಲ್ಲಿ ಒಳ್ಳೆ ಕ್ಷಣ ಸಿಗೋದು ಬಹಳ ಕಠಿಣ. ಸಿಕ್ಕಂಥ ಕ್ಷಣವನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಿ ಮಕ್ಕಳೇ. ಜೀವನದ ಬದುಕು ಬಹಳ ಉದ್ದ ಇದೆ. ಸ್ವಾಮಿ ವಿವೇಕಾನಂದರಂತಾರೆ, ಟೀನ್ ಏಜ್ ಈಸ್, ಮುಂದಿನ ನೀವು ಹೇಳಿ, ಟೀನ್ ಏಜ್ ಈಸ್ ವೆರಿ ಇಂಪಾರ್ಟೆಂಟ್. ಈ ದಾಟುವ ಏಜ್ ಇದೆಯಲ್ಲ, 13ರಿಂದ 19 ನಿಮ್ಮ ಜೀವನದ ಭವಿಷ್ಯವನ್ನು ಬರೆಯುತ್ತದೆ. ನರೇಂದ್ರ ಹುಡುಗ ಇದ್ದಾಗ, ಸ್ವಾಮಿ ವಿವೇಕಾನಂದ ಚಿಕ್ಕವರಿರುವ ಭಾಳ ಸಿಟ್ಟವರಿಗೆ, ತಂದೆ ತಾಯಿ ಒಡಗೂಡಿ ಪೇಟೆಗೆ ಬಂದಿದ್ದ. ಯಾವುದ್ರ ಮೇಲೆ? ಟಾಂಗಾದ ಮೇಲೆ, ಗಾಡಿ ಮೇಲೆ, ಕುದುರೆ ಗಾಡಿ ಮೇಲೆ. ಕಲ್ಕತ್ತಾದಲ್ಲಿ ವಿಶ್ವನಾಥ ದತ್ತ ಅಂದರೆ ವಕೀಲ, ಶ್ರೇಷ್ಠ ವಕೀಲ. ಅವರ ಮಗ ನರೇಂದ್ರ. ನೋಡಿ, ನಮ್ಮ ಜೀವನ ಪರಿವರ್ತನೆ ಹೇಗೆ ಯಾವ ಸಮಯದಲ್ಲಿ ಹೇಗಾಗ್ತದೆ ಎಂದು ಗೊತ್ತಾಗೋದಿಲ್ಲ. ದೊಡ್ಡವರ ಜೀವನ ಚರಿತ್ರೆ, ಸಿದ್ಧಸ್ಯ ಯಾನಿ ಲಕ್ಷಣಾನಿ ತಾನಿ ಸಾಧನಾನಿ. ಸಿದ್ಧ ಪುರುಷರ ಜೀವನ ಲಕ್ಷಣ ನಮಗೆ ಸಾಧನೆಗೆ ಮಾರ್ಗ ಆಗ್ತದೆ. ನರೇಂದ್ರ ಅಪ್ಪಮ್ಮನ ಮಧ್ಯದಲ್ಲಿ ಕೂತಿದ್ದ. ಆ ಟಾಂಗ ಹೋಗುವಾಗ ಒಂದು ಶಬ್ದ ಆಗ್ತದೆ, ಟಕ್ಕು ಟಿಕ್ಕು ಟಕ್ಕು ಟಿಕ್ಕು ಟಕ್ಕು ಟಿಕ್ಕು ಅಂತ ಶಬ್ದ ಆಗ್ತದೆ ಅಲ್ವೇ. ಅದನ್ನು ಕೇಳಿ ಅವನಿಗೆ ಹುಡುಗನಿಗೆ ಭಾಳ ಸಂತೋಷ ಆಯಿತು. ಅಪ್ಪ ಕೇಳಿದ, ಮಗ ನೀನು ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದಿ? ನರೇಂದ್ರ ಅಂದ, ಅಪ್ಪ ನಾನು ಮುಂದೆ ಟಾಂಗ ಹೊಡೆಯೋನಾಗ್ತೀನಿ ಅಂದ. ಅಲ್ವೇ, ನಿಮ್ಮ ಜೀವನದ ಗುರಿಯನ್ನು ನೀವು ಸಾಧನೆ ಮಾಡೋದಕ್ಕೆ ಪೂರ್ವಭಾವಿ ಸಿದ್ಧತೆ ಇರಬೇಕು. ವಿಶ್ವನಾಥ ದತ್ತ ತನ್ನ ಹೆಂಡತಿಯ ಮೋರೆಯನ್ನು ನೋಡ್ತಾನೆ. ನೋಡೇ, ಪ್ರಪಂಚದಲ್ಲಿ ಕಲ್ಕತ್ತಾದಲ್ಲಿ ಶ್ರೇಷ್ಠನಾದ ವಕೀಲನ ಮಗ ಕುದುರೆ ಟಾಂಗ ಹೊಡಿತಾನಂತೆ, ಕೇಳಿಕೊಂಡ್ಯಾನೆ. ತಾಯಿ ಏನು ಮಾಡ್ತಾಳೆ ಗೊತ್ತೇ? ಮನೆಗೆ ಬರ್ತಾಳೆ, ಮಗನನ್ನು ಕರ್ಕೊಂಬರ್ತಾಳೆ, ನರೇಂದ್ರನನ್ನ ದೇವ್ರ ಕೋಣೆ ಕರ್ಕೊಂಬರ್ತಾಳೆ. ಅಲ್ಲೊಂದು ದೊಡ್ಡ ಫೋಟೋ ಇತ್ತು, ಪಾರ್ಥಸಾರಥಿಯ ಫೋಟೋ ಇತ್ತು. ಅರ್ಜುನ ಕೆಳಗೆ ರಥದಲ್ಲಿ ಕೂತಿದ್ದಾನೆ, ಮೇಲೆ ಅರ್ಜುನ ಕೃಷ್ಣ ಸಾರಥ್ಯ ಹಿಡಿದಿದ್ದಾನೆ. ಮಗ ನೀನು ಟಾಂಗ ಹೊಡೆಯವನೇ ಆಗು, ಆದರೆ ಇಲ್ಲಿ ನೋಡಿ, ಇಲ್ಲಿ ಕೃಷ್ಣನಿದ್ದಾನಲ್ಲ, ಅವನಂತೆ ಈ ಜಗತ್ತನ್ನು ನಡೆಸೋ ಸಾಮರ್ಥ್ಯ ನಿನ್ನಲ್ಲಿ ಆಗಬೇಕು ಅಂತ ಮಾರ್ಗದರ್ಶನ ಮಾಡ್ತಾಳೆ ಅಲ್ವೇ. ನಮ್ಮ ಜೀವನದಲ್ಲಿ ಅದ ಆಗಬೇಕು ಅಂದ್ರೆ ಚಪ್ಪಾಳೆ ತಟ್ಟೆ, ಬ್ಯಾಡ್ದಿದ್ರೆ ಇಲ್ಲ, ನನಗೇನು ಆಗುತ್ತಿಲ್ಲ. ನೀವೀಗ ಟಾಂಗ ಹೊಡೆಯವ್ರು ಆಗ್ತೀರೋ ಡ್ರೈವರ್ ಆಗ್ತೀರೋ, ಯಾವ್ದು ಆಗ್ತೀರೋ ಹೇಳಿ ಈಗ ನೀವು.
ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತ ಘಟನನಾದಂಥ ಕೃಷ್ಣ ಸಾರಥ್ಯವನ್ನು ಮಾಡಿದ ಈ ಪ್ರಪಂಚವನ್ನೇ ಸಾರಥ್ಯ ಅವನ ಕೈಯಲ್ಲಿ. ಏಕಾಂಶೇನ ಸ್ಥಿತೋ ಜಗತ್. ವಿಭೂತಿ ಯೋಗದಲ್ಲಿ ಪರಮಾತ್ಮ ಕೊನೆಯ ವಾಕ್ಯ ಅಂತಾನೆ, ಒಂದೇ ಒಂದು ಅಂಶದ ಈ ಪ್ರಪಂಚದಲ್ಲಿ ಈ ಪ್ರತಿಯೊಂದು ಕ್ರಿಯೆಯನ್ನು ನಡೆಸ್ತೀನಿ ಅಂತಾನೆ ವಿಭೂತಿ ಯೋಗದಲ್ಲಿ. ಹಾಗೆ ನಾವು ಟಾಂಗ ಹೊಡೆಯವರಾಗಬೇಕು. ಯಾರಾಗೆ? ನರೇಂದ್ರನಾಗೆ, ದ ಗ್ರೇಟ್ ಹಿಂದೂ ಮಂಕ್ ಸ್ವಾಮಿ ವಿವೇಕಾನಂದಜಿ ಅಲ್ವೇ? ಟಾಂಗ ಹೊಡೆಯವನಾದ, ಭಾರತ ಹಿಂದೂ ಧರ್ಮದ ರಾಯಭಾರಿ ಆದರು. 1893 ಸೆಪ್ಟೆಂಬರ್ 11 ಅಪರಿಚಿತ ವ್ಯಕ್ತಿಯಾಗಿ ಹಿಂದೂ ಧರ್ಮದ ರಾಯಭಾರಿಯಾಗಿ ಸರ್ವಧರ್ಮ ಸಮ್ಮೇಳನಕ್ಕೆ ಅಮೆರಿಕಕ್ಕೆ ತೆರಳಿದ್ದಾರೆ. ಈ ಭಾರತಕ್ಕೆ ಗೊತ್ತಿಲ್ಲ ಆ ವ್ಯಕ್ತಿ ಯಾರು ಅಂತ ಹೇಳಿ. ಸರ್ವಧರ್ಮ ಸಮ್ಮೇಳನದ ಕೊನೆಯಲ್ಲಿ ಅವರಿಗೆ ಅವಕಾಶ, ವಿವೇಕಾನಂದರಿಗೆ ಎಷ್ಟು ನಿಮಿಷ? 3 ನಿಮಿಷ. ಕೊನೆಯಲ್ಲಿ ನಿಲುವಂಗಿಯ ಕೇಸರಿಯ ಸನ್ಯಾಸಿ ವೇದಿಕೆಗೆ ಬರುವಾಗಲೇ ಚಪ್ಪಾಳೆಯ ಸುರಿಮಳೆ. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಎಂಬ 5 ಶಬ್ದ ಇಡೀ ಸಭೆಯನ್ನೇ ದಂಗುಬಡಿಸಿಬಿಡ್ತು. ಚಪ್ಪಾಳೆಯ ಸುರಿಮಳೆ ಪ್ರಾರಂಭ ಆಗಿಬಿಡ್ತು. ಜಗತ್ತಿನಲ್ಲಿ ಭಾರತ ಇದು ಧರ್ಮಗುರು ಎಂಬುದಾಗಿ ಸಾರಿದಂಥ ಕೀರ್ತಿ ದ ಗ್ರೇಟ್ ಹಿಂದೂ ಮಂಕ್ ಸ್ವಾಮಿ ವಿವೇಕಾನಂದಜಿ. ಬಾಲ್ಯದಲ್ಲಿ ಟಾಂಗ ಹೊಡಿತೀನಿ ಅಂದಲ್ಲ, ಅವನೇ ಸ್ವಾಮಿ ವಿವೇಕಾನಂದರಾಗಿ ವೀರ ಸನ್ಯಾಸಿಯಾಗಿ ಅದ್ವೈತ ಡಿಂಡಿಮವನ್ನು ಆಕಾಶಕ್ಕೆ ಎತ್ತರಕ್ಕೆ ಹಾರಿಸಿ ಭಾರತ ಜಗತ್ತಿನಲ್ಲಿ ಧರ್ಮಗುರು ಎಂಬುದಾಗಿ ಸಾರಿದರು. ಅಂಥವರಾಗಬೇಕು ಮಕ್ಕಳೇ. ಸಾಯಿ ಬಾಬಾರ ದಿವ್ಯವಾದಂಥ ಈ ಆಶ್ರಮದಲ್ಲಿ ವಿದ್ಯೆಯನ್ನು ಕಲಿತಂಥ ಮಕ್ಕಳು ಒಂದೊಂದು ವಿವೇಕಾನಂದರಾಗಿ ಬೆಳೀಬೇಕು, ನಮ್ಮ ಸಮಾಜಕ್ಕೆ, ಧರ್ಮಕ್ಕೆ, ದೇಶಕ್ಕಾಗಿ. ಚಪ್ಪಾಳೆ ತಟ್ಟಿದ್ರು ಸಾಲದು, ಅದು ಮಾಡಿ ತೋರಿಸ್ಬೇಕಲ್ವೇ? ಅಲ್ವೇ? ಚಪ್ಪಾಳೆ ತಟ್ಟಿದ್ರು ಸಾಲದು, ಮಾಡಿ ತೋರಿಸ್ಬೇಕು, ಸಾಧನೆ ಮಾಡಬೇಕು. ಇದಕ್ಕೆ ಯಾರು ಕಾರಣ? ನರೇಂದ್ರನ ತಯಾರು ಮಾಡಿದವಳು ಯಾರು? ತಾಯಿ ಭುವನೇಶ್ವರಿ. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೆ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಘನತೆಯಿಂದ ಅವರು ಬಾಳುವರೆನುತ ನುಡಿವರು. ಹೊಟ್ಟೆಯಲ್ಲಿ ಹೊತ್ತ ತಾಯಿ ಬೆಟ್ಟದಷ್ಟು ಕಷ್ಟವನ್ನು ಗಟ್ಟಿ ಮನದಿ ತಾಳೋಳವಳು ಕಂದಗೋಸುವ. ಚಪ್ಪಾಳೆ ತಟ್ತಾನೆ ಇದ್ದರೆ ಬೆಳಗಾಗ ಹೋಗ್ತದೆ. ನಾವು ಕೀರ್ತನೆ ಹೇಳಲಿಕ್ಕೆ ಅವಕಾಶ ಇರೋದಿಲ್ಲ. 1, 2, 3 ಇಷ್ಟೇ ಹೇಳಿದ್ದಾರೆ ನಮಗೆ. ನಾವು ಚಿಕ್ಕವರಿರುವಾಗ 1, 2, 3 ಅಲ್ಲಿ ಬಂದ್ ಮಾಡಿಬಿಡ್ಬೇಕು. ನೀವು ಹಾಗೆ ಹೊಡಿತಾನೆ ಇದ್ದರೆ ಬೆಳವರಿಗೂ ಹೊಡಿತಾ ಇದ್ದರೆ ಕೈ ಅದಕ್ಕಾಗಲೇ ಇಲ್ಲಿ ನೋಡಿ ರೋಮ ಇರೋದಿಲ್ಲ ಕೈಗೆ. ಯಾಕೆ? ಚಪ್ಪಾಳೆ ತಟ್ಟಿ 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 ರೋಮ ಎಲ್ಲ ಚಕ್ಕಾಗ್ಬಿಡ್ತದೆ. ಹಾಗಾಗಿ ಯಾರ ಕೈ ಒಬ್ರಿಗಾದ್ರೂ ರೋಮ ಉಂಟ ನೋಡಿ? ಉಂಟ ಯಾರ ಕೈಲಾರುವ? ಯಾರ ಕೈಗೂ ಇಲ್ಲ. ಅಷ್ಟು ಚಪ್ಪಾಳೆ ಹೊಡಿತೀರಿ ಅಂತ ಇದ್ದು ನೀವು. 1, 2, 3 ಅಷ್ಟೇ, ಭಾಳ ಎಲ್ಲ ಹೊಡಿಲಿಕ್ಕಿಲ್ಲ. ಅದಕ್ಕೆ ರಾಮದೇವರ ಸನ್ನಿಧಿ ಬಂದಿದ್ದೀವಿ. ಆ ಪರಮಾತ್ಮನ ದಿವ್ಯವಾದ ನಾಮಸ್ಮರಣೆ ಎಲ್ಲರಿಗೂ ಹೇಳಿಕೊಡ್ತೀವಿ. ಕಂಠಾಘೋಷವಾಗಿ ಸ್ಮರಣೆ ಮಾಡಿ, ಚಪ್ಪಾಳಿಗೆ ಸ್ವಲ್ಪ ಕಡಿಮೆ ತಟ್ಟಿ ಆ ಭಗವಂತನ ಸೇವೆಗೆ ಎಲ್ಲರೂ ಭಾಗವಹಿಸಬೇಕು. ನಾಚಿಕೆಗೊಳ್ಳಬೇಡ, ಮನವೇ ಯೋಚಿಸಿ ಕೆಡಬೇಡ. ಅಚ್ಚಾ ಸಮಯ ಬಾರ್ ಬಾರ್ ನಹಿ ಆತಾ ಹೈ ಅಂದಿದ್ದಾರೆ ಕಬೀರದಾಸ್. ಅದಕ್ಕಾಗಿ ಎಲ್ಲರೂ ಸ್ವಾಮಿಯ ಸೇವೆಯಲ್ಲಿ ಕರತಾಡನದೊಡಗೂಡಿ ಈಗಾಗಲೇ ಎಲ್ಲರೂ ಸಂಕೀರ್ತನೆಯಲ್ಲಿ ಭಾಗವಹಿಸಿದ್ದೀರಿ. ಇದರಲ್ಲಿ ಒಂದು ಸಂಪೂರ್ಣ ಸೇವೆ ಅಂತಿದೆ. ಭಗವಂತನ ನಾಮಸ್ಮರಣೆಯಲ್ಲಿ ಒಂದು ಸಂಪೂರ್ಣ ಸೇವೆ ಇದೆ. ಅದು ಯಾವುದು ಗೊತ್ತೇ? ಆಚಾರ್ಯರಂತ ಶೃಣುತಾಮಲ ಸತ್ಯವಚಃ ಶಪದೇರಿತ ಮುಚ್ಛ್ರಿತ ಬಾಹುಯುಗಂ. ಎರಡೂ ಕರ ಎತ್ತಿ ಭಗವಂತನನ್ನ ಗುಣಗಾನ ಮಾಡಬೇಕಂತೆ. ಇದರಿಂದ ನಾವು ಭಗವಂತನಿಗೆ ನಾವು ಸಂಪೂರ್ಣ ಶರಣಾದಾಗ ಆಗ್ತದೆ. ಅಷ್ಟೇ ಅಲ್ಲ, ಅವನ ಸಂಪೂರ್ಣ ಅನುಗ್ರಹ, ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಮಗೆ ಪ್ರಾಪ್ತಿ ಆಗ್ತದೆ. ಅತ್ಯತಿಷ್ಠ ದಶಾಂಗುಲಂ, 10 ಅಂಗುಲ ಮೇಲ್ಭಾಗದಲ್ಲಿ ತುರ್ಯನಾಮಕನಾದ ಪರಮಾತ್ಮ ಇದ್ದು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾನೆ. ಈ ಸಮಯದಲ್ಲಿ 1 ಗಂಟೆ ಇಲ್ಲೇ ಇರಬೇಕು, ಮನಸ್ಸು ಆ ಕಡೆ ಈ ಕಡೆ ನೋಡಬಾರ್ದು, ನೇರವಾಗಿ ಕೂತ್ಕೊಳ್ಬೇಕು ಅಂತ ಹೇಳಿದ್ದೆ. 1 ಸಾರಿ ಕೂತ್ಕೊಂಡು ಸ್ಪ್ರಿಂಗ್ ಆ್ಯಕ್ಷನ್ ಮತ್ತೆ ಹಾಗೆ ಡೊಂಕಾಗ್ಬಿಡ್ತಲ್ಲ. ಎಲ್ಲ ನೇರವಾಗಿ ಗಟ್ಟಿಯಾಗಿ ಕೂತ್ಕೊಳ್ಳಿ. ಪದ್ಮಾಸನಾಸೀನರಾಗಿ ಆ ಸೇವಾ ಕೈಂಕ್ಯದಲ್ಲಿ ತೊಡಗಿಸಿಕೊಳ್ಬೇಕು. ಶಿರೋಮೇಲ್ಭಾಗದಲ್ಲಿ ಸಂಪೂರ್ಣ ಭಗವಂತನ ಸೇವೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಬೇಕು. ಅಂದಾಗ ನಮಗೆ ಹರಿಗುರುಗಳ ಸಂಪೂರ್ಣ ಅನುಗ್ರಹ ಪ್ರಾಪ್ತಿ ಆಗ್ತದೆ. ಅದಕ್ಕಾಗಿ ಎಲ್ಲರೂ ಸಹ ಆ ಸಂಪೂರ್ಣ ಸೇವೆಯಲ್ಲಿ ಭಾಗವಹಿಸಬೇಕೆಂಬುದಾಗಿ ವಿನಂತಿಸ್ತೀವಿ. ಎಲ್ಲರೂ ಸಂಕೀರ್ತನೆ ಮಾಡುವಾಗ ಕರತಾಡನದಿಂದ ಒಡಗೂಡಿ ಸಂಪೂರ್ಣ ಸೇವೆಯನ್ನು ಭಾಗವಹಿಸಿದರೆ ನಮಗೆ ಸಂಪೂರ್ಣ ಅನುಗ್ರಹ. ಇಲ್ಲರಿ ನಮಗದೆಲ್ಲ ಬೇಡ ಅಂತನ್ನೋರಿಗೆ
ಇನ್ನು ಸ್ವಲ್ಪ ಸಾಕು ಅನ್ನೋರು ಇಲ್ಲಿ ಸ್ವಲ್ಪ ಇಷ್ಟೇ ಸಾಕು, ಇಲ್ಲರಿ ಇದು ಬ್ಯಾಡ್ರಿ ಅನ್ನೋರಿಗೆ ಅಲ್ಪ ಮತ್ತು ಕೆಳಗೆ ಅಲ್ವೇ. ಇದರಲ್ಲಿ ಯಾವ್ದು ಆಯ್ಕೆ ಮಾಡಿ ನಿಮ್ಮ ಪಾಲಿಗೆ ಬಿಟ್ಟಿದೆ. ನಾವು ಸಂಪೂರ್ಣ ಹರಿಗುರುಗಳ ಅನುಗ್ರಹವನ್ನು ಪ್ರಾಪ್ತಿಯಾಗಿಸಿಕೊಳ್ಳೋಣ. ಶಿರೋ ಮೇಲ್ಭಾಗದ ಎಲ್ಲರೂ ಕರ ಎತ್ತಿ ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ಕೃಷ್ಣ ರಾಮ ಗೋವಿಂದ ನಾರಾಯಣ, ಕೃಷ್ಣ ರಾಮ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ. ಓಂ ನಮಃ ಶಿವಾಯ ಶಿವಾಯ ನಮಃ, ಓಂ ನಮಃ ಶಿವಾಯ ಭವಾಯ ನಮಃ, ಶಂಭೋ ಶಂಕರ ಶಿವಾಯ ನಮಃ, ಗಿರಿಜಾವಲ್ಲಭ ಭವಾಯ ನಮಃ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, राम लक्ष्मण जानकी जय बोलो हनुमान की, राम लक्ष्मण जानकी जय बोलो हनुमान की, जय बोलो हनुमान की, जय बोलो हनुमान की, जय बोलो हनुमान की, जय बोलो हनुमान की. जय गणेश जय गणेश जय गणेश पाहि मां, जय गणेश जय गणेश जय गणेश पाहि मां, श्री गणेश श्री गणेश श्री गणेश रक्ष मां, श्री गणेश श्री गणेश श्री गणेश रक्ष मां. सिद्धि विनायक स्वामी की जय, पवन सुत हनुमान की जय, साईनाथ सद्गुरु महाराज की जय, भारत माता की सब ಸಾಧು ಸಂತನ ಕೀ. ಈಗ ನೀವು ಒಳಗೆ ಬಂದಾಗಾಯ್ತು ಕೀರ್ತನೆ, ಹಂಗ ರಂಗಕ್ಕೆ ಬಂದಾಗಾಯ್ತು ಅಲ್ವೇ. ಪರಮಾತ್ಮನ ದಿವ್ಯವಾದ ನಾಮಕ್ಕೆ ಅಪಾರ ಶಕ್ತಿ ಇದೆ. ಇನ್ನು ಕೆಲವ್ರು ಕೈ ಎತ್ತಿ ನಾವ್ಯಾಕ್ರಿ ಕೈ ಎತ್ತೋದು, ದಾಸರೇ ನೀವು ಶಿರಸಿಂದ ಬಂದಿದ್ದೀರಿ, ನೀವು ಎತ್ತು ಭಜನೆ ಮಾಡಿ ಹೋಗಿರಿ ಅಂತಾರೆ. ಕೆಲವ್ರು ಯಾರು ಕೈ ಎತ್ತಲಿಲ್ಲ ಕೆಲವರು ಅಲ್ವೇ. ಅದೆಲ್ಲ ದಾಖಲೆ ಇರ್ತದೆ CC ಕ್ಯಾಮ್ರಾದಲ್ಲಿ. ಇಲ್ರಿ ಇಲ್ಲಿ CC ಕ್ಯಾಮ್ರಾ ಹಾಕಿಲ್ರಿ ಅಂತಂದ್ರು ಯಾರೋ ಹಿಂದೆ. ಇಲ್ಲಿದಲ್ಲ, ಅಲ್ಲಿ ಮೇಲೆ ಹೆಡ್ ಆಫೀಸ್ನಲ್ಲಿ ಇರ್ತದೆ. ಯಮನ ಬಳಿ ಒಬ್ಬ ಚಿತ್ರಗುಪ್ತ ಅಂತ ಗುಪ್ತ ಚಿತ್ರವನ್ನೆಲ್ಲ ತನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾನಂತೆ. ಹಾಗಾಗಿ ಭಗವಂತನ ನಾಮಕ್ಕೆ ಯಾರ್ಯಾರು ಸಂಪೂರ್ಣ ಸೇವೆ ಮಾಡ್ತಾರೋ ಸಂಪೂರ್ಣ ಹರಿಗುರುಗಳ ಅನುಗ್ರಹ ಪ್ರಾಪ್ತಿ ಎಂಬುದನ್ನು ಅರಿತು ಪರಮಾತ್ಮನನ್ನು ಸಂಪೂರ್ಣ ಶರಣಾಗಿ ಅವನ ಪೂರ್ಣಾನುಗ್ರಹವನ್ನು ಪಡೆದವ ಭಕ್ತ ಮಾರ್ಕಂಡೇಯ. ಬಾಲ್ಯದಲ್ಲಿಯೇ ಶ್ರದ್ಧೆ, ಶಿವಭಕ್ತಿ, ಅಹೋರಾತ್ರಿ ಸ್ಮರಿಸಿ ತನ್ನ ಜೀವನವನ್ನು ಉಜ್ಜೀವನ ಪಥವಾಗಿಸಿಕೊಂಡ. ಅಷ್ಟೇ ಅಲ್ಲ, ಶಾಶ್ವತವಾದ ಚಿರಂಜೀವಿ ಪಟ್ಟವನ್ನು ಪಡ್ಕೊಳ್ತಾನೆ, ಅಮರತ್ವವನ್ನು ಪಡ್ಕೊಂಡ. ಭಕ್ತ ಮಾರ್ಕಂಡೇಯನ ದಿವ್ಯವಾದಂಥ ವೈಭವದ ಕಥಾನಕ ಇಂದಿನ ದಿವಸ 46ನೆಯ ಶಿವನ ದಿವ್ಯವಾದ ಪ್ರತಿಷ್ಠಾಪನಾ ಪರಮ ಪೂಜ್ಯ ಬಾಬಾರವರ ಅಮೃತ ಹಸ್ತದಿಂದ ಮೆಟ್ಟಿದ ಭೂಮಿಯೆಲ್ಲ ತೀರ್ಥೀಕುರುವಂತೆ ತೀರ್ಥಾನಿ. ಅವರು ಮೆಟ್ಟಿದ ಭೂಮಿಯೆಲ್ಲ ಪುಣ್ಯಭೂಮಿ, ಮುಟ್ಟಿದ ಶಿಲೆಯೆಲ್ಲ ಶಿವಲಿಂಗ ಅಲ್ಲವೇ. ಕೈಯಲ್ಲಿಟ್ಟ ಪತ್ರವೆಲ್ಲ ಬಂಗಾರದ ಫಲಕವಾಗಿ ಆ ದಿವ್ಯವಾದಂಥ ಶಕ್ತಿಯನ್ನು ಇಲ್ಲಿ ಧಾರೆ ಎರೆದು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ.
ಮೂಕನು ಮಾತನಾಡಬಲ್ಲ, ಕುಂಟನು ಪರ್ವತವನ್ನೇರಬಲ್ಲ. ಇಂತಹ ಗುಡ್ಡದಲ್ಲಿ ಇಷ್ಟೊಂದು ಅನ್ನದಾನ, ಜ್ಞಾನದಾನ, ವಿದ್ಯಾದಾನ, ಕೀರ್ತನೆಯ ದಿವ್ಯವಾದ ನಾಮ ಸಂಕೀರ್ತನೆ ನಡೆಯುವಂಥ ಭಾಗ್ಯವನ್ನು ಕರುಣಿಸಿದರು ಬಾಬಾರವರು. ತಮ್ಮ ಶಕ್ತಿಯನ್ನು ಸಂಪೂರ್ಣ ಧಾರೆ ಎರೆದಿದ್ದಾರೆ. ಭಕ್ತ ಕೋಟಿಗೆ ಅನುಕೂಲ ಆಗುವ ವ್ಯವಸ್ಥೆಯಲ್ಲಿ ಇವತ್ತು 46ನೇ ವರ್ಷದ ಈ ಪವಿತ್ರವಾದ ಶಿವಲಿಂಗದ ಸ್ಥಾಪನೆ ಪರ್ವ ದಿವಸದ ಕೈಂಕರ್ಯದಲ್ಲಿ ಶಿವಭಕ್ತನಾದ ಮಾರ್ಕಂಡೇಯ ಬಾಲ್ಯದಿಂದಲೂ ಭಗವಶಿವನನ್ನು ಧ್ಯಾನ ಮಾಡಿ ಆತನ ಪೂರ್ಣಾನುಗ್ರಹವನ್ನು ಪಡೆದು ಶಿವಲಿಂಗದಿಂದ ತಾನು ತನ್ನ ದಿವ್ಯವಾದಂಥ ಶಕ್ತಿಯನ್ನು ಪಡ್ಕೊಂಡಂಥ ಕಥಾನಕ ಭಾಗವತದಲ್ಲಿ ವರ್ಣನೆ ಬರ್ತದೆ. ಅಂತ ಬಾಲನ ಕಥಾವಸ್ತು ಎಲ್ಲರೂ ಶ್ರವಣ ಮಾಡುವಂಥ ಸಮಯ ಗದ್ದಲ ಮಾಡಬಾರ್ದು, ಶಾಂತ ರೀತಿಯನ್ನು ಸಹಕರಿಸಿ. ಶಾರ್ಟ್ ಆ್ಯಂಡ್ ಸ್ವೀಟ್ ಅಲ್ವೇ, ಶಾರ್ಟ್ ಆ್ಯಂಡ್ ಸ್ವೀಟ್. ಅದಕ್ಕೆ ಎಲ್ಲ ಸಹಕಾರ ಮಾಡಿ ನೇರವಾಗಿ ಕೂತ್ಕೊಳ್ಳೋ ಅಭ್ಯಾಸ ನೋಡಿ, ಆ ಕ್ಷಣ ಹೋಗ್ಬಿಡುತ್ತದೆ ಅಲ್ವೇ. ನೇರವಾಗಿ ಕೂತ್ಕೊಳ್ಳಿ, ನೇರವಾಗಿ ಕೂತ್ಕೊಂಡು ಆ ಬಾಲನ ದಿವ್ಯವಾದಂಥ ಚರಿತ್ರೆ, ಹೇಗೆ ತನ್ನ ಜೀವನ ಪಥವಾಗಿಸಿಕೊಂಡ, ಪರಶಿವನ ಪೂರ್ಣಾನುಗ್ರಹಕ್ಕೆ ಹೇಗೆ ಪಾತ್ರನಾದ ಎಂಬ ಚರಿತ್ರೆಯನ್ನೆಲ್ಲ ಶ್ರವಣ ಮಾಡುವಂಥ ಈ ಪರ್ವ ದಿವಸದ ಪ್ರದೋಷದ ಸಂಧ್ಯಾ ಸಮಯ ಎಲ್ಲರೂ ಶಾಂತ ರೀತಿಯಲ್ಲಿ ಸಹಕರಿಸಿ ದಿವ್ಯವಾದ ಮುಂದಿನ ಕಥಾನಕವನ್ನು ಪ್ರವೇಶ ಮಾಡೋಣವಂತೆ. ಭಕ್ತ ಮಾರ್ಕಂಡೇಯ. ಮೃಕಂಡು ಮುನಿಯೂತ ಗೋದಾವರಿ ತಟಾಕ ಪರಮ ಧಾರ್ಮಿಕನು ವಾಸಿಪನು ಪರಮ ಧಾರ್ಮಿಕನು ವಾಸಿಪನು ಸತೀರ್ಪಳು ಮರುಧ್ವತಿಯುತ ಪಥಿಗನುಕೂಲಳೋ ದಿನ ದಿನದಿ ಸುತರಿಲ್ಲದೆ ಪರಿತಪಿಸುತ್ತ ಶ್ರೀಪತಿಯನು ಸಾಧರು ಅತಿ ಮುದದಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವಾಯ ನಮಃ. ಗೋದಾವರಿ ತಟಾಕ. ಮೃಕಂಡು ಮಹರ್ಷಿ ಪ್ರಾಯಪ್ರಬುದ್ಧನಾಗಿದ್ದಾನೆ. ಯಜನ ಯಾಜನ ಪಠನ ಪಾಠನ ದಾನ ಪ್ರತಿಗ್ರಹಾದಿ ಚಟ್ಕರ್ಮ ನಿರತನಾಗಿ ಗುರುಕುಲವನ್ನು ಇಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಜ್ಞಾನದಾನವನ್ನು ಮಾಡುತ್ತಾ ಮೃಕಂಡು ಮಹರ್ಷಿ ಕಾಲ ಕಳೆಯುವಂತಹ ಸಮಯ ಸೌಭರಿ ಮಹರ್ಷಿಗಳ ಸುತೆಯಾದಂಥ ಮರುದ್ಧತಿಯೊಡನೆ ವಿವಾಹವಾಗ್ತದೆ. ಅದು ಪುಣ್ಯಭೂಮಿ ಗೋದಾವರಿ ತಟಾಕ, ತ್ರಯಂಬಕೇಶ್ವರನ ಸನ್ನಿಧಿ. ಅದು ಕನ್ನಡದ ಭೂಮಿಯೇ ಆಗಿತ್ತು ಹಿಂದೊಮ್ಮೆ. ಕಾವೇರಿಯಿಂದ ಗೋದಾವರಿಯವರೆಗೆ ಮೆರದಿಪ್ಪ ನಾಡು ನಮ್ಮ ಕನ್ನಡ ನಾಡು ಅಂತ ಹಿಂದೆ ಮುಂಬೈ ಕರ್ನಾಟಕದಲ್ಲಿ ಮಕ್ಕಳಿಗೆಲ್ಲ ಪಾಠಕ್ಕಿತ್ತು. ಗೋದಾವರಿ ತಟಾಕದ ಪವಿತ್ರವಾದಂತಹ ಆಶ್ರಮದಲ್ಲಿ ಗುರುಕುಲದಿಂದ ಕಾಲ ಕಳೆಯುತ್ತಿರುವಂತಹ ದಂಪತಿಗಳು ಮಕ್ಕಳಿಗೆ ಕಾಲಕ್ಕೆ ಜ್ಞಾನ, ಅನ್ನದಾನ ಇವನ್ನೆಲ್ಲ ನಡೆಸುವಂತಿರುವಂತಹ ಸಮಯದಲ್ಲಿ ಸಂತತಿ ಇಲ್ಲದ ಕಾರಣ ಪರಶಿವನನ್ನು ಪ್ರಾರ್ಥನೆ ಮಾಡ್ತಾರೆ. ಅದು ಪುಣ್ಯಭೂಮಿ, ದೇವಭೂಮಿ, ಧರ್ಮಭೂಮಿ, ತಪೋಭೂಮಿ, ಜ್ಞಾನಭೂಮಿ, ಕರ್ಮಭೂಮಿ. ಕರ್ನಾಟಕ ಪ್ರಾಂತವೇ ಹಾಗೆ ಶ್ರೇಷ್ಠ. ನಮ್ಮ ಕನ್ನಡ ನಾಡು ಎಲ್ಲ ಶ್ರೇಷ್ಠ ವಸ್ತುಗಳ ಆಗರ. ಭಾರತ ಮಾತೆ ಶ್ರೇಷ್ಠ ಕುವರಿ ನಮ್ಮ ಕರ್ನಾಟಕ ಮಾತೆ. ಎಲ್ಲ ಶ್ರೇಷ್ಠ ವಸ್ತುಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿದ್ದಾಳೆ ಕರ್ನಾಟಕ ಮಾತೆ. ಹಾಗಾಗಿ ಅವಳು ಶ್ರೇಷ್ಠವಳು. ಇಂಥ ಪುಣ್ಯಭೂಮಿ ಇದು ಕನ್ನಡ ನಾಡು. ಯಾವ್ಯಾವುದು ಶ್ರೇಷ್ಠ? ಮರಗಳಲ್ಲಿ ಶ್ರೇಷ್ಠವಾದ ಶ್ರೀಗಂಧ ಅದು ಇರೋದು ಕರ್ನಾಟಕದಲ್ಲಿ. ಪ್ರಾಣಿಗಳಲ್ಲಿ ಶ್ರೇಷ್ಠವಾದ ಮೃಗರಾಜ ಸಿಂಹ. ನಾವು ಕಡೆಗೆಲ್ಲ ಪ್ರಶ್ನೆ ಮಾಡ್ತೀವಿ, ಇದನ್ನೆಲ್ಲ ಜ್ಞಾಪಕ ಇಟ್ಟುಕೊಳ್ಳಿ. ಅದು ವಾಸ ಮಾಡೋದು ಕರ್ನಾಟಕದಲ್ಲಿ. ರಾಷ್ಟ್ರಪಕ್ಷಿ ಮಯೂರ ಅದು ವಾಸ ಮಾಡೋದು ಕರ್ನಾಟಕದಲ್ಲಿ. ಶಿಲ್ಪಗಳಲ್ಲಿ ಶ್ರೇಷ್ಠವಾದದ್ದು ಕರ್ನಾಟಕದ ಶಿಲ್ಪ. ಇಲ್ಲಿಲ್ಲದ ಶಿಲ್ಪವಿಲ್ಲ, ಇಲ್ಲಿ ಕಲ್ಲೆ ನುಡಿಯುವುದಲ್ಲ. ರನ್ನ ಪಂಪ ಹರಿಹರ ರಾಘವಾಂಕ ಕವಿಗಳ ಸೋಮ ಭೀಮ ಚಾಮಕೂರ ರಾಷ್ಟ್ರಕೂಟಾರಸರ ರಾಷ್ಟ್ರಕವಿ ಡಾಕ್ಟರ್ ಗೋವಿಂದ ಪೈಗಳು ವರ್ಣನೆ ಮಾಡಿದ್ದಾರೆ. ಕರ್ನಾಟಕದ ವೈಭವವನ್ನು ವರ್ಣನೆ ಮಾಡ್ತಾರೆ. ಶಿಲ್ಪಗಳಲ್ಲಿ ಶ್ರೇಷ್ಠವಾದ್ದು ಕರ್ನಾಟಕದ ಶಿಲ್ಪ, ಸಂಗೀತದಲ್ಲಿ ಶ್ರೇಷ್ಠವಾದ್ದು ಕರ್ನಾಟಕದ ಸಂಗೀತ. ಎಲ್ಲ ಶ್ರೇಷ್ಠ ವಸ್ತುಗಳ ಆಗರ ಕರ್ನಾಟಕ.
ವೇದಬ್ರಹ್ಮ ತಿರುಪತಿ ತಿಮ್ಮಪ್ಪ, ನಾದಬ್ರಹ್ಮ ಪಂಢರಿನಾಥ, ಅನ್ನಬ್ರಹ್ಮ ಉಡುಪಿ ಕೃಷ್ಣ, ಬ್ರಹ್ಮತ್ರಯರ ಕ್ಷೇತ್ರ ಕರ್ನಾಟಕ. ತಿರುಪತಿ ತಿಮ್ಮಪ್ಪನು ಕನ್ನಡಿಗನೇ, ಪಂಢರಿನಾಥನು ಕನ್ನಡಿಗನೇ. ಆದ್ರೆ ಕಾವೇರಿ ಗಲಾಟೆಯಲ್ಲಿ ತಿಮ್ಮಪ್ಪ ಗುಡ್ಡ ಏರ್ಕೊಂಡ, ಮರಾಠಿ ಗಲಾಟೆಯಲ್ಲಿ ಪಾಂಡುರಂಗ ಆ ಕಡೆ ಸೇರ್ಕೊಂಡ. ಈಗ ಉಳಿದವ ನಮ್ಗೊಬ್ಬನೇ, ಯಾರೋ ಉಡುಪಿ ಕೃಷ್ಣ ಒಬ್ಬನೇ. ತಿರುಪತಿ ತಿಮ್ಮಪ್ಪನು ಕನ್ನಡಿಗನೇ. ಕೃಷ್ಣದೇವರಾಯರ ವೈಭವದ ಕಾಲದಲ್ಲಿ ಮನೆ ದೇವರು ಮನದೇವರಾದಂಥ ತಿರುಪತಿ ತಿಮ್ಮಪ್ಪನನ್ನ ಆರಾಧ್ಯ ದೈವವಾಗಿಸಿಕೊಂಡಿದ್ದೆ. ಈಗಲೂ ಸಹ ಶಿಲಾಫಲಕಗುಂಟು, ಕನ್ನಡದ ಶಿಲಾಫಲಕ ತಿರುಪತಿಯಲ್ಲಿ. ಪಂಢರಿನಾಥ ಅವ ಕನ್ನಡದವನೇ, ಸಂತರಂತಾರೆ, ಕಾನಡಿ ವಿಠಲು ಎಂಬುದಾಗಿ ಕೊಂಡಾಡಿದ್ದಾರೆ. ಹಾಗಾಗಿ ಎಲ್ಲ ದಾಸರ ಅಂಕಿತ ನಾಮ ವಿಠಲ. ಪುರಂದರ ವಿಠಲ, ಕನಕ ವಿಠಲ, ಗೋಪಾಲ ವಿಠಲ, ಜಗನ್ನಾಥ ವಿಠಲ, ಶ್ರೀಪಾದ ವಿಠಲ, ಇವೆಲ್ಲ ವಿಠಲನನ್ನ ದಿವ್ಯವಾದಂಥ ಅಂಕಿತದಿಂದ ಅವನನ್ನು ಗುಣಗಾನ ಮಾಡಿದ್ದಾರೆ. ವಿಠಲ ಕನ್ನಡದ ದೇವರು. ಕಾನಡಿ ವಿಠಲು ಕರ್ನಾಟಕ ಎಂಬುದಾಗಿ ಸಂತ ಜ್ಞಾನೇಶ್ವರ ಗುಣಗಾನ ಮಾಡಿದ್ದಾರೆ. ದೊಗಾನಾಯಿ ಬೋಲಾ ಬೋಲಿ. ಭಕ್ತರಿಗೂ ಪಾಂಡುರಂಗನಿಗೂ ಮಾತುಕತೆ ಇಲ್ಲ. ಭಕ್ತರೆಲ್ಲ ಮಹಾರಾಷ್ಟ್ರದವರು, ಪಾಂಡುರಂಗನಿಗೆ ಕನ್ನಡ ಇರುವ, ಹಾಗಾಗಿ ಒಬ್ರಿಗೊಬ್ರು ಮಾತುಕತೆ ಇಲ್ಲ. 800 ವರ್ಷ ಉರುಳಿ ಹೋಯ್ತು ಅಂತಾರೆ ಸಂತರು. ಹಾಗಾಗಿ ಪಂಢರಿನಾಥನು ಕನ್ನಡಿಗನೇ. ಯಾಕಂದ್ರೆ ಇಲ್ಲಿ ಎಲ್ಲರೂ ಇದ್ದಾರೆ. ಆಗ ದೂರದಿಂದ ಬಂದವರು ಇದ್ದಾರೆ, ಆ ಕಡೆ ಗಡಿಯಂಚಿನವರೆಲ್ಲ ಇದ್ದಾರೆ, ಬಿಜಾಪುರದವರೆಲ್ಲ ಇದ್ದಾರೆ, ಮರಾಠಿ ಬರೋರು, ಮನೆಯಲ್ಲಿ ಮಾತಾಡೋರು ಇದ್ದಾರೆ. ಅವರಿಗೆಲ್ಲ ಅರ್ಥ ಆಗಲಿ ಅಂತೇಳಿ ಅಲ್ವೇ. ಪಂಢರಿನಾಥನು ನಮ್ಮವನೇ, ತಿರುಪತಿ ತಿಮ್ಮಪ್ಪನು ನಮ್ಮವನೇ. ಬ್ರಹ್ಮತ್ರಯರ ಕ್ಷೇತ್ರ ಕರ್ನಾಟಕ, ಆಚಾರ್ಯತ್ರಯರ ಕ್ಷೇತ್ರ ಕರ್ನಾಟಕ. ಕೇರಳದ ಕಾಲಟಿಯಲ್ಲಿ ಜನಿಸಿದ ಆಚಾರ್ಯ ಶಂಕರರು ಕರ್ನಾಟಕದ ಶೃಂಗಗಿರಿಯನ್ನ ಕಾರ್ಯಕ್ಷೇತ್ರವಾಗಿಸಿಕೊಂಡು ಅದ್ವೈತ ಪ್ರಚಾರಕ್ಕೋಸ್ಕರವಾಗಿ ಶಾರದೆಯನ್ನು ಆರಾಧ್ಯ ದೈವವಾಗಿಸಿಕೊಂಡು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ, ಮಧ್ವಾಚಾರ್ಯರು ಉಡುಪಿ ಕೃಷ್ಣನನ್ನು ಆರಾಧ್ಯ ದೈವವಾಗಿಸಿಕೊಂಡು ದ್ವೈತ ಪ್ರಚಾರಕ್ಕೆ ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ, ಮೇಲುಕೋಟೆಯ ಚಲವನಾರಾಯಣನನ್ನು ಆರಾಧ್ಯ ದೈವವಾಗಿಸಿಕೊಂಡು ವಿಶಿಷ್ಟಾದ್ವೈತ ತತ್ವ ಪ್ರವಾಹಕ್ಕೋಸ್ಕರವಾಗಿ ರಾಮಾನುಜಾಚಾರ್ಯರು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಂತಹ ಬಸವನ ಬಾಗೇವಾಡಿ ಬಸವಣ್ಣವರು, ಜಗಜ್ಯೋತಿ ಬಸವಣ್ಣವರು ಆಯ್ಕೆ ಮಾಡಿಕೊಂಡಂಥ ಕ್ಷೇತ್ರ ಅದು ಕರ್ನಾಟಕ. ಒಬ್ಬರಾರು ಸಂತೋಷದಿಂದ ಚಪ್ಪಾಳೆ ತಟ್ತಾರ ನೋಡಿ. ನಮ್ಮ 3 ಸಾರಿ ಹೇಳಿದ್ದೆ. ಚಪ್ಪಾಳೆ ಯಾತಕ್ಕೆ ತಟ್ಟಿದ್ದೀರಿ ಈಗ ನೀವು? ಯಾತಕ್ಕೆ ನಾ ಹೇಳಿದ್ದೆ ತಟ್ಟಿದ್ರ? ನಮ್ಮ ವೈಭವ ಹೀಗುಂಟು ಕರ್ನಾಟಕದ ಮಂದಿದು ಅಲ್ವೇ. ಬೇಲೂರಿನ ವಿಜಯನಾರಾಯಣ, ತಲಕಾಡಿನ ಕೀರ್ತಿನಾರಾಯಣ, ಮೇಲುಕೋಟೆ ಚಲವನಾರಾಯಣ, ಕೈವಾರದ ಅಮರನಾರಾಯಣ, ಗದುಗಿನ ವೀರನಾರಾಯಣರೆಂಬ ಪಂಚನಾರಾಯಣ ದರ್ಶನ ಪರಮಪಾವನ ಎಂಬುದಾಗಿ ಕೊಂಡಾಡಿದ ದಾಸಶ್ರೇಷ್ಠ ಪುರಂದರ ಕನಕರ ನಾಡು ಕರ್ನಾಟಕ. ಇಷ್ಟು ಸಮಯ ಹಾಳಾಗ್ತದೆ ಅಂತ 3 ಸಾರಿ ಹೇಳಿದ್ದು. ಯಾಕೆಂದ್ರೆ ಅಷ್ಟು ಸಮಯ ಹಾಳಾಗ್ತದೆ ಅಂತ. ನಾವು ಕನ್ನಡದ ಮುಂದೆ ಬಹಳ ಬುದ್ಧಿವಂತರು. ದೊಡ್ಡ ದೊಡ್ಡ ಭೂಪಾಲ್ ಬಿಲಾಯ್ ಅಂತ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ, ಕಾರ್ಖಾನೆಗಳಲ್ಲಿ ಎಲ್ಲ ದೊಡ್ಡ ದೊಡ್ಡ ಹುದ್ದೆ ಇರೋದು ನಮ್ಮ ಕನ್ನಡಿಗರಲ್ಲಿ, ಕನ್ನಡಿಗರ ಕೈಯಲ್ಲಿದೆ. ಕನ್ನಡಿಗರು ಬಹಳ ಬುದ್ಧಿವಂತರು. ಎಷ್ಟು ಬುದ್ಧಿವಂತರು ಅಂದ್ರೆ ಕನ್ನಡಿಗರು ಅವರು ಪ್ರಧಾನಮಂತ್ರಿಗಳಾಗಿ ಹೋಗಿ ಬಂದಿದ್ದಾರೆ ಅಲ್ವೇ. ಅಷ್ಟು ಬುದ್ಧಿವಂತರು ಇದ್ದೇವೆ. ಆದರೆ ಬುದ್ಧಿವಂತರಲ್ಲೊಂದು ದೋಷವೂ ಉಂಟು. ಬುದ್ಧಿವಂತರು ಯಾವಾಗಲೂ ಒಂದು ಕಡೆ ಸೇರೋದಿಲ್ಲ. ಯಾಕೆ? ಅವ್ರು ಬುದ್ಧಿವಂತರದ್ದೇ ಕಾರಣ. ಹಾಗಾದರೆ ಇಷ್ಟು ನೋಡಿ ಎಷ್ಟು ಗಲಾಟೆ ಅಲ್ವೇ. ಎಲ್ಲಿ ಎಷ್ಟು ಗಲಾಟೆ ನೋಡಿ ಅಲ್ಲಿ ಮೇಲೆ ದೊಡ್ಡ ಮನೆಯಲ್ಲಿ ಎಲ್ಲರೂ ಬುದ್ಧಿವಂತರೇ. ಅದು ಬುದ್ಧಿವಂತರಾದ್ದೇ ಕಾರಣ. ನಮಗೆ ಎಷ್ಟು ಸಂಬಂಧ ಇದೆ ಅಂದರೆ, ತ್ರೇತಾಯುಗದಲ್ಲಿ ರಾಮದೇವರು ಹೆಂಡತಿಯನ್ನು ಹುಡುಕ್ತಾ ಕರ್ನಾಟಕದ ಕಡೆ ಬಂದ. ಹಾಗೆ ಆಂಧ್ರ ತಮಿಳ್ನಾಡು ಮೇಲೆ ಲಂಕೆ ಹತ್ತಿರ ಆಗ್ತದೆ, ಹಾಗೆ ಹೋಗಬಹುದಿತ್ತು. ಅವ ಈಗ ಬಂದ. ಯಾಕೆ ಅಂದರೆ ಈ ಸಂಬಂಧ ಬೇಕು, ಕನ್ನಡದವ್ರ ಸಂಬಂಧ ನಮಗೆ ಬೇಕು ಅಂಥೇಳಿ ಕಾದಿರುವಳು ಶಬರಿ. ಶಬರಿ ಕಾದು ನಿಂತಿದ್ದಾಳೆ ರಾಮ ದರ್ಶನ ಪಡೆಯುವುದಕ್ಕೆ. ಅಷ್ಟೇ ಅಲ್ಲ, ಇನ್ನೊಬ್ಬನ ಸೇವೆ ಪಡೆಯಬೇಕಾಗಿತ್ತು ರಾಮನಿಗೆ. ಆ ಜಲಧಿಯನು ಜಿಗಿದ ಹನುಮನುದಿಸಿದ ನಾಡು, ಹನುಮನ ತವರು ನಾಡು ನಮ್ಮ ಹಂಪೆ ಕರ್ನಾಟಕ. ಎಲ್ಲ ಶ್ರೇಷ್ಠ ವಸ್ತುಗಳ ಆಗರ ಕರ್ನಾಟಕ. ಏನಿಲ್ಲ ನಮ್ಮ ಕರ್ನಾಟಕದಲ್ಲಿ. ಈಗ ಅದೇ ಉತ್ತರ, ಏನೂ ಇಲ್ಲ. ಕನ್ನಡದಲ್ಲಿ ಮಕ್ಕಳಿಗೆ ಅಪ್ಪ ಅಮ್ಮ ಹೇಳಿಕ್ಕೆ ಬರೋದಿಲ್ಲ. ಈಗ ಡ್ಯಾಡಿ, ಮಮ್ಮಿ, ಕಾಕು, ಕುಕ್ಕಿ ಒಬ್ಬ ಹೊಡಿತಾರ. ನೀವು ಸ್ವಲ್ಪ ಬೆಂಗಳೂರು ಕಡೆ ಬಂದ್ರೆ ಗೊತ್ತಾಗ್ತದೆ. ಕನ್ನಡದಲ್ಲಿ ಅಪ್ಪ ಅಮ್ಮ ಅಂದ್ರೆ ಎಷ್ಟು ಚಂದ ಇರ್ತದೆ ಅಲ್ವೇ. ಡ್ಯಾಡಿ ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಕತ್ತೆ ಅಂತ ಆಗ್ತದಂತೆ. ಅಂದ್ರೆ ಒಂದೊಂದು ಭಾಷೆಯಲ್ಲಿ ಒಂದೊಂದು ಶಬ್ದಕ್ಕೆ ಒಂದೊಂದು ಅರ್ಥ ಇದೆ. ಅದಕ್ಕೆ ಯಾರ್ಯಾರು ಡ್ಯಾಡಿ ಹೇಳ್ತಾ ಇದ್ದೀರಿ ನಾಳೆಯಿಂದ ಅದನ್ನು ಬಿಟ್ಟುಬಿಡಿ.
ಅಪ್ಪನಿಗೆ ಕತ್ತೆ ಅಂತ ಕರೆದಾಗ ಆಗ್ತದೆ, ಮತ್ತೆಂತ ಇಲ್ಲ ಅಲ್ವೇ. ಡ್ಯಾಡಿ ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಕತ್ತೆ ಅಂತ. ಮಮ್ಮಿ ಅಂದರೆ ಏನು? ಈಜಿಪ್ತದಲ್ಲಿ ಹೆಣ ಹೂಳೋ ಪೆಟ್ಟಿಗೆಗೆ ಮಮ್ಮಿ ಅಂತಾರೆ, ಪಿರಾಮಿಡ್ಡು. ಮಮ್ಮಿ ಅಂದರೆ ಯಾರೋ ಅಮ್ಮ ಅಂದರು, ಮಮ್ಮಿ ಅಂದರೆ ಅಲ್ಲ. ಇತಿಹಾಸ ಓದಿದವರಿಗೆಲ್ಲ ಗೊತ್ತು. ಮಮ್ಮಿ ಅಂದರೆ ಈಜಿಪ್ತದಲ್ಲಿ ಹೆಣ ಹೂಳೋ ಪಿರಾಮಿಡ್ಗಳು, ಪೆಟ್ಟಿಗೆ. ಅಮ್ಮನ ಪೆಟ್ಟಿಗೆ ಮಾಡಿದ್ದೀವಿ ಅಲ್ವೇ. ಇನ್ನು ಅನ್ನೂರು ಮತ್ತೂ ಸುಧಾರಣೆ ಮಾಡಿಕೊಂಡಿದ್ದಾರೆ. ಮಮ್ಮಿ ಅಂತ ಬಿಚ್ಚಿ ಹೇಳಿ ಕರೆಯೋ ಕೆಲಸ ಇಲ್ಲ. ಮಮ್ ಬೌ ಅಂದ ಅಲ್ವೇ. ದೊಡ್ಡಮ್ಮ ಅಂದರೆ ಮ್ಯಾಕ್ಸಿಮಮ್, ಮತ್ತೆ ಚಿಕ್ಕಮ್ಮ ಹೇಳೋದಾದ್ರೆ ಮಿನಿಮಮ್. ನೋಡಿ ಎಲ್ಲ ಕಂಠಪಾಠ ಇದೆ ನೋಡಿ ಅಲ್ವೇ. ಅದೇ ಭಾಷೆಯಲ್ಲಿ ಕರಿತೀರ ನೀವೆಲ್ಲ? ಇಲ್ಲ ಇಲ್ಲ ಅಲ್ವೇ. ಅಪ್ಪ ಎಂಥ ಶಬ್ದ ಅಲ್ವೇ. ಕನ್ನಡದ ಅಕ್ಷರದ ಮೊದಲನೆಯ ಶಬ್ದ ಅಮ್ಮ. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೆ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು, ಘನತೆಯಿಂದ ಅವರು ಬಾಳುವರೆನುತ ನುಡಿಯುವರು. ಅದಕ್ಕೆ ತಂದೆ ತಾಯಿಂದರೂ ಜವಾಬ್ದಾರಿ ದೊಡ್ಡದಿರುತ್ತದೆ. ಮಕ್ಕಳಿಗೆ ಸಂಸ್ಕಾರ ಯಾವ್ದು ಕೊಡಬೇಕು ಅಂತ. ಆದರೆ ಇಲ್ಲಿ ಅಂಥ ಒಂದು ಗುರು ವೃಂದ ಸಿಕ್ಕಿದೆ ನಿಮಗೆ ಅಲ್ವೇ. ಗುರುಗಳ ಸನ್ನಿಧಿಯಲ್ಲಿ ಆ ದಿವ್ಯವಾದಂಥ ಶಿಕ್ಷಣ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗ್ತಾ ಇದೆ. ಉತ್ತಮವಾಗಿ ಜೀವನವನ್ನು ಉಜ್ಜೀವನ ಪಥವಾಗಿಸಿಕೊಳ್ಳಿ ಎಂಬುದಾಗಿ ಸ್ಮರಣೆ ಮಾಡ್ತಾ ಕಥಾವಸ್ತುವಿಗೆ ಮುಂದೆ ಹೋಗ್ತಾ ಇದ್ದೇವೆ ನಾವು ಅಲ್ವೇ. ಇಷ್ಟೇ ಅಲ್ಲ, ಇದು ಮಧ್ಯ ಮಧ್ಯದಲ್ಲಿ ಬೇಕಾಗೋ ವಿಷಯ. ನಾವೇನು ಮಾಡಬೇಕು, ನಮ್ಮ ಜೀವನ ಏನು ಮಾಡಬೇಕು ಅದರೊಳಗೆ ಅಳವಡಿಸಿಕೊಂಡು. ದಂಪತಿಗಳಿಗೆ ಸಂತತಿ ಇಲ್ಲದ ಕಾರಣ ಪರಶಿವನಲ್ಲಿ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿದರು ಮೃಕಂಡು ಮತ್ತು ಮರುಧ್ವತಿ. ನಿರಂತರವು ಶಿವಧ್ಯಾನದಲ್ಲಿದ್ದಾರೆ. ಶಿವನ ಸನ್ನಿಧಿಯಲ್ಲಿ ಶಿವನ ಭಜಿಸಿರೋ ಉಮಾಧವನ ಭಜಿಸಿರೋ, ಶಿವನ ಭಜಿಸಿರೋ ಉಮಾರಮನ ಭಜಿಸಿರೋ, ಶಿವನ ಭಜಿಸಿರೋ ಉಮಾರಮನ ಭಜಿಸಿರೋ. ಶಿವನ ಭವನ ಭವದೂರನ ಭಕ್ತ ಪ್ರಿಯನ ಶ್ರೀ ಮಹೇಶನ. ಶಿವನ ಭಜಿಸಿರೋ ಉಮಾಧವನ ಭಜಿಸಿರೋ, ಶಿವನ ಭಜಿಸಿರೋ ಉಮಾರಮನ ಭಜಿಸಿರೋ. ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಹೌದು, ನಿಮ್ಮ ಸ್ಪಂದನ ಇರಬೇಕು. ಕೇಳ್ತಾ ಇದ್ದಾರೋ ಇಲ್ಲಿ ನಮಗೆ ಗೊತ್ತಾಗಬೇಕು. ನಿಮ್ಮೊಳಗೆ ಆ ಕಡೆ ಈ ಕಡೆ ಚೂಟೋದು, ಅಲ್ಲೇ ಪಟ್ಟನೆ ಹೊಡ್ಕೊಳ್ಳೋದು, ಇದೆಲ್ಲ ಮಾಡ್ತಾ ಇರಬಾರ್ದು. ನೇರವಾಗಿ ಕೂತ್ಕೊಂಡು ಚೆನ್ನಾಗಿ ಕೇಳ್ತಾ ಇದ್ದೀರೋ ಅಂತ ಮಧ್ಯೆ ಮಧ್ಯೆ ನಾಮಸ್ಮರಣೆ ಮಾಡ್ತಾ ಹೋಗ್ತೀವಿ ನಾವು. ಈಗಲೊಂದು 3-4 ಆಕಳಿಕೆ ಬಂತು. ಯಾರ್ಯಾರು ಆಕಳಿಕೆ ತೆಗೆದಿದ್ದಾರೆ ಅವ್ರಿಗೆ ಗೊತ್ತು, ದಾಸರು ನೋಡಿದವ್ರಿಗೆ ಗೊತ್ತು, ಬಾಯಿ ತೆಗೆದವ್ರಿಗೆ ಗೊತ್ತು ಅಲ್ವೇ. ಯಾರ್ಯಾರು ತೆಗೆದಿದ್ದಾರೆ ಸ್ವಲ್ಪ ಬಾಯಿ ಮುಚ್ಚಿಕೊಳ್ತಾರೆ ಅಲ್ಲೇ. ಬಾಯಿ ಮುಚ್ಚಿಕೊಂಡ್ರೆ ಏನಾಗ್ತದೆ, ಆಕಳಿಕೆ ಬಂದಾಗ ಬಾಯಿ ಮುಚ್ಚಿಕೊಂಡ್ರೆ ಮೂಗು ಹರಳುತ್ತದೆ, ದೊಡ್ಡ ಆಗ್ತದೆ. ಲಕ್ಷಣ ಅದು ಅಲ್ವೇ. ನೀವು ಬೇಕಾ ಮಧ್ಯಾಹ್ನದೊಳಗೆ ಹರಿಕತೆ ಇಟ್ಟುಕೊಳ್ಳಿ. ಹರಿಕತೆ ಪ್ರಾರಂಭವಾಗಿ ಒಂದು ಅರ್ಧ ಗಂಟೆ ಒಳಗೆ ಸಭೆಯಿಂದ ಒಂದು 4-6 ಆಕಳಿಕೆ ಬರೆದಿದ್ರೆ ಅದು ಹರಿಕತೆಯೇ ಅಲ್ಲ. ಅಷ್ಟೊಂದು ಸಂಬಂಧ ಉಂಟು. ಈಗಿನ ಸಂಬಂಧ ಅಲ್ಲ. 500 ವರ್ಷ ಹಿಂದೆ ಪುರಂದರದಾಸರು ಕೀರ್ತನೆ ಸಮಯದಲ್ಲಿ ಏನೇನಾಗ್ತದೆ ಸಭೆಯಲ್ಲಿ ಅನ್ನೋದನ್ನ ಒಂದು ಹಾಡೆ ಮಾಡಿದ್ದಾರೆ. ನಿದ್ರೆ ಬಂದಿತದಕೋ ಅನಿರುದ್ಧನ ಸೇವೆಯೊಳು ವಿಘ್ನ ಮಾಡುವುದಕ್ಕೋ. ಆಕಳಿಕೆಲ್ಲ ಬರ್ತಾ ಇರ್ತದೆ. ಮೊದಲ ಆಕಳಿಕೆ ಬರ್ತದೆ, ಆಮೇಲೆ ತೂಕಡಿಕೆ ಬರ್ತದೆ, ಆಮೇಲೆ ಎಲೆ ಅಡಿಕೆ ಬರ್ತದೆ, ಆಮೇಲೆ ನೀರಡಿಕೆ ಬರ್ತದೆ. ಇವೆಲ್ಲ ಬರ್ತಾ ಹೋಗ್ತಾ ಇರ್ತಾವ ಸಭೆಯೊಳಗೆ ಅಲ್ವೇ. ಆಕಳಿಕೆ ಬಂದ ಕ್ಷಣ ಹಿಂದಿನಿಂದ ಯಾರು ಬರ್ತಾರೆ? ಕಾರಣ ಉಂಟು. ನೀವು ಕೀರ್ತನೆ ಪ್ರಾರಂಭ ಆಗಿ 10 ನಿಮಿಷ ಆಯ್ತು, ಈಗಲೇ ಆಕಳಿಕೆ ಪ್ರಾರಂಭ ಆಯಿತು. ಕೆಲವು ನೋಡಿ ರಾತ್ರಿ 2020 ನೋಡೋರು ಇರ್ತಾರೆ. ಆಕಳಿಕೆ ಇಲ್ಲ, ತೂಕಡಿಕೆ ಇಲ್ಲ.
ಕಣ್ಣಿಗೆ ರೆಪ್ಪೆ ಇದೆ ಎಂಬುದು ಮರೆತು ನೋಡ್ತಾ ಇರ್ತಾರೆ. ಈಗ ಒಂದು ಅರ್ಧ ಗಂಟೆ ಆಗಿಲ್ಲ ಹರಿಕತೆ ಪ್ರಾರಂಭ ಮಾಡಿ 3-4 ಆಕಳಿಕೆ ಬಂತು. ಸಂಬಂಧ ಇದೆ. ಎಲ್ಲೆಲ್ಲಿ ಹರಿಕತೆ ನಡೀತದೋ ಅಲ್ಲೆಲ್ಲ ಆಗಮನ ಆಗ್ತದೆ ಅವ್ರದ್ದೆಲ್ಲ. ಏನು ಕಾರಣ ಉಂಟು. ರಾಮದೇವರು ಯುದ್ಧದಲ್ಲಿ ಕುಂಭಕರ್ಣನ ಕೊಂದುಬಿಟ್ಟ. ಕುಂಭಕರ್ಣನ ಹೆಂಡತಿ ನಿದ್ರಾದೇವಿ. ಅವಳು ಬಂದು ರಾಮನ ಸಮ್ಮುಖದಲ್ಲಿ ಬಂದು ನಿಂತುಬಿಟ್ಲು. ರಾಮ, ನನ್ನ ಪತಿಯನ್ನು ವೈರಿ ಅಂತ ಕೊಂದ್ಯಲ್ಲೋ, ಈಗ ನನಗೆಲ್ಲಿ ಸ್ಥಾನ ಕೊಡ್ತೀಯ ಅಂತ ಕೇಳಿದ್ಲಂತೆ ನಿದ್ರಾದೇವಿ. ರಾಮದೇವರಂದ, ನೋಡು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಸುಳ್ಯ, ದಕ್ಷಿಣ ಆ ಕಡೆ ಎಲ್ಲ, ಮಂಗಳೂರು ಆ ಕಡೆ ಬಯಲಾಟ, ಯಕ್ಷಗಾನ, ತಾಳಮದ್ಲೆ ಎಲ್ಲ ಜೋರು ನಡೀತದೆ ಬೆಳವರಿಗೆ. ಅಲ್ಲಿ ಹೋಗುವಂತೆ. ಯಾರಿಗೆ? ನಿದ್ರಾದೇವಿಗೆ. ಆಕೆಂದು ನಾನು ಹಾಗೆಲ್ಲ ಸಂಚಾರ ಮಾಡೋಳಲ್ಲ, ನಾನು ಮಹಾಪತಿವ್ರತೆ ಅಂದ್ಲು. ಹಾಗಾದ್ರೆ ಒಂದು ಮಾಡೋ, ರಾತ್ರಿ 2020 ನೋಡೋರು ಇರ್ತಾರೆ, ನೈಟ್ ಶೋ ನೋಡೋರು ಇರ್ತಾರೆ, ಅಲ್ಲಾದರೂ ಹೋಗುವಂದಂತೆ ರಾಮದೇವರು. ಯಾರಿಗೆ? ನಿದ್ರಾದೇವಿಗೆ. ಅವಳಂದು ನಾನು ಹಾಗೆಲ್ಲ ಸಂಚಾರ ಮಾಡುವಳಲ್ಲ, ನಾನು ಮಡಿವಂತಳು ಒಂದು. ಮತ್ತೆ ಎಲ್ಲಿ ಹೋಗ್ತೀನಿ ನೀನು? ಯತ್ರ ಯತ್ರ ರಘುನಾಥ ಕೀರ್ತನಂ, ಎಲ್ಲೆಲ್ಲಿ ರಾಮಕಥೆ ನಡೀತದೋ ಅವ್ರು ಮುದ್ದಾಂ ನಾನು ಪ್ರವೇಶ ಮಾಡ್ತೀನಿ ಅಂದ್ಲಂತೆ. ಅಲ್ವೇ? ಎಲ್ಲೆಲ್ಲಿ ನಿನ್ನ ಕಥೆ ನಡೀತದೋ ನಾನು ಮುದ್ದಾಂ ಪ್ರವೇಶ ಮಾಡ್ತೀನಿ. ಯಾಕೆ? ನೀನು ನನ್ನ ಪತಿಯನ್ನು ವೈರಿ ಅಂತ ಕೊಂದ್ಯಲ್ಲೋ, ಹಾಗಾಗಿ ನನಗೆ ನೀನು ವೈರಿ. ನಿನ್ನ ಕಥೆಯಲ್ಲಿ ನಡೀತದೋ ನಾನು ಮುದ್ದಾಂ ಪ್ರವೇಶ ಮಾಡ್ತೀನಿ ಅಂದ್ಲು. ಇವತ್ತು ಹೋಗಿ ಬ್ರಹ್ಮನಲ್ಲಿ ಕೇಳಿಲ್ಲೋ, ನನಗೆ ಎಲ್ಲಿ ಡ್ಯೂಟಿ ಹಾಕಿದ್ದೆ ಅಂತ ಕೇಳಿಲ್ಲಂತೆ ನಿದ್ರಾದೇವಿ. ಇಲ್ಲಿ ಹಾಕಿದ್ದಾರೆ ಅಂತಂದ್ರು. ಯಾರೋ ಅಂದ್ರು ನೋಡಿ, ಚಿಕ್ಕೋಡಿಯಲ್ಲಿ, ಚೊಕ್ಕಾಡಿಯಲ್ಲಿ ಸಂಜೆ 5:30 ಇಂದ 8:30 ಹರಿಕತೆ ಇದೆ, ಅಲ್ಲಿ ಹೋಗು ಅಂತ ಚೀಟಿ ಕೊಟ್ಟನಂತೆ ಬ್ರಹ್ಮದೇವರು ಡ್ಯೂಟಿಗಾಗಿ. ಅಲ್ವೇ? ಬರುವಾಗ ಒಬ್ಳೆ ಬರೋದಿಲ್ಲ ಅವಳು, ಅಕ್ಕ ತಂಗಿಯರೆಲ್ಲ ಇದ್ದಾರೆ. ಮೊದಲು ಸಭೆಗೆ ಆಕಳಿಕೆ ಬರ್ತಾಳೆ, ಹಿಂದಿನಿಂದ ತೂಕಡಿಕೆ ಬರ್ತಾಳೆ. ಅಲ್ವೇ? ಅವರಿಗೆಲ್ಲ ಅವಕಾಶ ಕೊಡದಿದ್ದ ಹಾಗೆ. ನಮಃ ಪಾರ್ವತೀಪದೇ ಹರ ಹರ ಮಹಾದೇವ. ಶಿವನ ಭಜಿಸಿರೋ, ಓ ಮಾಧವನ ಭಜಿಸಿರೋ. ಶಿವನ ಭಜಿಸಿರೋ, ಕುಮಾರಮನ ಭಜಿಸಿರೋ. ಶಿವನ ಭವನ ಭವದೂರನ ಭಕ್ತ ಪ್ರಿಯನ ಶ್ರೀ ಮಹೇಶನ. ಶಿವನ ಭಜಿಸಿರೋ, ಓ ಮಾಧವನ ಭಜಿಸಿರೋ. ಶಿವನ ಭಜಿಸಿರೋ, ಕುಮಾರಮನ ಭಜಿಸಿರೋ. ದಂಪತಿಗಳು ಶಿವಾಲಯದಲ್ಲಿ ಅನವರತವಾಗಿ ಎಲ್ಲ ಪ್ರವೃತ್ತಿಯಲ್ಲಿ ಶಿವನನ್ನೇ ಧ್ಯಾನ ಮಾಡ್ತಾ ಭಕ್ತಿಯಿಂದ ಕಾಲ ಕಳೆಯುವಂತಹ ಸಮಯ. ಅದೊಂದು ದಿವಸ ಮೃಕಂಡು ಮಹರ್ಷಿ ಪ್ರಾತಃ ಕಾಲ ಬ್ರಾಹ್ಮೀ ಮುಹೂರ್ತದಲ್ಲಿ ಗೋದಾವರಿಯಲ್ಲಿ ಸ್ನಾನವನ್ನು ಮಾಡಿ ಧ್ಯಾನಾಸಕ್ತನಾಗಿ ಕೂತಿದ್ದಾನೆ. ಪರಶಿವ ದರ್ಶನವನ್ನು ಕೊಟ್ಟ. ಅಯ್ಯ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ಬೇಕಾದಂಥ ವರ ಕೇಳು. ಯಾತಕ್ಕೋಸ್ಕರವಾಗಿ ಅನವರ್ತ ನನ್ನನ್ನು ಸ್ಮರಣೆ ಮಾಡ್ತಾ ಇದ್ದಿ? ಮೃಕಂಡು ಮಹರ್ಷಿ ಅಂದ, ಸ್ವಾಮಿ, ನನಗೆಲ್ಲವೂ ಅನುಕೂಲ ಉಂಟು, ಸಂತತಿ ಇಲ್ಲದ ಕಾರಣ ನಿನ್ನನ್ನು ನಿರಂತರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮಕ್ಕಳಿಲ್ಲದ ಸಿರಿಯೋ, ಕೊಳೆತ ತೆಂಗಿನ ತುರಿಯೋ. ದಾಸವಂತ ಎಲ್ಲ ವೈಭವ ಇದ್ರೆ, ಸಂತಾನ ಇಲ್ಲದಿದ್ರೆ ಶವಕ್ಕೆ ಇಕ್ಕಿದ ಆಭರಣದಂತೆ ಅಲ್ವೇ? ಕುರುಡನಿಗೆ ಕನ್ನಡಿಯ ಯಜಮಾನಿಕೆ ಕೊಟ್ಟರೆ ಏನಾಗಬಹುದು ಪರಿಣಾಮ? ಹಾಗೆ ಎಲ್ಲ ವೈಭವ ಇದೆ, ಸಂತತಿ ಇಲ್ಲದ ಕಾರಣ ಭಗವಂತನಲ್ಲಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದ್ದಾನೆ ಮೃಕಂಡು ಮಹರ್ಷಿ. ಆಗಲಿ ಭಗವಂತ ಮೆಚ್ಚಿ ಅಂದ, ಅಯ್ಯ, ನಾನು ಕೊಡುವ ವರದಲ್ಲಿ 2 ರೂಪ ಇದೆ. ಒಂದು, ಮಗುವಿಗೆ ದೀರ್ಘಾಯುಷ್ಯ, ಆದರೆ ಅವ ದುಸ್ಸಂಗ, ದುರಾಚಾರ ಈ ಮೂಲಕವಾಗಿ ಶತಾಯುಷ್ಯದ ಸಂತತಿ ಬೇಕೋ, ಅಥವಾ ಅಲ್ಪಾಯುಷ್ಯಾಗಿ ನಿನ್ನ ಕುಲದ ಕೀರ್ತಿಯನ್ನು ಆಚಂದ್ರಾರ್ಹವಾಗಿ ಉಳಿಸುವ ಸಂತತಿ ಬೇಕೋ. 2 ಅವಕಾಶ ಇದೆ. ಮೃಕಂಡು ಅಂದ, ಮುನಿ ಅಂದ, ಸ್ವಾಮಿ, ನಾವು ಸಂತತಿಯನ್ನು ಬಯಸೋದು ಯಾಕೆ, ಮಕ್ಕಳನ್ನು ಬಯಸೋದು ಯಾಕೆ ಅಂದರೆ
ಮಕ್ಕಳ ಒಂದೊಂದು ಲೀಲಾ ವಿಶೇಷವನ್ನು ನೋಡ್ಬೇಕು. ಚಿಕ್ಕವರಿರುವಾಗ ಬಾಲಲೀಲೆ, ಬೆಳೆದು ದೊಡ್ಡವನಾಗುವಂತೆ ಅವನ ಕೀರ್ತಿಯನ್ನು ಕೇಳಿ ಸಂತೋಷ ಪಡಬೇಕು. ಪ್ರಾಯ ಪ್ರಬುದ್ಧನಾದ ಮೇಲೆ ನಮ್ಮನ್ನ ಅವನ ಆಶ್ರಯದಲ್ಲಿ ನಾವಿರಬೇಕಲ್ಲ. ವೃದ್ಧಾಪ್ಯ ಬಂದಾಗ ಆ ನಿಮಿತ್ತವಾಗಿ ನೀನೇ ಅನುಗ್ರಹ ಮಾಡು ಸ್ವಾಮಿ, ದುಸ್ಸಂಗ ದುರಾಚಾರದಿಂದ ಒಡಗೂಡಿ ಶತಾಯುಷ್ಯವುಳ್ಳ ಸಂತತಿಗಿಂತ ನನಗೆ ಅಲ್ಪಾಯುಷ್ಯಾದಂಥ ಕೀರ್ತಿವಂತ ಅಚಂದ್ರಾರಕವಾಗಿ ಅವನ ಕೀರ್ತಿ ಉಳುವಂಥ ಸಂತತಿಯನ್ನು ಕರುಣಿಸು ಎಂದ. ಹಾಗಾಗಿ ಮಕ್ಕಳು ಕೀರ್ತಿವಂತರಾಗಬೇಕು, ಆಯುಷ್ಯವಂತರಾಗಬೇಕು ಅಲ್ವೇ? ಹಾಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋ. ತಂದೆ ತಾಯಿಯರ ಮುಖ್ಯ ಉದ್ದೇಶ ಏನು ಅಂದರೆ ಮಕ್ಕಳ ಮೇಲೆ ಭವಿಷ್ಯ ಇರುತ್ತದಲ್ಲ. ನಾಳಿನ ಭಾರತದ ಭವಿಷ್ಯದ ಜಂಬೂ ಸವಾರಿ ಯಾರಿಗೆ? ನಮಗೆ, ನಿಮಗೆ, ಮಕ್ಕಳಿಗೆ. ಒಂದು ಯಾರೋ ಹಿಂದಂದ್ರು ನೋಡಿ, ನಿಜ. ಭವಿಷ್ಯದ ಜಂಬೂ ಸವಾರಿ ಮಕ್ಕಳಿಗೆ. ಬಾಂಬು ಸವಾರಿ ಯಾರಿಗೆ? ಯಾರಿಗೆ? ವಯಸ್ಸಾದವರಿಗೆ. ಆದರೆ ಕವಿಗಳಂತಾರೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ಒಂದು ಮರ ವೈಭವ ಕಾಣಬೇಕಾದ್ರೆ ಸಂಸಾರದಲ್ಲಿ ಹಳೆಯ ಬೇರು ಅನುಭವದ ಹಿರಿಯರು ಮಾರ್ಗದರ್ಶನ ಬೇಕು. ಹೊಸ ಚಿಗುರು ಚೆನ್ನಾಗಿ ಕಾಣಬೇಕಾದ್ರೆ ಹಳೆಯ ಬೇರು ವೈಭವವಾಗಿರಬೇಕಂತೆ. ಹಾಗೆ ಹಿರಿಯರ ಆಶೀರ್ವಾದದಿಂದ ನಮ್ಮ ಉಜ್ಜೀವನ ಪಥಕ್ಕೆ ಮಾರ್ಗದರ್ಶನ ಹಿರಿಯರಿಂದ ಪ್ರಾಪ್ತಿಯಾಗೋದು. ನಮ್ಮ ತಯಾರಿ ಮಾಡ್ಕೊಳ್ಬೇಕಲ್ಲ ಅಲ್ವೇ? ಹಾಗಾಗಿ ನಮ್ಮ ಋಷಿಮುನಿಗಳು 2 ಪಥವನ್ನು ಹಾಕಿಕೊಟ್ಟರು, ಒಂದು ಜೀವನ, ಇನ್ನೊಂದು ಉಜ್ಜೀವನ. ಸ್ವಾಮಿ, ಕುಲದ ಕೀರ್ತಿಯನ್ನು ಅಚಂದ್ರಾರ್ಕವಾಗಿ ಉಳಿಸುವಂಥ ಸಂತತಿಯಾದರೂ ಪರವಾಗಿಲ್ಲ, ಅದು ಅಲ್ಪಾಯುಷ್ಯ ಆದರೂ ಚಿಂತೆ ಇಲ್ಲ, ಅನುಗ್ರಹ ಮಾಡಿ ಎಂಬುದಾಗಿ ಸ್ವೀಕಾರ ಮಾಡ್ತಾನೆ ಬ್ರಕಂಡು ಮಹರ್ಷಿ. ಆದರೆ ಈ ವಿಷಯವನ್ನು ಗುಪ್ತವಾಗಿ ಇಡ್ತಾನೆ. ಅಲ್ಪಾಯುಷಿ ಮಗ ಸಂತತಿಯನ್ನು ಪಡೆಯುವಂಥ ಒಂದು ಅವಕಾಶ ಪ್ರಾಪ್ತಿ ಶಿವನ ಅನುಗ್ರಹದಿಂದ. ಹೀಗಂದುಕೊಂಡು ಸಂತೈಸಿ ಮನೆಗೆ ಬರುತ್ತಾನೆ. ಶಿವನ ಪೂರ್ಣಾನುಗ್ರಹದಿಂದ ದಂಪತಿಗಳಿಗೆ ಸಂತತಿ ಆಗ್ತದೆ. ಶಿವನ ಪೂರ್ಣಾನುಗ್ರಹದಿಂದ ಪ್ರಾಪ್ತಿಯಾದ ಸಂತತಿಗೆ ನಾಮಕರಣ ಮಾಡ್ತಾನೆ. ಮಾರ್ಕಂಡೇಯ ಎಂಬುದಾಗಿ ನಾಮಕರಣ ಮಾಡಿದ. ಬಾಲಕನಾದರೂ ಅತಿ ಚುರುಕು. ಗಂಡು ಸಂತತಿಯನ್ನು ಪಡೆದಿದ್ದಾರೆ ದಂಪತಿಗಳು. ಸಂಭ್ರಮವೇ ಸಂಭ್ರಮ, ಸಂತೋಷ ಅಲ್ವೇ? ಪರಶಿವನ ಪೂರ್ಣಾನುಗ್ರಹದಿಂದ ಪ್ರಾಪ್ತಿಯಾದಂಥ ಸಂತತಿಯನ್ನ, ಗಂಡು ಸಂತತಿಯನ್ನು ಕಂಡು ಸಂತೋಷ ಪಡ್ತಾ ಇದ್ದಾರೆ ದಂಪತಿಗಳು, ತಂದೆ ತಾಯಂದರು. ಗಂಡು ಅಂದ್ರೆ ಬಹಳ ಸಂತೋಷ ಇರುತ್ತದೆ. ಈಗಲೂ ಗಂಡು ಅಂದ್ರೆ ಬಹಳ ಸಂತೋಷ ಇರುತ್ತದೆ ಸಮಾಜದಲ್ಲಿ ಅಥವಾ ಸಂಸಾರದಲ್ಲಿ. ಹೆಣ್ಣು ಅಂದ್ರೆ ಮೋರೆ ಮುರಿತಾರ್ರಿ. ಯಜಮಾನ ಹೆಂಡತಿಯ ಪ್ರಸವ ವೇದನೆಯಲ್ಲಿ ಹೆಂಡತಿಯನ್ನು ಆಸ್ಪತ್ರೆ ಬಿಟ್ಟು ಬಂದಿದ್ದಾನೆ. ಸುರಕ್ಷಿತ ಜನನವಾಗಿದೆ. ಬರುವಾಗ ಮಿತ್ರರು ಯಾರೋ ಕೇಳಿದರು, ಅಯ್ಯ ಹೆಂಡತಿ ಆರೋಗ್ಯ ಇದ್ದಾಳೇನೋ? ಆರೋಗ್ಯ ಇದ್ದಾಳೆ. ಪ್ರಸವ ವೇದನೆಗೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದ. ಜನನ ಆಯ್ತೇನಪ್ಪ? ಆಗಿದೆ. ಹೆಣ್ಣೋ ಗಂಡೋ ಅಂತ ಕೇಳಿದರು ಮಿತ್ರರು ಯಾರೋ. ಅದು ಕಳೆದ ವರ್ಷದ್ದೇ ಅಂದ್ಬಿಟ್ಟ. ಕಳೆದ ವರ್ಷವೂ ಹೆಣ್ಣಾಗಿತ್ತು. ಅವನಿಗೆ ಹೆಣ್ಣು ಹೇಳಲಿಕ್ಕೂ ಸಂಕೋಚ. ಅದಕ್ಕೆ ಕಳೆದ ವರ್ಷದ್ದೇ ಅಂದ್ಬಿಟ್ಟ. ಅದೇ ಗಂಡಾಗಿದ್ದರೆ ಬೇಕ್ರಿ ಹೋಗಿ ಮಿಶ್ರಾ ಪೇಡ ತೆಗೆದುಕೊಂಡು ಊರಿಗೆಲ್ಲ ನನ್ನ ಗಂಡ್ರಿ ಅಂತ ಪೇಟೆ ಹಂಚ್ತಿದ್ದ. ಇಂಥ ದುರಂತ ಬಂದಿದೆ. ಗಂಡು ಹೆಣ್ಣು ಕಾರಣ ಅಲ್ಲ, ಜೀವಚೇತನದ ಯೋಗ್ಯತೆಯೇ ಕಾರಣ ಅಂದಿದ್ದಾರೆ. ಧೃತರಾಷ್ಟ್ರನಿಗೆ 100 ಜನ ಗಂಡೇ ಮಕ್ಕಳು ಗುಂಡಿದ್ದ ಹಾಗೆ, ಪಿಂಡಕ್ಕೆ ನೀರು ಬಿಡ್ಲಿಕ್ಕೆ ಒಬ್ಬರು ಉಳಿದಿಲ್ಲ. ರಾಜ ಅಶ್ವಪತಿ ಒಬ್ಬಳೇ ಹೆಣ್ಣು ಮಗಳು ಸತಿ ಸಾವಿತ್ರಿ ಯಮನೊಡನೆ ಹೋರಾಡಿ ಉಭಯ ಕುಲವನ್ನು ಉದ್ಧಾರ ಮಾಡಿದ್ದು. ಗಂಡು ಹೆಣ್ಣು ಕಾರಣ ಅಲ್ಲ, ಜೀವಚೇತನದ ಯೋಗ್ಯತೆಯೇ ಕಾರಣ ಅಂದಿದ್ದಾರೆ. ಅಂತೂ ಒಳಗೆ ಬಂದ್ರಿ ಅಂತಾಯ್ತು. ನೀವೀಗ ಹೇಳುವಂಥ ಭಾಷೆ ಅರ್ಥ ಆಗ್ತದೆ ಅಂತಾಯ್ತಲ್ವೇ? ನಿಜ. ಆ ಚೇತನದಲ್ಲಿ ಆ ಶಕ್ತಿ ಇರೋಣ. ಯೋ ಅಂತ ಪ್ರವೇಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಭಾಗವತ ವರ್ಣನೆ ಮಾಡ್ತದೆ. ಅಂತರ್ಯದ ಅರಿವಿರುತ್ತದೆ. ಅದು ಪ್ರಕಾಶ ಆಗಬೇಕಾದ್ರೆ ಸಮಯ ಬರಬೇಕು.
ಹಾಗೆ ಗಂಡು ಹುಟ್ಟಿದಂಥ ಸಂದರ್ಭದಲ್ಲಿ ದಂಪತಿಗಳಿಗೆ ಸಂತೋಷ ಉಂಟಾಯಿತು. ಜಾತಕವನ್ನು ತೆಗೆಸಿದರು, ನಾಮಕರಣ ಮಾಡಿದರು. ಮಾರ್ಕಂಡೇಯ ಎಂಬುದಾಗಿ ನಾಮಕರಣ ಮಾಡಿದ್ದಾರೆ. ಬಾಲಕ ಸಾಮಾನ್ಯ ಮಕ್ಕಳಂತಲ್ಲ. ಮಕ್ಕಳಾಟಿಕೆಗೆ ಮನಗೊಡದೆ, ಜಿಹ್ವೇಂದ್ರಿಯದ ಚಾಪಲ್ಯಕ್ಕೆ ಸಿಲುಕದೆ, ಮುರಹರನ ಪರಶಿವನ ನಾಮವ ಮನಮುಟ್ಟಿ ಭಜಿಸುತ್ತಿದ್ದನು ಎಡಬಿಡದೆ. ಎಲ್ಲ ಪ್ರವೃತ್ತಿಯಲ್ಲಿ ಹೋಗುವಾಗ, ಸಾಗುವಾಗ, ಬಾಗುವಾಗ, ತೇಗುವಾಗ, ನೀಗುವಾಗ, ಕೂಗುವಾಗ, ಉಂಬಾಗ, ತಿಂಬಾಗ, ನಡೆವಾಗ, ನುಡಿಯುವಾಗ, ನಿಂತಾಗ, ಕುಂತಾಗ, ಪಂಕ್ತಿ ಸಾಗುವಾಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಸ್ಮರಣೆ ಮಾಡ್ತಾ ಬಾಲ ಮಾರ್ಕಂಡೇಯ ಸಾಮಾನ್ಯ ಮಕ್ಕಳಂತಲ್ಲ. ಬಾಲ್ಯದಲ್ಲಿ ಚುರುಕು, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂಬ ಹಾಗೆ ಆ ದಿವ್ಯವಾದ ನಾಮದಲ್ಲಿ ತಲ್ಲಿನಾಗಿ ಬಾಲನೊಮ್ಮೊಮ್ಮೆ ಮೈಮನ ಮರೆತಿದ್ದ, ಮನವನ್ನು ಉನ್ಮನವಾಗಿಸಿಕೊಳ್ಳುತ್ತಿದ್ದ. ಬುದ್ಧಿಯ ಸಿದ್ಧಿಯ ದಾರಿಯನ್ನು ತೋರಿ ನಿರಂತರವು ಓಂ ನಮಃ ಶಿವಾಯ, 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 ಹೇಳಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೀವೆಲ್ಲ ಒಂದು ಸಾರಿ ಹೇಳಿದ್ರೆ, ಒಂದು ಸಾರಿ ಓಂ ನಮಃ ಶಿವಾಯ ಹೇಳಿದ್ರೆ 500,000 ನಾಮಸ್ಮರಣೆ ಆಗ್ತದೆ. ನಾಮದಿಂದ ಪ್ರಭಾವಲೆ, ನಾಮಕ್ಕೆ ಅಪಾರ ಶಕ್ತಿ ಇದೆ. ಹಾಗಾಗಿ ಏಕಕಾಲದಲ್ಲಿ ಒಂದು ಸಾರಿ ಹೇಳಿದ್ರೆ ಎಷ್ಟಾಗ್ತದೆ? ಎಷ್ಟು ಮಕ್ಕಳಿದ್ದೀರಿ ನೀವು? ಎಷ್ಟು ಮಕ್ಕಳಿದ್ದೀರಿ ಗೊತ್ತಿಲ್ಲ. 800 500 ನೋಡಿ, ಒಂದು ಸಾರಿ ಹೇಳಿದ್ರೆ 500 ನಾಮಸ್ಮರಣೆ ಆಗ್ತದೆ. ಒಬ್ಬನೇ ಹೇಳೋದಾದ್ರೆ 20 ನಿಮಿಷ ಬೇಕು. ಹಾಗಾಗಿ 1 ನಿಮಿಷದೊಳಗೆ ಇಷ್ಟು ಸೇವೆ ಆಗ್ತದೆ. ನಿಮ್ಗೆ ಶಿವನಿಗೆ ಹೋಗ್ಬಿಡ್ತದೆ, ಗುರುವಿಗೆ ಹೋಗ್ಬಿಡ್ತದೆ, ಸಾಯಿನಾಥರಿಗೆ ಹೋಗ್ಬಿಡ್ತದೆ ಅಲ್ವೇ? ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಬಾಲ ಮಾರ್ಕಂಡೇಯ ಹೀಗೆ ಕಾಲ ಕಳೀತಿದ್ದ ಅಂತ. ಮೈಮನ ಮರೆತು ಮನ ಉನ್ಮನವಾಗಿಸಿ ಬುದ್ಧಿಗೆ ಸಿದ್ಧಿಯ ದಾರಿಯನ್ನು ತೋರಿ ನಿರಂತರ ಪಂಚಾಕ್ಷರಿ ನಾಮವನ್ನು, ಪಂಚೇಂದ್ರಿಯವನ್ನು ನಿಗ್ರಹಿಸಿ ನಿರಂತರ ಸ್ಮರಣೆ ಮಾಡುವಂಥ ಬಾಲಕ. ನಗೆ ಮೊಗದ ತೊಳಗುವ ಕಪೋಲದ ನಿಟ್ಟೆಸಳು ಗಂಗಳ ಕರಪಲ್ಲವದ ತುಂಬು ಗುರುಳಿನ ಮುದ್ದು ಮುಖದ ಬಾಲನ ಕಂಡು ಅಡಿಗಡಿಗೆ ಆನಂದಿಸುತ್ತಿದ್ದರು. ತಂದೆ ತಾಯಂದರು ಬಾಲನ ಈ ಲೀಲೆಯನ್ನು ಕಂಡು ಆನಂದ ಪಡ್ತಾ ಇದ್ದಾರೆ. ಆ ಭಕ್ತಿ, ಆ ಶ್ರದ್ಧೆ ಬೆಳೆವ ಸಿರಿ ಮೊಳಕೆಯಲ್ಲಿ ಅಂಬ ಹಾಗೆ ಬಾಲ ಮಾರ್ಕಾಂಡೇಯ ನಿರಂತರ ಶಿವಧ್ಯಾನದಲ್ಲಿ ತಲ್ಲೀನನಾಗ್ತಾನೆ. ತಂದೆಯೊಡಗೂಡಿ ಹೇಗೆ ಸಂಧ್ಯಾ ವಂದನೆ ತ್ರಿಕಾಲದಲ್ಲಿ ಸ್ನಾನ ಸಂಧ್ಯಾ ಇದನ್ನೆಲ್ಲ ತಂದೆ ಮೂಲಕವಾಗಿ ಮಾರ್ಗದರ್ಶನ ಪಡೆಯುತ್ತಾ ಕಾಲ ಕಳೆಯುವಂಥ ಬಾಲಕ ಗರ್ಭಾಷ್ಟಮ ಸಮೀಪವಾಗ್ತಾ ಇದೆ. ಬಾಲಕನಿಗೆ ಮಾನವ ಧರ್ಮಕ್ಕನುಗುಣವಾಗಿ ವೈದಿಕ ಸಂಪ್ರದಾಯದಂತೆ ಆತನಿಗೆ ಗರ್ಭಾಷ್ಟಮದಲ್ಲಿ ಉಪನಯನ ಸಂಸ್ಕಾರವನ್ನು ಮಾಡಬೇಕೆಂಬುದಾಗಿ ತಂದೆ ತಾಯಿಂದರು ನಿರ್ಣಯಿಸುತ್ತಾರೆ. ಇವನ ಶ್ರದ್ಧೆ, ಇವನ ಭಕ್ತಿ ನಿರಂತರ ನಡೆಸುವಂಥ ನಾಮಸ್ಮರಣೆ ಇನ್ನೂ ಹೆಚ್ಚು ಪೌಷ್ಟಿಕವನ್ನು ಕೊಡುತ್ತದೆ, ಬುದ್ಧಿ ಬೆಳವಣಿಗೆಗೆ ಅನುಕೂಲವಾಗ್ತದೆ. ಆ ನಿಮಿತ್ತವಾಗಿ ಗರ್ಭಾಷ್ಟಮದಲ್ಲಿ ಉಪನಯನ ಸಂಸ್ಕಾರವನ್ನು ಮಾಡಿಸಬೇಕೆಂಬ ಸಂಕಲ್ಪವನ್ನು ತೊಟ್ಟಂಥ ತಂದೆ ತಾಯಂದರು ಕುಲ ಪುರೋಹಿತರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಋಷಿಮುನಿಗಳನ್ನೆಲ್ಲ ಕರೆಸ್ತಾನೆ. ಎಲ್ಲ ಋಷಿಮುನಿಗಳು ಬಂದಿದ್ದಾರೆ. ಯಾರ್ಯಾರು? ಸನಕ ಸನಂದನ ಕಶ್ಯಪ ಜಹುನು ಜಮದಗ್ನಿ ಕುತ್ಸ ವತ್ಸ ಶುಕನತ್ರಿ ವಾಲ್ಮೀಕಿ
ಭಾರದ್ವಜ ರೋಮಜ ಭಗೀರಥ ಕುಶಾವರ್ತ ನಾರದ ಮರೀಚಿ ಮನು ಮತಂಗ ಗರ್ಗ ಗೌತಮ ಸನಾತನಗಸ್ತ್ಯ ಮಾಂಡವ್ಯ ಮುನಿ ಮುಖ್ಯರು ನೆರೆದರ ಸಭೆಯುಳು. ಮಹಾನ್ ಸಭೆ, ರಾಜ ಋಷಿಗಳ ಸಭೆ ಅದು, ಲೋಕ ಪೂಜ್ಯರ ಸಭೆ ಅದು. ಎಲ್ಲ ಋಷಿ ಮುನಿಗಳು ಆಚಾರ ಆಧ್ಯಾತ್ಮ ವಿಚಾರ ಅದರದ್ದೇ ಪ್ರಚಾರ. ತೀರ್ಥೇ ತೀರ್ಥೇ ನಿರ್ಮಲಂ ಬ್ರಹ್ಮ ವೃಂದಂ ವೃಂದೇ ವೃಂದೇ ತತ್ವಚಿಂತಾನುವಾದ ವಾದೇ ವಾದೇ ಜಾಯತೆ ತತ್ವಬೋಧ ಬೋಧೆ ಬೋಧೆ ಭಾಸತೆ ಚಂದ್ರಚೂಡ. ಸತ್ಪುರುಷರು ಒಂದು ಕಡೆ ಸೇರಿದರೆ ಒಳ್ಳೆಯ ವಿಚಾರದ ಕುರಿತು ಚಿಂತನೆ ಮಾಡ್ತಾರೆ. ಅದಕ್ಕೆ ಕಬೀರದಾಸರಂತಾರೆ, ಸಾಧು ಕೋ ಸಾಧು ಮಿಲೆ ತೋ दो दो अच्छी बात, गधे को गधे मिले तो दो दो मारे लात. ಅಲ್ವೇ? ಅರ್ಥ ಆಗ್ತದ? ಒಳ್ಳೆ ಜನರು ಇಬ್ಬರು ಸೇರ್ಕೊಂಡ್ರೆ ಒಳ್ಳೆ ವಿಚಾರದ ಕುರಿತು ಚಿಂತನೆ ಮಾಡ್ತಾರೆ. ಅದೇ ಎರಡು ಕತ್ತೆಗಳು ಒಂದು ಕಡೆ ಸೇರ್ಕೊಂಡ್ರೆ ಲತ್ತೆ ಹೊಡ್ಕೊಳ್ತಾವಂತ ಹಿಂದ್ಗಡೆಯಿಂದ. ಸಜ್ಜನರ ಸಹವಾಸ ಬಹಳ ಶ್ರೇಷ್ಠ. ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಒಡನಾಟ ಬಚ್ಚಲಿನ ರೊಚ್ಚಿನಂತಿಹುದೋ. ಬಲ್ಲವರ ಒಡನಾಟ ಬೆಲ್ಲವನು ಮೆದ್ದಂತೆ, ಅಲ್ಲಹುದೆಂಬ ಅಜ್ಞಾನಿ ಒಡನಾಟ ಕಲ್ಲು ಹಾದಂತೆ ಸರ್ವಜ್ಞ. ಡೊಂಕು ಬಾಳೆಯ ಹಣ್ಣು ಡೊಂಕುಂಟು ಒಳಗೆ ರುಚಿಯುಂಟು, ಸಜ್ಜನರ ಡೊಂಕೆ ಲೇಸೆಂದ. ಹಾಗಾಗಿ ಸತ್ಪುರುಷರ ದಿವ್ಯವಾದಂಥ ಸಾನ್ನಿಧ್ಯ ಇದ್ದರೂ ಸಾಕಂತೆ ನಮಗೆ. ಅದಕ್ಕೆ ಒಳ್ಳೆ ಜನರ ಸಹವಾಸದಲ್ಲಿರು. ಏನೂ ಮಾಡ್ಲಿಕ್ಕೆ ಅಸಾಧ್ಯ ಅಂತಾದರೆ ಒಳ್ಳೆ ಜನರ ಸಹವಾಸದಲ್ಲಾದರೂ ಇರುವಂಥ ಜ್ಞಾನಿಗಳು. ಎಲ್ಲ ಒಳ್ಳೆ ಜನ ಸೇರಿದ್ದಾರೆ ಒಂದು ಕಡೆ, ಸಾಧು ಸತ್ಪುರುಷರೆಲ್ಲ ಒಂದು ಕಡೆ ಸೇರಿದ್ದಾರೆ. ಎಲ್ಲರೂ ಬ್ರಹ್ಮ ಋಷಿಗಳು, ಲೋಕ ಪೂಜ್ಯರು. ಕಥೆ ಕೇಳುವ ಸ್ವಲ್ಪ ಲಕ್ಷ್ಯ ಇಡಿ. ನಮ್ಮಲ್ಲಿ ಲೋಕ ಪೂಜ್ಯರು ಬೇರೆ, ಲೋಕಪ್ರಿಯರು ಬೇರೆ. ಪೂಜ್ಯರೆಂದೂ ಪ್ರಿಯರಲ್ಲ, ಪ್ರಿಯರೆಂದು ಪೂಜ್ಯರಲ್ಲ. ಅರ್ಥ ಆಗ್ತದೆ ನಾವು ಹೇಳೋದು? ಬ್ರಹ್ಮ ಋಷಿಗಳೆಲ್ಲ ಪೂಜ್ಯರು, ಸನಕ ಸನಂದನ ಪ್ರಾತಸ್ಮರಣೀಯರು, ಅವ್ರನ್ನ ಸ್ಮರಣೆ ಮಾಡಬೇಕು ಪ್ರತಿನಿತ್ಯ, ಅವರೆಲ್ಲ ಪೂಜ್ಯರು. ಹಾಗಾದ್ರೆ ಈಗ ಪ್ರಿಯರು ಯಾರು? ಪ್ರಿಯರು ಈಗ ಚಲಚ್ಚಿತ್ರ ನಟ ನಟಿಯರು, ಅವರು ಪ್ರಿಯರು. ಪೂಜ್ಯರ ಸ್ಥಾನಕ್ಕೆ ಸೇರಿಸ್ಲಿಕ್ಕೆ ಆಗೋದಿಲ್ಲ. ಪ್ರಿಯರೇನಾದ್ರೂ ಊರಿಗೆ ಬರ್ತಾರೆ ಅಂದರೆ ಮರದ ಮೇಲೆ ಮಂಗನಿ ಕೂತ್ಕೊಳ್ಳಿ ಜಾಗ ಇರೋದಿಲ್ಲ, ಅಷ್ಟು ಜನ ಸೇರ್ತಾರೆ. ಯಾರು ಹೇಳಿ? ಚಲಚ್ಚಿತ್ರ ನಟ ನಟಿಯರು, ಕ್ರಿಕೆಟ್ ಆಟಗಾರರು ಅಲ್ವೇ? ಅವರಲ್ಲೂ ನಮಗೆ ಆದರ್ಶ ಕೊಡುವವರು. ಒಂದು ಕ್ರಿಕೆಟ್ ಆಟಗಾರರು, ಇನ್ನೊಬ್ಬ ಚಲಚ್ಚಿತ್ರ ನಟ ನಟಿಯರು. ಒಬ್ಬ ಸಚಿನ್ನ, ಇನ್ನೊಬ್ಬ ಬಚ್ಚನ್ನ. ನೋಡಿ ಎಷ್ಟು ಅರ್ಥ ಆಗ್ತದೆ ನಿಮಗೆ ಅಲ್ವೇ? ಅವರಲ್ಲೂ ನಮಗೆ ಆದರ್ಶ ಕೊಡುವವರು. ವಿವೇಕಾನಂದರಲ್ಲ, ಪುರಂದರದಾಸರಲ್ಲ, ಸಮರ್ಥ ರಾಮದಾಸರಲ್ಲ, ಹಿಂದೂ ಸಾಮ್ರಾಟ್ ಛತ್ರಪತಿ ಶಿವಾಜಿ ನಮ್ಮ ಭವ್ಯ ಸಂಸ್ಕೃತಿಯನ್ನು ಆಕಾಶದಷ್ಟು ಎತ್ತರಕ್ಕೆ ಹಾರಿಸಿದರು. ಸ್ವಾಮಿ ವಿವೇಕಾನಂದರು ಅಂಥವ್ರದ್ದು ಪರಿಚಯ ಇಲ್ಲಿ ಮಾಡಬೇಕಂತ ಇಂತಹ ಒಂದು ಸಂಸ್ಥೆಯನ್ನು ಬೆಳೆಸಿದ್ದು. ಲೋಕ ಪೂಜ್ಯರು ಬೇರೆ, ಲೋಕಪ್ರಿಯರು ಬೇರೆ. ಅದಕ್ಕೆ ಪೂಜ್ಯರೆಂದು ಪ್ರಿಯರಲ್ಲ, ಪ್ರಿಯರೆಂದು ಪೂಜ್ಯರಲ್ಲ. ಈಗ ಹಾಗಾದ್ರೆ ನಮ್ಮ ಮಕ್ಕಳಿಗೆ ಆದರ್ಶ ಕೊಡೋರು ಯಾರು? ಪೂಜ್ಯರೋ ಪ್ರಿಯರೋ? ನಿಮಗೆ ಇಲ್ಲಿ ಸಿಗ್ತದೆ ಪೂಜ್ಯರು. ನಾವು ಸ್ವಲ್ಪ ಹೊರ ಶಾಲೆಗೆಲ್ಲ ಹೋದರೆ ಎಲ್ರಿ ನಮಗೆ ಪ್ರಿಯರೇ ಆದರ್ಶ ಕೊಡೋದು ಅಂತಾರೆ. ಹಾಗಾಗಿ ನೋಡಿ, ಒಂದು ಕ್ರಿಕೆಟ್ ಪ್ರಾರಂಭ ಆಯಿತು ಅಂದ್ರೆ ಮನೆಯಲ್ಲಿ ಕಿರಿ 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 ಕ್ರಿಕೆಟ್ ಅಲ್ವೇ? ಅಡಿಗೆ ಮೇಲೆ ಅಡಿಗೆ ತಯಾರಾಗುವುದಿಲ್ಲ, ಮಕ್ಕಳು ಹೋಮ್ವರ್ಕ್ ನಡೆಯೋದಿಲ್ಲ, ಯಾವ ಆಫೀಸಿನಲ್ಲಿ ಯಾವ ಕೆಲಸ ಇಲ್ಲ. ಒಂದು ಕ್ರಿಕೆಟ್ ಶುರು ಆಯಿತು ಅಂತಂದರೆ ಪ್ರಪಂಚದಲ್ಲೇ ಕ್ರಿಕೆಟ್, ಕಿರಿ ಕಿರಿ ಕ್ರಿಕೆಟ್. ಕೋಟಿ ಕೋಟಿ ಮಂದಿ ನಿರುದ್ಯೋಗದಿಂದ ಕಾಲ ಕಳೆಯುವಂಥ ಒಂದು ಸುವ್ಯವಸ್ಥೆ ಅದು. ಶ್ರೀಮಂತ ರಾಷ್ಟ್ರಗಳಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಅವರಲ್ಲಿ ನಮ್ಗೆ ಆದರ್ಶ ಕೊಡೋದು ಕ್ರಿಕೆಟ್ ಆಟಗಾರರು, ಚಲಚ್ಚಿತ್ರ ನಟ ನಟಿಯರು, ವಿಶ್ವಸುಂದರಿಯರು, ತಮ್ಮ ಮೈಮಾಟವನ್ನು ಪ್ರಪಂಚಕ್ಕೆ ತೋರುವವರು ವಿಶ್ವಸುಂದರಿಯರು. ಅಲ್ಲಿಂದ ಮುಂದೆ ಬಂತು ಮಿಸ್ ಇಂಡಿಯಾ,
ಅಲ್ಲಿ ಇಂಡಿಯಾ ಮಾತ್ರ ಮಿಸ್ ಇರ್ತದಷ್ಟೇ. ಅದು ಈಗ ಮತ್ತು ಈ ಕಡೆ ಬರ್ತಾ ಇದೆ. ಮಂಗಳೂರು ಮಿಸ್ಸು, ಸುಳ್ಯ ಮಿಸ್ಸು, ಚಕ್ಕೋಡಿ ಮಿಸ್ಸು ಅಲ್ವೇ, ಎಲ್ಲ ಮಿಸ್ ಆಗಿದೆ ಅಷ್ಟೇ. ಒಳ್ಳೆ ಚಿಂತನೆಗಳೆಲ್ಲ ನಮ್ಮಿಂದ ಸಾಕಷ್ಟು ದೂರ ಹೋಗಿವೆ. ನಮ್ಮ ಮಕ್ಕಳಿಗೆ ಆದರ್ಶ ಕೊಡುವವರು ಅವರು, ಕ್ರಿಕೆಟ್ ಆಟಗಾರರು, ಆಮೇಲೆ ಚಲನಚಿತ್ರ ನಟ ನಟಿಯರು. ಅವರು ಏನಾದರೂ ಊರಿಗೆ ಬರ್ತಾರೆ ಅಂತ ಗೊತ್ತಾದರೆ ಮರದ ಮೇಲೆ ಮಂಗನಿ ಕೂತ್ಕೊಳ್ಳಿ ಜಾಗ ಇರುವುದಿಲ್ಲ, ಅಷ್ಟು ಜನ ಸೇರ್ತಾರೆ. ಪೂಜ್ಯರು ಬಂದೆ ಮಂದಿ ಸೇರದೇ ಇರಬಹುದು, ಆದರೆ ಸೇರಿದ ಮಂದಿ ನೀವು ನಮ್ಮೂರಿಗೆ ಬಂದಿದ್ದೀರಿ, ನಮ್ಮ ಕೇರಿಗೆ ಬರಬೇಕು, ನಮ್ಮ ಮನೆಗೆ ಬರಬೇಕು, ನಿಮ್ಮ ಪಾದಧೂಳಿ ನಮ್ಮ ಮನೆಗೆ ಬಿದ್ದರೆ ಮನೆಯೂ ಪಾವನ, ಮನಸ್ಸು ಪಾವನ ಅಂತ ಭಾವಿಸ್ತಾರೆ. ಪೂಜ್ಯರು ಬಂದರೆ ಮಂದಿ ಸೇರದೇ ಇರ್ಬೋದು, ಆದರೆ ನಮಗೆ ಮಕ್ಕಳಿಗೆ ಆದರ್ಶ ಕೊಡೋರು ಪ್ರಿಯರು. ನೋಡಿ, ಒಂದು ಕ್ರಿಕೆಟ್ ಪ್ರಾರಂಭ ಆದರೆ ಪ್ರಪಂಚದಲ್ಲೆಲ್ಲ ಕಿರಿಕೆಟ್. 80 ವಯಸ್ಸಿನ ಮುದುಕ ಕೇಳಿದ, ದಾಸರೇ 2020 ಏನಾಯ್ತು ಅಂತ ಕೇಳಿದ. ಅಲ್ಲಯ್ಯ, ನೀನು 80 ದಾಟಿದ್ದಿ, ನಿನಗೆ ಯಾಕೋ 2020 ಅಲ್ವೇ? ಇಷ್ಟು ಹುಚ್ಚು. ಡಾಕ್ಟ್ರಿಗೆ ಕ್ರಿಕೆಟ್ ಹುಚ್ಚು. ಯಾರು ಮತ್ತೆ ಡಾಕ್ಟರ್ ಇದ್ದಾರೋ? ಎಮರ್ಜೆನ್ಸಿ ವಾರ್ಡ್ನಲ್ಲಿ ರೋಗಿ ಮಲಗಿಸಿದ್ದಾರೆ, ಒಂದು ಕೈಯಲ್ಲಿ ಟ್ರಾನ್ಸಿಸ್ಟರ್ ಹಿಡಿದು ಕಾಮಿಟ್ರಿ ಕೇಳ್ತಾ ಇದ್ದಾರೆ, ಮತ್ತೊಂದು ಕೈಯಲ್ಲಿ ನಾಡಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಾಗ ಔಟ್ ಅಂತ ಕೂಗಿದ್ರು. ರೋಗಿ ಅಂದ, ಡಾಕ್ಟ್ರೇ ನಾನು ಔಟ್ ಆಗಿಲ್ಲ ಅಂದ. ನೀನಲ್ಲೂ ಔಟ್ ಆದ್ದು ಅಲ್ಲಿ ಅಂದ್ರು. ಇಷ್ಟೊಂದು ಹುಚ್ಚು. ಒಳ್ಳೊಳ್ಳೆ ಚಿಂತನೆಗಳನ್ನು ನಮ್ಮಿಂದ ಸಾಕಷ್ಟು ದೂರ ಹೋಗಿಬಿಟ್ಟಿವೆ. ಮಾರ್ಕಂಡೇಯನ ಉಪನಯನ ಸಂಸ್ಕಾರಕ್ಕೋಸ್ಕರವಾಗಿ ಎಲ್ಲ ಋಷಿ ಮುನಿಗಳನ್ನು ಕರೆಸಿದ್ದಾನೆ. ಪ್ರಾತಸ್ಮರಣೀಯರು, ಪೂಜ್ಯರು ಅಂತಂದ್ರೆ ಏನು? ಪೂಜ್ಯ ಏನಿಲ್ಲ ಅಂತ ಅಲ್ವೇ? ಅಲ್ಲಿ ಏನೂ ಇಲ್ಲ ಅಂತ ಅವ್ರನ್ನ ಪೂಜ್ಯರು ಅಂತ. ಚಲಚಿತ್ರ ನಟ ನಟಿಯರಿ ಪೂಜ್ಯರು ಅಂತಾರ? ಅವ್ರಿಗೆ ಎಲ್ಲದು ಬೇಕು, ಮತ್ತೆ ಅಲ್ಲಿ ಪೂಜ್ಯ ಅಂತ ಹೇಳೋದು. ಜ್ಞಾನಿಗಳು, ಸಮರ್ಥವರನ್ನು ಪೂಜ್ಯರು ಅಂತಾರೆ, ಅವರಲ್ಲಿ ಏನಿಲ್ಲ ಅಂತ ಅರ್ಥ. ಅಂದರೆ ಇಲ್ಲದಿದ್ದರೆ ಎಲ್ಲವೂ ಸಂಪೂರ್ಣ ಇದೆ ಅಂತ ಅರ್ಥ, ಎಲ್ಲ ಪೂರ್ಣವಾಗಿದೆ ಅವರಲ್ಲಿ. ಅಂತಹ ಜ್ಞಾನಿಗಳು, ಪೂಜ್ಯರ ಸ್ಥಾನ ಅಲ್ಲಿ ಪ್ರವೇಶ. ಮಾರ್ಕಂಡೇಯ ಅವರೆಲ್ಲರ ಪಾದಕ್ಕೆ ವಂದಿಸ್ತಾನೆ, ಪಾದಧೂಳಿಯನ್ನು ಶಿರಧಾರಣ ಮಾಡ್ತಾನೆ. ಸುಮುಹೂರ್ತದಲ್ಲಿ ಉಪನಯನ ಸಂಸ್ಕಾರವಾಗ್ತದೆ ಬಾಲಕನಿಗೆ. ಕೊನೆಯದಾಗಿ ಮಂತ್ರಾಕ್ಷತೆಯನ್ನು ಕೊಡುವಂತಹ ಸಮಯ. ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ದೀರ್ಘಾಯುಷ್ಯಮಾನ್ ಭವ, ದೀರ್ಘಾಯುಷ್ಯಮಾನ್ ಭವ, ದೀರ್ಘಾಯುಷ್ಯಮಾನ್ ಭವ. ಎಲ್ಲರೂ ಆಶೀರ್ವಾದ ಮಾಡಿದರು. ಕೊನೆಯದಾಗಿ ಪುರೋಹಿತರು ಕೂತಿದ್ದಾರಲ್ಲ, ಅವರು ಆಶೀರ್ವಾದ ಮಾಡಿಲ್ಲ. ಪ್ರಾಜ್ಞರು, ವಸಿಷ್ಠರು. ಯಾಕೆ? ಜ್ಞಾನ ದೃಷ್ಟಿಯಿಂದ ತಿಳ್ಕೊಂಡಿದ್ದಾರೆ, ಇವ ಅಲ್ಪಾಯುಷ್ಯ, ನಾನು ಮಾಡುವಂಥ ಆಶೀರ್ವಾದ ವ್ಯರ್ಥ ಆಗಬಾರದೆಂಬುದಾಗಿ ಪುರೋಹಿತರು. ಪುರೋಹಿತ ಎಂಬ ಶಬ್ದಕ್ಕೆ ಅರ್ಥ ಪೂರ್ವದಿಂದಲೂ ಶಿಷ್ಯರ ಹಿತಚಿಂತನೆ ಮಾಡುವವ ಅಂತ ಅರ್ಥ. ಕುಲ ಪುರೋಹಿತರು ಆಶೀರ್ವಾದ ಮಾಡಿಲ್ಲ. ಇದು ತಂದೆಯಾದ ಮೃಕುಂಡಿಗೆ ಮಾತ್ರ ಗೊತ್ತಿತ್ತು, ತನ್ನ ಮಗ ಅಲ್ಪಾಯುಷಿ. ಯಾಕೆ? ಶಿವ ಅನುಗ್ರಹ ಮಾಡಿದ್ದೇ ಹಾಗೆ. ಆದರೆ ಇದನ್ನು ಗುಪ್ತವಾಗಿಟ್ಟಿದ್ದ, ಯಾರಿಗೂ ಹೇಳಿಲ್ಲ. ಮಗನಿಗೆ ಅಲ್ಪಾಯುಷ್ಯ ಅಂತ ಯಾರಿಗೂ ಹೇಳಲಿಲ್ಲ. ಸತಿ ಸಾಧ್ವಿಮಣಿ ಮರುದ್ವತಿಗೂ ಹೇಳಲಿಲ್ಲ. ಈಗ ಗುರುಗಳು ಆಶೀರ್ವಾದ ಮಂತ್ರಾಕ್ಷತೆಯನ್ನು ಕೊಟ್ಟಿಲ್ಲ. ಆ ಸಮಯ ಮೃಕುಂಡು ಅಂದ, ಗುರುಗಳೇ, ನಿಮ್ಮ ಆಶೀರ್ವಾದ ಬಲದಿಂದ ಆದರೂ ಮಗನಿಗೆ ದೀರ್ಘಾಯುಷ್ಯ ಉಂಟಾಗಲಿ, ಆಶೀರ್ವಾದ ಮಾಡಿ. ಆಗ ಹೆಂಡತಿ ಕೇಳ್ತಾಳೆ, ಸ್ವಾಮಿ ಯಾಕೆ, ಏನಾಯಿತು? ಪ್ರಿಯೇ, ಅಂದು ಶಿವ ಆಶೀರ್ವಾದ ಮಾಡಿ ಅನುಗ್ರಹ ಮಾಡಿದಂಥ ಸಂತತಿಯನ್ನ ಕೊಡುವಾಗ ಕೇಳಿದ, ನಿನಗೆ ದುರಾಚಾರಿ ದುಸ್ಸಂಗದಿಂದ ಶತಾಯುಷಿಯಾದಂಥ ಸಂತತಿಯನ್ನು ಬಯಸ್ತೀಯೋ, ಅಥವಾ ನಿನ್ನ ಕೀರ್ತಿಯ ಕುಲದ ಕೀರ್ತಿಯನ್ನು ಅಚಂದ್ರಾರ್ಕವಾಗಿ ಉಳಿಸುವಂಥ ಸೂರ್ಯಚಂದ್ರರು ಇರೋವರೆಗಿರುವಂಥ ಕೀರ್ತಿಯನ್ನು ಬಯಸುವ ಅಲ್ಪಾಯುಷ್ಯ ಸಂತತಿಯನ್ನು ಪಡೀತೀಯೋ ಅಂತ ಕೇಳಿದ್ದ ಶಿವ. ನಾನು ಪರಶಿವನಲ್ಲಿ ಪ್ರಾರ್ಥನೆ ಮಾಡಿದ್ದೆ, ನನ್ನ ಕುಲದ ಕೀರ್ತಿ ಸೂರ್ಯಚಂದ್ರರು ಇರೋವರೆಗೆ ಈ ಕೀರ್ತಿ ಇರಲಿ ಎಂಬುದಾಗಿ ಪ್ರಾರ್ಥಿಸಿದ್ದೆ. ಅಲ್ಪಾಯುಷ್ಯ ಆದರೂ ಚಿಂತೆ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಯಾರ್ದಾದ್ರೂ ಪುಣ್ಯ ವಿಶೇಷದಿಂದ ಆತನಿಗೆ ದೀರ್ಘಾಯುಷ್ಯ ಪ್ರಾಪ್ತಿ ಆಗ್ತದೆ ಅಂತ ಅಂದ್ಕೊಂಡಿದ್ದೆ. ಆದರೆ ವಿಧಿ ಲಿಖಿತ ಬೇರುಂಟು. ಹೀಗೊಂದು
ಗುರುಗಳು ಆಶೀರ್ವಾದ ಮಾಡದಿದ್ದನ್ನು ಕಂಡು ಗುರು ಚರಣಕ್ಕೆ ವಂದಿಸಿದ ತಂದೆ ಮೃಕಂಡು ಮಹರ್ಷಿ. ಇದನ್ನು ಕೇಳುತ್ತಲೇ ಸತಿ ಸಾಧ್ವಿಮಣಿ ಕುಸಿದ್ಬಿಟ್ಲು. ಪತಿಯ ಮೇಲುತ್ತರದ ಲಘು ನಾಂಟಿದುದು, ಹೆಡತಲೆಗೆ ಸಾರ್ದುದು ಜುಹ್ವೆ, ಕಳವಳಿಸಿದವು ಕರ್ಣಚಯ. ಪತಿಯ ಮಾತನ್ನು ಕೇಳುತ್ತಲೇ ಕುಸಿದು ಬಿಟ್ಲು ಮರುಧ್ವತಿ. ನನ್ನ ಮಗ ಬಾಲ ಮಾರ್ಕಂಡೇಯ ಅಲ್ಪಾಯುಷಿಯೇ. ಸ್ವಾಮಿ, ನೀವೇನು ಹೇಳ್ತಾ ಇದ್ದೀರಿ? ಹೀಗಂದು ಆ ಬಾಲನನ್ನು ಬರಸೆಳೆದು ಬಿಗಿದಪ್ಪಿ ನೆತ್ತಿಯನ್ನ ಆಗ್ರಣಿಸಿದಳು ತಾಯಿ ಮರುಧ್ವತಿ. ಮಾರ್ಕಂಡೇಯ ಅಲ್ಪಾಯುಷಿಯೇ, ಸಮಸ್ತ ಬ್ರಹ್ಮ ಋಷಿಗಳ ಮಹಾನ್ ಸಭೆ, ಯಾರದಾದರೂ ಆಶೀರ್ವಾದದಿಂದ ಬಾಲನಿಗೆ ದೀರ್ಘಾಯುಷ್ಯ ಉಂಟಾಗುವಂತಹ ಅನುಗ್ರಹವನ್ನು ಕೊಡಿ ಎಂಬುದಾಗಿ ಅಂಗಲಾಚಿ ಕೇಳ್ತಾಳೆ ಸಭೆಯಲ್ಲಿ. ಆದರೆ ಪರಶಿವನ ವರವೇ ಆಗಿರೋಣ, ಯಾರ ಅನುಗ್ರಹವೂ ಅದಕ್ಕೆ ಅನುಕೂಲ ಆಗೋದಿಲ್ಲ ಅಂದರಿತಂತ ಕುಲ ಪುರೋಹಿತರಾದ ವಸಿಷ್ಠರಂದ್ರು, ಬಾಲನಿಗೆ ಪಂಚಾಕ್ಷರಿ ಮಂತ್ರವನ್ನ, ಗಾಯತ್ರಿ ಮಾತ್ರ ಅಲ್ಲ, ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿ ಅನವರತವಾಗಿ ನಿರಂತರ ಪಂಚೇಂದ್ರಿಯವನ್ನು ನಿಗ್ರಹಿಸಿ 12 ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಿಸಿ ಸಮಸ್ತ ಬ್ರಹ್ಮಾದಿ ದೇವತೆಗಳ ಸನ್ನಿಧಿಯಲ್ಲಿ ಬಾಲನನ್ನು ಕರೆತಂದು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಸಮಸ್ತ ಆ ಋಷಿಗಣವೆಲ್ಲ ಮರುಧ್ವತಿಯನ್ನ ಸಂತೈಸುವಂತಹ ಕಾಲ. ಆಕೆಗೆ ಸಹಿಸಲಿಕ್ಕಾಗಲಿಲ್ಲ. ಈ ನುಡಿಯನ್ನ ಕೇಳುತ್ತಲೇ ಕರುಳಿನಲ್ಲಿ ಕತ್ತರಿಯನ್ನು ಓಡಾಡಿಸಿದಂತಾಯಿತು. ಅರಳುವ ಮೊಗ್ಗೊಂದು ಅರಳುವ ಮುನ್ನವೇ ಧರಣಿಗೆ ಉರುಳೋ ಸ್ಥಿತಿ ನನ್ನ ಮಗನದಾಯ್ತೆ. ಈ ಪ್ರಪಂಚಕ್ಕೆ ಮೊದಲಾಗಿ ಬಂದವರು ನಾವು, ಆದರೆ ಪ್ರಪಂಚವನ್ನು ಬಿಡಲಿಕ್ಕೆ ಸಿದ್ಧನಾಗಿ ನಿಂತಿದ್ನಲ್ಲ ಬಾಲ ಮಗ ಮಾರ್ಕಂಡೇಯ. ಮಗ, ಇದು ಈ ಜನ್ಮದ ಪಾಪ ಅಲ್ಲ. ಈ ಜನ್ಮದಲ್ಲಿ ನಾನೇನು ಪಾಪ ಮಾಡಿಲ್ಲ, ಆದರೆ ಪೂರ್ವ ಜನ್ಮದ ಪಾಪ ನನ್ನನ್ನು ಬೆನ್ನಟ್ಟಿ ಬರ್ತಾ ಇದೆ ಎಂಬುದಾಗಿ ಬಾಲನನ್ನು ಬರಸೆಳೆದು ನೆತ್ತಿಯನ್ನೇವರಿಸ್ತಾಳೆ. ಕಣ್ಣಂಚಿನ ನೀರು ಕಪೋಲವನ್ನು ಚುಂಬಿಸಿತು, ವಕ್ಷಸ್ಥಲವನ್ನು ದಾಟಿ ನಾಭಿಯಲ್ಲಿ ಕಣ್ಣೀರ ಸರೋವರವಾಯಿತು. ಮರುಧ್ವತಿ ಬಾಲನನ್ನ 2 ತೋಳುಗಳಿಗೆ ಬಿಗಿದಪ್ಪಿಕೊಂಡಿದ್ದಾಳೆ. ಮಗ, 9 ಮಾಸ ಹೊಟ್ಟೆಯಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿ ಎನ್ನ ಎದೆಯ ರಕ್ತವನ್ನು ಹಾಲಾಗಿ ಉಣಿಸಿ ತೋಳ ತೊಟ್ಟಿಲಲ್ಲಿ ಬೆಳೆಸಿ ಕಾಲ ಕಳೆದ ಕ್ಷಣವನ್ನು ಹೇಗೆ ಮರೆಯಲು ಮಗ? ಯಾರ ನಿಂದಿಸಿದೇನೋ ಮತ್ಯಾರ ಕುಲ ಕೆಡಿಸಿದೇನೋ, ಯಾರ ನಿಂದಿಸಿದೇನೋ ಮತ್ಯಾರ ಕುಲ ಕೆಡಿಸಿದೇನೋ. ಯತಿ ಬ್ರಾಹ್ಮಣರಿಗನ್ನ ಈಯದಾವೇನೋ, ಗತಿ ಕಾಣದ ಸುತರ ಸಾಯೆಂದು ಬೈದೇನೋ. ಯಾರ ನಿಂದಿಸಿದೇನೋ ಮತ್ಯಾರ ಕುಲ ಕೆಡಿಸಿದೇನೋ. ಯಾವ ಪತಿವ್ರತೆಯರ ಪತಿಯಂ ಬೇರ್ಪಡಿಸಿದೆ, ಯಾರ ನಿಂದಿಸಿದೇನೋ ಮತ್ಯಾರ ಕುಲ ಕೆಡಿಸಿದೇನೋ. ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸಾಯಿನಾಥ ಸದ್ಗುರು ಮಹಾರಾಜ ಕಿ ಸನಾತನ ಹಿಂದೂ ಧರ್ಮ ಕಿ. ಬಾಲನನ್ನ ತನ್ನ ತೋಳ ತೆಕ್ಕೆಯಲ್ಲಿ ಬಿಗಿದಪ್ಪಿಕೊಳ್ತಾಳೆ. ಸ್ವಾಮಿ, ನನ್ನ ಬಾಲ ಅಲ್ಪಾಯುಷಿ ಅಂತ ಇಷ್ಟು ದಿವಸ ಯಾಕೆ ಮುಚ್ಚಿಟ್ಟಿದ್ರಿ ಅಂತ ಕೇಳಿದ್ಲು ಮರುಧ್ವತಿ. ಪ್ರಿಯೇ,
ನಾನೇನಾದ್ರೂ ಈ ವಾರ್ತೆಯನ್ನು ನಿನಗೆ ಮೊದಲೇ ಹೇಳಿದ್ರೆ ಅಂದಿನಿಂದ ನೀನು ಇಂದಿನವರೆಗೂ ಸಹ ಸಂತತಿ ಇದ್ರೂ ಕೊರಗಿ 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 ಕಾಲ ಕಳೀತಿದ್ದೆ. ಹಾಗೆ ಕಳೆಯುವಂಥ ಕ್ಷಣವನ್ನು ಸ್ವಚ್ಛಂದವಾಗಿ ಸಂತೋಷದಿಂದ ಕಳೆಯುವಂತಾಗಲಿ ಅಂತ ಇಷ್ಟು ದಿವಸ ಮುಚ್ಚಿಟ್ಟಿದ್ದೆ. ಹೀಗಂದು ಹೆಂಡತಿಯನ್ನು ಸಂತೈಸ್ತಾನೆ ಪತಿ ಮೃಕಂಡು ಮಹರ್ಷಿ. ಮಾರ್ಕಂಡೇಯನಿಗೆ ಅರೆ ಆಯುಷ್ಯ, ಅಲ್ಪಾಯುಷ್ಯ. ಎಲ್ಲ ಋಷಿಮುನಿಗಳು ಆಶೀರ್ವಾದ ಮಾಡಿದರು. ಇದು ಫಲದಾಯಕ ಆಗಬೇಕಾದರೆ ಬ್ರಹ್ಮನಲ್ಲಿ ಮೊರೆ ಹುಟ್ಟಲೇಬೇಕೆಂಬುದಾಗಿ ಎಲ್ಲ ಋಷಿಗಳು ವಸಿಷ್ಠರ ಮುಂದಾಳುತನ, ಕುಲ ಪುರೋಹಿತರ ಮುಂದಾಳುತನದಿಂದ ಧಾವಿಸ್ತಾರೆ. ಬ್ರಹ್ಮದೇವರು ಮಾರ್ಗದರ್ಶನ ಮಾಡ್ತಾರೆ. ಆತನಿಗೆ ನಿರಂತರವು ಶಿವನಾಮ ಪಂಚಾಕ್ಷರಿಯನ್ನು ಸ್ಮರಣೆ ಮಾಡುವಂತೆ ಉಪದೇಶ ಮಾಡಿದರು. 12 ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡುವಂತೆ, ಅಖಂಡ ಭವ್ಯವಾದ ಪುಣ್ಯಭೂಮಿಯನ್ನು ಸಂಚರಿಸುವಂತೆ, ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ, 12 ಜ್ಯೋತಿರ್ಲಿಂಗ ಎಲ್ಲ ಕಡೆ ದರ್ಶನವನ್ನು ಮಾಡಿ ಉಪವಾಸಾದಿ ವ್ರತಗಳಿಂದ ಬಾಲನಿಗೆ ಆ ಅಂತಃಶಕ್ತಿ ಜಾಗೃತ ಆಗುವಂತೆ ಮಾರ್ಗದರ್ಶನ ಮಾಡಿದ್ದಾನೆ ಬ್ರಹ್ಮದೇವರು. ತಂದೆ ತಾಯಿಂದರು ಬಾಲನಿಗೆ ಚಿರಂಜೀವಿ ಪಟ್ಟ ಪ್ರಾಪ್ತಿಯಾಗುವುದಕ್ಕೋಸ್ಕರವಾಗಿ ಶಿವನಲ್ಲಿ ಮೊರೆಯಿಟ್ಟು ಪ್ರಾರ್ಥನೆ ಮಾಡಿ, ಅಂತೆಯೇ ಶಿವರಾತ್ರಿ ಸಮೀಪ ಬರ್ತಾ ಇದೆ. ತ್ರ್ಯಂಬಕನಾಥೇಶನ ದಿವ್ಯವಾದ ಸಾನ್ನಿಧ್ಯ ಗೋದಾವರಿ ತಟಾಕ. ಗೋದಾವರಿ ತಟಾಕಕ್ಕೆ ತಂದೆ ತಾಯಿಂದರು ಬಾಲ ಮಾರ್ಕಂಡೇಯನನ್ನು ಕರ್ಕೊಂಡು ಬಂದಿದ್ದಾರೆ. ಯಾಮ ಪೂಜೆ ಅಂತ ಇರ್ತದೆ ಶಿವರಾತ್ರಿಗೆ. ರಾತ್ರಿ ಅಹೋರಾತ್ರಿ ಶಿವನನ್ನು ಧ್ಯಾನ ಮಾಡ್ತಾ ಯಾಮ ಪೂಜೆಯಲ್ಲಿ ತೊಡಗಿದ್ದಾರೆ ಸತಿಪತಿಗಳು ಮಗನಾದ ಮಾರ್ಕಂಡೇಯನಿಂದ ಒಡಗೂಡಿ. ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ. ಇಲ್ಲ, ಅವ್ರು ಮುಂದವ್ರು ಹೇಳಿದರು, ಅದು ರುದ್ರ ಮಂತ್ರ ಎಷ್ಟು ಸಿದ್ಧ ಇದೆ ನೋಡಿ, ಅಲ್ಲ ದಿವ್ಯ ಚೇತನ ಅವರ ಹತ್ರ. ನೀವೆಲ್ಲ ಬಾಲ ಮಾರ್ಕಂಡೇಯರೇ ಅಲ್ವೇ? ನಿರಂತರ ಸನ್ನಿಧಿಯಲ್ಲಿ, ಸಾಯಿನಾಥನ ಸನ್ನಿಧಿಯಲ್ಲಿ ಶಿವನಾಮ ಸ್ಮರಣೆ ಮೂಲಕವಾಗಿ ರಾತ್ರಿಯನ್ನು ಕಳೆಯುತ್ತಾ ಇದ್ದಾನೆ ಬಾಲಕ. ಒಂದೊಂದು ಯಾಮ ಪೂಜೆ ನಡೆಯುತ್ತಾ ಇದೆ. ಏಕ ಬಿಲ್ವಂ ಶಿವಾರ್ಪಣಂ. ಒಂದೊಂದು ಬಿಲ್ಲುವನ್ನು ಅರ್ಪಣೆ ಮಾಡುವಾಗಲೂ ಶಿವನಾಮ ಸ್ಮರಣೆ ಮಾಡ್ತಾ ಬಾಲಕ ಕಾಲ ಕಳೆಯುತ್ತಾನೆ. ಆ ರಾತ್ರಿ ಒಂದೊಂದು ಯಾಮ ಪೂಜೆ ನಡೆಯುತ್ತಾ ಇದೆ. ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ನೀಲಕಂಠಾಯ ಮೃತ್ಯುಂಜಯಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ನಮಃ ಶಿವಾಯ ಭವಾಯ ನಮಃ. ಓಂ ನಮಃ ಶಿವಾಯ ಭವಾಯ ನಮಃ. ಶಂಭೋ ಶಂಕರ ಶಿವಾಯ ನಮಃ. ಶಂಭೋ ಶಂಕರ ಶಿವಾಯ ನಮಃ. ಗಿರಿಜಾವಲ್ಲಭ ಭವಾಯ ನಮಃ. ಗಿರಿಜಾವಲ್ಲಭ ಭವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ನಮಃ ಶಿವಾಯ ಭವಾಯ ನಮಃ. ಓಂ ನಮಃ ಶಿವಾಯ ಭವಾಯ ನಮಃ. ಸ್ವಾಮಿ ಅವರಿಗೆ ಶ್ರೇಷ್ಠವಾದಂಥ ನಾಮ ಸಂಕೀರ್ತನೆ ಶ್ರವಣ ಮಾಡಲಿ ಅಲ್ವೇ? ನಾವೆಲ್ಲಿಂದ ನಾಮಸ್ಮರಣೆಯನ್ನು ಅವರಿಗೆ ಮುಟ್ಟಿಸೋಣ ಅಂತ. ಸಾಯಿರಾಮ್ ಅವರಿಗೆ ನಾಮಸ್ಮರಣೆಯಲ್ಲಿ ಬಹಳ ಪ್ರೀತಿ. ಅದಕ್ಕಾಗಿ ಎಲ್ಲರೂ ಸಹ ಈ ಶಿವರಾತ್ರಿ ಜಾಗರಣೆನೇ ಪ್ರದೋಷ ಅಂತಂದರೆ
ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ನಮಃ ಶಿವಾಯ ಭವಾಯ ನಮಃ. ಓಂ ನಮಃ ಶಿವಾಯ ಭವಾಯ ನಮಃ. ಶಂಭೋ ಶಂಕರ ಶಿವಾಯ ನಮಃ. ಶಂಭೋ ಶಂಕರ ಶಿವಾಯ ನಮಃ. ಗಿರಿಜಾವಲ್ಲಭ ಭವಾಯ ನಮಃ. ಗಿರಿಜಾವಲ್ಲಭ ಭವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮಃ. ನಮಃ ಪಾರ್ವತಿ ಪದಯೇ ಹರ ಹರ ಮಹಾದೇವ. ನಮ್ಮ ಕೀರ್ತನೆ ಸಂತೋಷ ಆಯ್ತು ನಮಗೆ ಅಲ್ವೇ? ಎಷ್ಟು ಹೆಚ್ಚಿಗೆ ಹೇಳಿದರೆ ನಮಗೆ ಪ್ರಮೋಷನ್ ಸಿಗ್ತದೆ. ನಾಮಸ್ಮರಣೆ ಮಾಡಿಸಿದ್ರು ಸಾಕಂತೆ. ಆ ದೇವರ ದಿವ್ಯವಾದ ಸನ್ನಿಧಿಯಲ್ಲಿ, ತ್ರ್ಯಂಬಕೇಶ್ವರನ ಸನ್ನಿಧಿಯಲ್ಲಿ ಬಾಲ ಮಾರ್ಕಂಡೆಯ ನಿರಂತರವು ಶಿವರಾತ್ರಿಯ ಯಾಮಪೂಜೆ ನಡೆಯುತ್ತಾ ಇದೆ. 3ನೇ ಯಾಮ ಪ್ರವೇಶ ಮಾಡಿದ್ದಾರೆ. ದಂಪತಿಗಳು ನಾಮ ಸಂಕೀರ್ತನೆಯಲ್ಲಿ ತೊಡಗಿದ್ದಾರೆ. ಶಿವನಾಮವನ್ನು ಸ್ಮರಣೆ ಮಾಡ್ತಾ ಬಾಲ ಪವಿತ್ರವಾದ ಶಿವಲಿಂಗದ ಸಾಮೀಪ್ಯ ಕೂತಿದ್ದಾನೆ. ಆತನಿಗೆ ಇದ್ದಕ್ಕಿದ್ದ ಹಾಗೆ ಹೃದಯ ಶಿವಲೆ ಪ್ರಾರಂಭ ಆಯಿತು ಮಾರ್ಕಂಡೇಯನಿಗೆ. ತಂದೆ ತಾಯಿಂದ ನೋಡ್ತಾ ಇದ್ದಾರೆ. ಶಿವನನ್ನ ನಾನಾ ಪರಿಯಲ್ಲಿ ಸ್ಮರಣೆ ಮಾಡ್ತಾ ಕೂತಂಥ ಬಾಲ ಮಾರ್ಕಂಡೇಯನಿಗೆ ಹೃದಯ ಶಿವಲೆ ಪ್ರಾರಂಭ ಆಯಿತು. ಹೋಗಿ ಪವಿತ್ರವಾದ ಶಿವಲಿಂಗವನ್ನು ಬಿಗಿದಪ್ಪಿಕೊಂಡ. ತಂದೆ ತಾಯಿಯು ನೀನೆ, ಬಂಧು ಬಳಗವು ನೀನೆ, ಎಂದೆಂದಿಗೂ ನಿನ್ನ ನಂಬಿದೆನು ಸ್ವಾಮಿ. ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ, ಬಳಗವಾಗಿ, ದಿಕ್ಕಾಗಿ, ದೆಸೆಯಾಗಿ, ಸ್ವಾಮಿಯಾಗಿ, ಪ್ರೇಮಿಯಾಗಿ, ರಕ್ಕಸಾಂತಕನಾಗಿ. ಓಂ ನಮಃ ಶಿವಾಯ ಶಿವಾಯ ನಮಃ. ಬಾಲ ಮಾರ್ಕಂಡೇಯ ಹೃದಯದ ಆ ಹೃದಯ ಶೂಲೆಯನ್ನು ಸಹಿಸಲಾರದೆ ಪರಶಿವನ ದಿವ್ಯವಾದ ಲಿಂಗವನ್ನು ಬಿಗಿದಪ್ಪಿಕೊಂಡಿದ್ದಾನೆ. ಅಂತ್ಯಕಾಲ ಸಮೀಪಿಸಿತೋ ಅಂಬ ಹಾಗೆ ಯಮನಾದರೋ ತನ್ನ ದೂತನನ್ನು ಕಳುಹಿದನಂತೆ ಮಾರ್ಕಂಡೇಯನ ಪ್ರಾಣ ತರೋದಕ್ಕಾಗಿ. ಆದರೆ ಮಾರ್ಕಂಡೇಯ ಭವ್ಯವಾದ ಲಿಂಗವನ್ನ, ಪರಶಿವನ ಲಿಂಗವನ್ನ ಬಿಗಿದಪ್ಪಿಕೊಂಡಿದ್ದಾನೆ. ವದನದಲ್ಲಿ ಶಿವನಾಮ ನಡೆಯುತ್ತಾ ಇದೆ. ಪಂಚಾಕ್ಷರಿ ಸ್ಮರಣೆ ಮಾಡ್ತಾ ಇದ್ದಾನೆ. ಯಮದೂತರು ಬಂದರು. ಅಯ್ಯ, ನಿನ್ನ ಅಂತ್ಯಕಾಲ ಸಮೀಪವಾಗಿದೆ, ಶಿವಲಿಂಗವನ್ನು ಬಿಟ್ಟು ಇತ್ತ ಬಾ ಎಂಬುದಾಗಿ ಪಾಶವನ್ನು ಎಳೀಲಿಕ್ಕೆ ಹೋದರೆ ಯಮದೂತರು ಆ ಕ್ಷಣ ಭಯಾನಕವಾದಂಥ ವಾತಾವರಣ ಅಲ್ಲಿ ಪ್ರಾಪ್ತಿಯಾಗಿತ್ತಂತೆ. ಶಿವನ ದೂತರು ಧಾವಿಸಿದರಲ್ಲಿ ಬಂದು ಹೇಳಿದರು ಯಮನಿಗೆ ದೂತರು, ಸ್ವಾಮಿ, ಬಾಲನ ಪ್ರಾಣ ತರೋದು ಬಹಳ ಕಠಿಣ ಇದೆ. ಅವ ಶಿವಲಿಂಗವನ್ನು ಬಿಗಿದಪ್ಪಿಕೊಂಡು ಶಿವನಾಮದಲ್ಲಿ ತಲ್ಲೀನನಾಗಿದ್ದಾನೆ. ಆ ನಿಮಿತ್ತವಾಗಿ ತರೋದು ಬಹಳ ಕಠಿಣ. ಯಮನೇ ಹೊರಟು ಬಿಟ್ಟ. ಈಗ ತನ್ನ ವಾಹನವನ್ನ ಏರಿದ. ದುಡು 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 ಧಾವಿಸಿ ಬಂದ. ಗೋದಾವರಿ ತಟಾಕದತ್ತ ಧಾವಿಸ್ತಾನೆ. ಪವಿತ್ರವಾದಂಥ ತ್ರ್ಯಂಬಕೇಶ್ವರನ ಸನ್ನಿಧಿ ಬಂದು ನೋಡ್ತಾನೆ. ಬಾಲನಾದಂಥ ಮಾರ್ಕಂಡೇಯ ಆ ಪವಿತ್ರವಾದ ಶಿವಲಿಂಗವನ್ನು ಬಿಗಿದಪ್ಪಿ ನಾಮಸ್ಮರಣೆ ಮಾಡ್ತಾ ಇರುವಂಥ ಕಾಲ. ಎಲ್ಲೋ ಮಾರ್ಕಂಡೇಯ, ಶಿವಲಿಂಗವನ್ನು ಬಿಟ್ಟು ಇತ್ತವಾ ಎಂಬುದಾಗಿ ಕೂಗ್ತಾ ಇದ್ದಾನೆ ಯಮ. ಬಾರದಿದ್ದನ್ನ ಕಂಡು ಆಗಲೇ ಪಾಶವನ್ನು ಬೀಸಿದ. ಅದು ಮಾರ್ಕಂಡೇಯನಿಗೆ ಮಾತ್ರ ಅಲ್ಲ, ಶಿವಲಿಂಗ ಸಹಿತವಾಗಿ ಬರ್ತಾ ಇರುವಂತಹ ಕಾಲ. ಅತ್ತಲ ಕೈಲಾಸ ಗಿರಿಯಿಂದ ಶಿವ ಧಾವಿಸಿದ. ಶಂಕರ ಹುಂಕರಿಸಿದನೋ ಪ್ರಳಯಂಕರನಾದನು ಭವನೋ. ಶಂಕರ ಹುಂಕರಿಸಿದನೋ ಪ್ರಳಯಂಕರನಾದನು ಭವನೋ. ಕಡಲುಕ್ಕಿತು ಗಳಜಿತು ನಭತಾರೆ. ಸಡಿಲವಾಯಿತು ಬ್ರಹ್ಮಾಂಡದ ಬೆಸುಗೆ. ಸಿಡಿಲೆರಗಲು ಹರಿಯಿತು ತಂತಿ ಬುಡಮೇಲಾದುದು ಪರ್ವತ ಪಂಕ್ತಿ. ಕಮಟನೆ ಬಿರಿಯ ಶೇಷ ಮೈ ಮುರಿಯ ಸಗದಗಿಸುವ ಕಾಲಾಗ್ನಿ ಉರಿಯುತ್ತಿದೆ. ಶಂಕರ ಹುಂಕರಿಸಿದನೋ ಪ್ರಳಯಂಕರನಾದನು ಭವನೋ. ನಮಃ ಪಾರ್ವತಿ ಪದಯೇ ಹರ ಹರ ಮಹಾದೇವ. ಬಾಲನಿಗೆ ಮಾತ್ರ ಅಲ್ಲ ಯಮಪಾಶ ಬಿದ್ದಿದ್ದು, ಶಿವಲಿಂಗಕ್ಕೂ ಪ್ರಾಪ್ತಿಯಾಗಿದೆ ಈ ಯಮಪಾಶ. ಆಗಲೇ ಶಿವ ಕೈಲಾಸ ಗಿರಿಯಿಂದ ಧಾವಿಸಿದನಂತೆ. ಹೂಂಕಾರ ಮಾಡಿದ.
ಕಡಲುಕ್ಕಿತು ಕಳಚಿತು ನಭತಾರೆ ಸುಡಿಲವಾಯಿತು ಬ್ರಹ್ಮಾಂಡದ ಬೆಸುಗೆ ಸಿಡಿಲರಗಲು ಹರಿಯಿತು ತಂತಿ ಬುಡಮೇಲಾದುದು ಪರ್ವತ ಪಂಕ್ತಿ ಕಮಟನೆದ ಬಿರಿಯ ಶೇಷ ಮೈಪುರಿಯ ಥಕದಗಿಯುವ ಕಾಲಾಗ್ನಿ ಮುಗಿಯುತ್ತಿರೆ ಖಂಡ ಖಂಡದೊಳು ಅಖಂಡವನಿಯವರೆ ಮಂಡೆ ಬಾಗಿ ಬಾಲಕನು ತಿಸುತ್ತಿರೆ ಶಂಕರ ಹುಂಕರಿಸಿದನೋ ಪ್ರಳಯಂಕರನಾದನು ಭವನೋ ದಶಭುಜಮಂ ಧಿಕ್ತಟಕಂ ಪಸರಿಸಿ ಹಸವ ಕರಂಗಳ್ಳೆತ್ತಲು ನೇಮಿಸಿ ಒಂದು ಪದಂ ಪಾತಾಳವನೆತ್ತಲ್ ಒಂದು ಪದಂ ಬ್ರಹ್ಮಾಂಡವನೆತ್ತಲ್ ಜಡೆಗಳ ಬೆಂಬಳಿ ವಿಡಿದಾಡುತ್ತಿರೆ ಮುಡಿಯೋಳು ಸುರನದಿ ತುಳುಕಾಡುತ್ತಿರೆ ತಡಿಯೋಳು ಶಶಿಗಳೇ ಅಲ್ಲಾಡುತ್ತಿರೆ ಕಡುಚಲು ಒಳಕ ಮುಡಿದಾಡುತ್ತಿರೆ ಮಿಸುಗುವ ಢಮರುಗ ಢಮಢಂ ಢಣಲೆನೆ ತಿರುಗುತ್ತಿರೆ ಅಹಿಗಳ್ಳೆಳೆ ಎತ್ತಲ್ ಶಂಕರ ಉತ್ತರಿಸಿದನೋ ಪ್ರಳಯಂಕರನಾದನು ಭವನೋ ಗಂಗೆ ಹೆದರಿ ಹರಿದಳು ಭೂತಳಕ್ಕೆ ಚಂದ್ರನೆಗೆದನ ಆಗಸಕ್ಕೆ ವಿಷ ಕಾರಿದ ದರ್ಪದ ಸರ್ಪಗಳು ವಿಷಮವಾಯಿತು ಋತುಕಾಲಗಳೆಲ್ಲ ಪಟಪಟ ಗೃಹಗಳು ಗ್ರಹತಾರೆಗಳು ನಿಖಿಲ ನೇತ್ರನಾರ್ಭಟವಿತು ನೋಡೆ ಶಂಕರ ಹುಂಕರಿಸಿದನೋ ಪ್ರಳಯಂಕರನಾಥನು ಭವನೋ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಯಮಪಾಶ ಯಾವಾಗ ಮಾರ್ಕಂಡೇಯನಿಗೆ ಬಿತ್ತೋ ಶಿವಲಿಂಗ ಸಹಿತವಾಗಿ ಧಾವಿಸಿದ ಶಿವ ಬಾಲನಿಗಾದಂಥ ಅಸ್ತಿತ್ವ ನೋಡ್ತಾನೆ. ಯಾವಾಗ ಶಿವ ಧಾವಿಸಿ ಬಂದನೋ ಯಮ ಗಡ 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 ನಡುಗ್ತಾ ಇದ್ದಾನೆ. ಅಯ್ಯ ಯಮ ನಿನ್ನ ನಿಯಮವೇನು ಅಂತ. ಯಮ ನಿನ್ನ ನಿಯಮವೇನು? ಬಾಲನ ಅವನ ಫೈಲ್ ತಂದು ತೋರ್ಸು ಅಲ್ವೇ, ದಿನಚರಿ ಅಂತಿರ್ತದ ಅಲ್ವೇ, ನಮ್ಮದೇ ಆದಂಥ ಪ್ರತ್ಯೇಕ ವ್ಯವಸ್ಥೆ ಇರ್ತದೆ, ಫೈಲ್ ಇರ್ತದಂತೆ ನಮ್ಮದು. ಅವ್ರ ಫೈಲ್ ನಮ್ಮದೇ ಹೆಸರು ಇರೋದಿಲ್ಲ, ನಮ್ಮ ಫೈಲಲ್ಲಿ ಅವ್ರ ಹೆಸರು ಇರೋದಿಲ್ಲ. ಆಗಲೇ ಯಮ ಅವನ ಸೆಕ್ರೆಟರಿ ಒಬ್ಬ ಇದ್ದ. ಯಾರವ? ಗುಪ್ತ ಚಿತ್ರವನ್ನೆಲ್ಲ ಬರೆಯುವವ, ಯಾರಿಗೂ ಕಾಣದೆ ಆಕಸ್ಮಿಕವಾಗಿ ಕಾಣಿಕೆ ಡಬ್ಬಿ ಕೈ ಹಾಕಿದಿದ್ರೆ ಅಲ್ವೇ, ಆಮೇಲೆ ಫೈಲ್ ಅಡಿಗೆ ತಗೊಂಡಿದ್ದಿದ್ರೆ ಕೈ ತಾಗಬಾರ್ದು, ದಾಖಲೆ ಇರ್ತದೆ. ಫೈಲ್ ಅಡಿ ತಗೊಂಡಿದ್ದಿದ್ರೆ ಅದೆಲ್ಲ ಗುಪ್ತ ಚಿತ್ರಗಳನ್ನೆಲ್ಲ ಸಂಗ್ರಹ ಮಾಡೋವನಿದ್ದಾನೆ ಯಮನ ಪಿ ಎ. ಅವನ ಹೆಸರು ಗುಪ್ತ ಚಿತ್ರವನ್ನೆಲ್ಲ ಸಂಗ್ರಹಿಸುವವ ಚಿತ್ರಗುಪ್ತ. ಅವನ ಹತ್ರ ತರಿಸಿದ್ದಂತೆ ಮಾರ್ಕಂಡೇಯನ ಫೈಲ್ ತಗೊಂಡು ಬಾ ಅಂತ. ಅವನ ಆಯುಷ್ಯ ಎಷ್ಟಿದೆ ನೋಡೋ, 16 ವರ್ಷ. ಎಷ್ಟು ವರ್ಷ? 16 ವರ್ಷ. ಶಿವ ಹೇಳಿದ್ದು ಅಲ್ಪಾಯುಷ್ಯ ಅಂದಿದ್ದ, ವರ್ಷ 16. ಆದರೆ ಎಂದೆಂದಿಗೂ ಅವಾಗ 16. ಮೃತ್ಯು ಅಂತಿಲ್ಲ ಅಲ್ಲಿ. ಎಂದೆಂದಿಗೂ ಅವನ ವಯಸ್ಸೇ ಅಷ್ಟು 16. ಸಾವಂತಿಲ್ಲ ಅಲ್ಲಿ. ಮೃತ್ಯುವನ್ನೇ ಜಯಿಸಿರೋಣ. ಹಾಗಾಗಿ ಅವನಿಗೆ ಮೃತ್ಯುಂಜಯ ಎಂಬ ಶಿವನ ದಿವ್ಯವಾದಂಥ ಅನುಗ್ರಹ ಪ್ರಾಪ್ತಿಯಾಗಿರೋಣ. ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನಂ ಆಯುರಾರೋಗ್ಯಮೈಶ್ವರ್ಯಂ ದೇಹಿ ಮೇ ಮುನಿಪುಂಗವ. ಭಾಗವತ ವರ್ಣನೆ ಮಾಡ್ತಾರೆ. ರಾಜ ಪರೀಕ್ಷಿತ ಸರ್ಪಶಾಪದ ಭಯದಿಂದ 7 ದಿವಸದೊಳಗಾಗಿ ಭಾಗವತ ಕಥಾ ಶ್ರವಣ ಮಾಡ್ತಾನೆ. ಕೊನೆಯದಾಗಿ ಮಾರ್ಕಂಡೇಯನ ದಿವ್ಯವಾದಂಥ ಚರಿತ್ರೆ ಅವನ ಸ್ಮರಣೆ ಮಾತ್ರದಿಂದ. ಈಗಲೂ ನಮ್ಮಲ್ಲಿ 60 ದಾಟಿದ ಕ್ಷಣ ಮಾರ್ಕಂಡೇಯ ಹೋಮ ಅಂತ ಮಾಡಿಸ್ತಾರೆ ವೈದಿಕ ಸಂಪ್ರದಾಯದಲ್ಲಿ. ಆಗ ಈ ಶ್ಲೋಕವನ್ನು ನಿತ್ಯ ಹೇಳಬೇಕು. ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನಂ ಆಯುರಾರೋಗ್ಯಂ ಐಶ್ವರ್ಯಂ ದೇಹಿ ಮೇ ಮುನಿಪುಂಗವ. ಅವ ಚಿರಂಜೀವಿ, ಅವ ಅಲ್ಪಾಯುಷಿ ಅಲ್ಲ, ಅವ ಚಿರಂಜೀವಿ ಪಟ್ಟವನ್ನು ಕಟ್ಟಿದ. ಎಂದೆಂದಿಗೂ ಅಮಗೆ 16. ಎಷ್ಟು ವಯಸ್ಸು ಅವನಿಗೆ? ಮೃತ್ಯುವೇ ಇಲ್ಲ ಅವನಿಗೆ.
ಎಂದೆಂದಿಗೂ ಅವಗೆ 16 ಎಂದೆಂದಿಗೂ ಅವಗೆ 16 ಹದಿಹರೆಯದ ವಯಸ್ಸು ಅವನಿಗೆ ಕೊನೆಯವರೆಗೂ. ಇದು ಶಿವ ಕೊಟ್ಟಂತ ಆಶೀರ್ವಾದ. ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಇವೆಲ್ಲವನ್ನು ಅನುಗರಿಸುವಂತಹ ಆ ಸಾಮರ್ಥ್ಯವುಳ್ಳಂಥ ಮುನಿಪುಂಗವನ ಹೆಸರು ಭಕ್ತ ಮಾರ್ಕಂಡೇಯ. ಅವನ ಸ್ಮರಣೆ ಮಾತ್ರದಿಂದ ಏನು ಪ್ರಾಪ್ತಿ? ಮಾರ್ಕಂಡೇಯ ಮಹಾಭಾಗ. ಎಲ್ಲ ಒಮ್ಮೆ ಹೇಳಿ, ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನಂ ಆಯುರಾರೋಗ್ಯ ಐಶ್ವರ್ಯಂ ದೇಹಿ ಮೇ ಮುನಿಪುಂಗವಃ. ಅವನನ್ನು ಸ್ಮರಿಸೋಣ. ಬುದ್ಧಿ ಬಲ ಯಶಸ್ಸು ಆಯುಷ್ಯ ಆರೋಗ್ಯ ಇವೆಲ್ಲವನ್ನು ಅನುಗ್ರಹಿಸುವಂತಹ ಚಿರಂಜೀವಿ ಪಟ್ಟವನ್ನು ಪಡ್ಕೊಂಡಂತಹ ಪರಶಿವನ ಪೂರ್ಣಾನುಗ್ರಹವನ್ನು ಪ್ರಾಪ್ತಿಯಾಗಿಸಿಕೊಂಡಂತಹ ಭಕ್ತ ಮಾರ್ಕಂಡೇಯನ ದಿವ್ಯವಾದಂಥ ಚರಿತ್ರೆ ಭಾಗವತದ ಕೊನೆಯ ಸ್ಕಂದದಲ್ಲಿ ಬರ್ತದೆ. 12ನೇ ಸ್ಕಂದದಲ್ಲಿ ರಾಜ ಪರೀಕ್ಷಿತನಿಗೋಸ್ಕರವಾಗಿ ಆಚಾರ್ಯ ಶುಕರ ವದನದಿಂದ ಹೊರಟಂಥ ದಿವ್ಯವಾದಂಥ ಕಥಾವಸ್ತು ಪರಶಿವನ ಪೂರ್ಣಾನುಗ್ರಹಕ್ಕೆ ಪ್ರಾಪ್ತಿಯಾದ ಹೇಗೆ ನಿರಂತರವು ಮನಸ್ಸನ್ನು ಪರಶಿವನನ್ನೇ ನಿಲ್ಲಿಸೋಣ, ಅವನ ಪೂರ್ಣಾನುಗ್ರಹ ಪ್ರಾಪ್ತಿ ಅನ್ನೋದನ್ನು ದಾಸರು ಮಾರ್ಗದರ್ಶನ ಮಾಡ್ತಾರೆ. ಮನವು ನಿಲ್ಲಲಿ ನಿಲ್ಲಲಿ ಅನುದಿನವೂ ಎಲ್ಲ ಪ್ರವೃತ್ತಿಯಲ್ಲಿ ಅನುದಿನವೂ ನಿನ್ನ ನೆನೆದು ನೆನೆದು ಎನ್ನ ಮನವು ನಿಲ್ಲಲಿ ನಿಲ್ಲಲಿ. ಸುಖ ದುಃಖ ಲೆಕ್ಕಿಸದೆ ಮುಖ್ಯ ಫಲ ಮುಂದಿರಿಸಿ, ಸುಖ ದುಃಖ ಲೆಕ್ಕಿಸದೆ ಮುಖ್ಯ ಫಲ ಮುಂದಿರಿಸಿ, ಮಿಕ್ಕುತ್ತ ಸೊಕ್ಕಿ ಮೋಹಕ್ಕೆ ಸಿಲುಕದೆ ಎನ್ನ ಮನವು ನಿಲ್ಲಲಿ ನಿಲ್ಲಲಿ. ನಿರಂತರವು ಭಗವಂತನ ಸಾನ್ನಿಧ್ಯದಲ್ಲಿ ಮನಸ್ಸನ್ನು ನಿಲ್ಲಿಸಿ ಚಿರಂಜೀವಿ ಪಟ್ಟವನ್ನು ಪಡೆದ ಸಮಸ್ತ ದೇವಾದಿ ದೇವತೆಗಳೆಲ್ಲ ಧಾವಿಸಿದರು. ಯಮ ತತ್ತರಿಸಿ ಹೋದ, ಶಿವನ ಪಾದಾರವಿಂದಕ್ಕೆ ವಂದಿಸಿದ, ಕ್ಷಮೆಯಾಚಿಸಿದ. ಶಿವನ ಅನುಗ್ರಹದಿಂದ ಅದು ಅಲ್ಪಾಯುಷ್ಯ ಅಲ್ಲ, ಈ ಅಲ್ಪಾಯುಷ್ಯವೇ ಆತನಿಗೆ ಪೂರ್ಣಾಯುಷ್ಯವಾಗಿ ಎಂದೆಂದಿಗೂ ಅವ 16 ವಯಸ್ಸು, ವೃದ್ಧಾಪ್ಯವೇ ಇಲ್ಲ ಆತನಿಗೆ. ಆ ನಿಮಿತ್ತವಾಗಿ ಚಿರಂಜೀವಿ ಪಟ್ಟವನ್ನು ಪಡೆದಂತಹ ಮಾರ್ಕಂಡೇಯ ಪರಶಿವ ದಂಪತಿಗಳು ದರ್ಶನವನ್ನು ಕೊಡುತ್ತಾರೆ. ಆ ಉಗ್ರ ರೂಪವನ್ನು ನೋಡಿದ್ನಲ್ಲ ಬಾಲಕ, ಶಂಕರ ಹುಂಕರಿಸಿದನೋ ಪ್ರಳಯಂಕರನಾದನು ಭವನೋ. ಸ್ವಾಮಿ, ನಿನ್ನ ಉಗ್ರ ರೂಪವನ್ನು ನೋಡಿದ್ದೇನೆ, ಈ ಶಾಂತ ಮೂರ್ತಿಯಾಗಿ ನನಗೆ ದರ್ಶನ ಕೊಡುವಂತ. ಅಂದ್ರೆ ಶಿವ ಅಂದ್ರೆ ಮಂಗಳ, ಶಿವ ಅಂದ್ರೆ ಶಾಂತ ಸ್ವರೂಪ. ಹಾಗೆ ಆ ದಿವ್ಯವಾದಂಥ ಸಾನ್ನಿಧ್ಯ, ಗುರು ಸಾನ್ನಿಧ್ಯದಿಂದ ಒದಗಿದಂಥ ಇಲ್ಲಿ ಮಂಗಳ ಸ್ವರೂಪದ ಸ್ಥಾನ ಸಾನ್ನಿಧ್ಯ, ಈ ಮೂಲಕವಾಗಿ ಜ್ಞಾನದಾನ, ಅನ್ನದಾನ, ವಿದ್ಯಾದಾನ ಇವೆಲ್ಲವೂ ಸಹ ಆ ಪವಿತ್ರವಾದಂಥ ಶಕ್ತಿಯಿಂದ ಈ ಕಾರ್ಯ ಈ ಕ್ಷೇತ್ರದಲ್ಲಿ ಪವಿತ್ರವಾಗಿ ಪುಣ್ಯಭೂಮಿ ಎನಿಸಿಕೊಂಡಿತು. ಮೆಟ್ಟಿದ ಭೂಮಿಯೆಲ್ಲ ಪುಣ್ಯ ತೀರ್ಥವಾಗ್ತದೆ. ಸಾಧು ಸತ್ಪುರುಷರು ಅದಕ್ಕೆ ತೀರ್ಥೀಕುರುವಂತಿ ತೀರ್ಥಾನಿ. ದಿವ್ಯವಾದಂಥ ಗುರುಗಳು ಹಸ್ತ ಇಟ್ಟಂಥ ಪುಣ್ಯಕ್ಷೇತ್ರದಲ್ಲಿ ಇಂದು ಪವಿತ್ರವಾದಂಥ ಕ್ಷೇತ್ರವಾಗಿ ಮೆರೆದಿರುವಂಥ ಸಾನ್ನಿಧ್ಯದಲ್ಲಿ ನಾವು ಮಾರ್ಕಂಡೇಯನ ಚಿಂತನೆ ಮಾಡ್ತಾ ಇದ್ದೀವಿ. ಭಕ್ತ ತಾನು ಮಾರ್ಕಂಡೇಯ ಆಮೇಲೆ ಪರಶಿವನ ಪೂರ್ಣ ಅನುಗ್ರಹವನ್ನು ಪ್ರಾಪ್ತಿಯಾಗಿಸಿಕೊಳ್ಳುತ್ತಾನೆ. ಇವೆಲ್ಲ ಒಂದೊಂದು ವಿಷಯವೂ ಬಹಳ ವಿಶೇಷವಾಗಿರುವಂತಹದ್ದು. ನೋಡಿ, ಆ ಶಿವನ ರೂಪ ಅವ ಬರುವಾಗ ಅವನ ಉಗ್ರತೆ ಅಲ್ವೇ. ಕಡಲುಕ್ಕಿತು ಕಳಚಿತು ನಭತಾರೆ, ಸಡಿಲವಾಯಿತು ಬ್ರಹ್ಮಾಂಡದ ಬೆಸುಗೆ. ಇವೆಲ್ಲ ನಮ್ಮಲ್ಲಿ ದಾಸ ಸಾಹಿತ್ಯದಲ್ಲಿ ಬಹಳ ಸುಂದರವಾಗಿ ಕಟ್ಟಿ ಎಬ್ಬಿಸಿದ್ದಾರೆ. ಈಗೆಲ್ಲ ಇಂಥ ಸಾಹಿತ್ಯ ಎಲ್ಲ ಕೇಳಲಿಕ್ಕೆ ಸಿಗೋದೇ ಇಲ್ಲ. ಹಾಗ ಸಾಹಿತ್ಯ ಇಲ್ಲವೇ? ಉಂಟು. ಯಾವುದು? ಅದು ನಾನಿರುವುದು ನಿನಗಾಗಿ, ನೀನಿರುವುದು ನನಗಾಗಿ ಅಲ್ವೇ. ಒಳ್ಳೊಳ್ಳೆ ಚಿಂತನೆಗಳೆಲ್ಲ ನಮ್ಮಿಂದ ಸಾಕಷ್ಟು ದೂರ ಹೋಗಿಬಿಟ್ಟಿವೆ ಅಂತ. ಶರಣ ಸಾಹಿತ್ಯ, ದಾಸ ಸಾಹಿತ್ಯ, ವಚನ ಸಾಹಿತ್ಯ ಎಷ್ಟೊಂದು ನಮಗೆ
ಹಿಂದೆ ಜಾನಪದ ಸಾಹಿತ್ಯವೆಲ್ಲವೂ ಸಹ ಸಮಾಜದ ಡೊಂಕನ್ನು ತಿದ್ದಿ ಉತ್ತಮವಾದಂಥ ಮಾರ್ಗದರ್ಶನ ಕೊಟ್ಟಂಥ ದಿವ್ಯವಾದಂಥ ಪವಿತ್ರವಾದ ಕೈಂಕರ್ಯಗಳು ಇವತ್ತೆಲ್ಲ ನಮ್ಮಿಂದ ಸಾಕಷ್ಟು ದೂರ ಹೋಗ್ತಾ ಇವೆ. ಅಂಥ ಸ್ಥಿತಿಯಲ್ಲಿ ನಮ್ಮ ಈ ಸೇವಾ ಕೈಂಕರ್ಯಕ್ಕೆ ಸಾನ್ನಿಧ್ಯದಲ್ಲಿ ಅವಕಾಶ ಕಲ್ಪಿಸಲಿಕ್ಕೆ ಯಾರ್ಯಾರೋ ಹಿಂದೆ ಫೋನ್ ಹಿಡ್ಕೊಂಡು ಯಾರದ್ದೋ ಸಂಪರ್ಕದಿಂದ ಇಂಥ ಒಂದು ಅವಕಾಶವನ್ನು ಬಾಬಾರವರು ಅವಕಾಶ ಕಲ್ಪಿಸಿಕೊಟ್ರು. ಹಾಗೆ ನಿಮ್ಮೆಲ್ಲ ನೋಡುವಂಥ ಒಂದು ಭಾಗ್ಯ ನಮ್ಮ ಪಾಲಿಗೂ ಸಿಕ್ತು. ಭಕ್ತ ಮಾರ್ಕಂಡೇಯನ ವೈಭವವನ್ನು ಚಿಂತನೆ ಮಾಡಲಿಕ್ಕೆ, ಸ್ಮರಣೆ ಮಾಡಲಿಕ್ಕೆ, ಮನನ ಮಾಡಲಿಕ್ಕೆ ಅವಕಾಶವು ಪ್ರಾಪ್ತಿಯಾಗಿ ದಾಸರು ಒಂದೇ ಮಾತು ಹೇಳ್ತಾರೆ, ಮನಸ್ಸನ್ನು ಸದಾ ಭಗವಂತನಲ್ಲಿ ನಿಲ್ಲಿಸಿ. ಇನ್ನು ದಾಸರೇ ಎಷ್ಟೊತ್ತು ನಿಲ್ಲಿಸ್ತೀರಿ, ನಮ್ಮ ಕಾಲ್ಗಿಲ್ಲೆಲ್ಲ ಮುಡಿಸ್ಲಿಕ್ಕೆ ಆಗೋದಿಲ್ಲ ಅಂತಾರೆ ಕೆಲವು ಅಲ್ವೇ. ಕಾಲು ನೋವು, ಸೊಂಟ ನೋವು, ಗಂಟು ನೋವು ಎಲ್ಲ ಉಂಟು. ಆದರೆ ಮನಸ್ಸನ್ನು ಮಾತ್ರ ಭಗವಂತನ ನಿಲ್ಲಿಸಿ ಎಂದು ಸಾಗಿ ಮನವು ನಿಲ್ಲಲಿ ನಿಲ್ಲಲಿ ಅನುದಿನವೂ ನಿನ್ನ ನೆನೆದು ನೆನೆದು ಎನ್ನ ಮನವು ನಿಲ್ಲಲಿ ನಿಲ್ಲಲಿ ಮನವು ನಿಲ್ಲಲಿ ನಿಲ್ಲಲಿ ಸುಖ ದುಃಖ ಲೆಕ್ಕಿಸದೆ ಮುಖ್ಯ ಫಲ ಮುಂದಿರಿಸಿ ಮಿಕ್ಕುತ್ತ ಸೊಕ್ಕಿ ಮೋಹಕ್ಕೆ ಸಿಲುಕದೆ ಎನ್ನ ಮನವು ನಿಲ್ಲಲಿ ನಿಲ್ಲಲಿ ಮನವು ನಿಲ್ಲಲಿ 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 ಮನವು ನಿಲ್ಲಲಿ ನಿಲ್ಲಲಿ. ಭಗವಂತನ ದಿವ್ಯವಾದಂಥ ಸ್ಮರಣೆಯನ್ನು ಮಾಡಿ ಮನಸ್ಸನ್ನು ನಿಲ್ಲಿಸಿ ಶಿವನ ಪೂರ್ಣಾನುಗ್ರಹವನ್ನು ಪ್ರಾಪ್ತಿಯಾಗಿಸಿಕೊಂಡಂಥ ಭಾಗವತೋತ್ತಮ ಭಕ್ತ ಮಾರ್ಕಂಡೇಯನ ಚರಿತ್ರೆ. ಭಾಗವತ ಎಂಬ ಶಬ್ದಕ್ಕೆ ವ್ಯಾಖ್ಯಾನಕಾರ ಅರ್ಥೈಸ್ತಾರೆ, ಭಕಾರೋ ಭಕ್ತಿ ಭರಿತ, ಗಕಾರೋ ಗರ್ವವರ್ಜಿತ, ವಕಾರೋ ವಾಕ್ಪಟುತ್ವಂ ಚ, ತಕಾರೋ ತರ್ಕ ನಿರ್ಣಯ. ಅಂತಹ ಲಕ್ಷಣವುಳ್ಳಂಥ ಶ್ರೇಷ್ಠ ಭಕ್ತ ಮಾರ್ಕಂಡೇಯನ ಕಥಾವಸ್ತುವನ್ನು ಶ್ರವಣ ಮಾಡಿದ ಎಲ್ಲ ಭಕ್ತವೃಂದಕ್ಕೆ ಪರಶಿವ ಸಕಲ ಸನ್ಮಂಗಲವನ್ನುಂಟು ಮಾಡಲಿ, ಹರಿಗುರುಗಳ ಅನುಗ್ರಹ ಪ್ರಾಪ್ತಿಯಾಗಲಿ, ಬಾಬಾರವರ ದಿವ್ಯವಾದಂಥ ಅನುಗ್ರಹ ಪ್ರಾಪ್ತಿಯಾಗಲಿ, ಮಕ್ಕಳಿಗೂ ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಇವೆಲ್ಲವನ್ನು ಕರುಣಿಸಲಿ ಎಂಬುದಾಗಿ ಸಮಯದಲ್ಲಿ ಸ್ಮರಣೆ ಮಾಡ್ತಾ, ಮಂಗಳಂ ಮಂಗಳಂ ಮಾರುತಿಗೆ ಜಯ, ಮಂಗಳಂ ರಾಮನ ಸಾರಥಿಗೆ, ಮಂಗಳಮಯ ಶ್ರೀರಾಮನ ಚರಣದಿ ಅಂಗವಹಿಸಿ ನಿಂದಾತನಿಗೆ ಜಯ, ಮಂಗಳಂ ಶುಭ ಮಂಗಳಂ ಜಯ, ಮಂಗಳಂ ಶುಭ ಮಂಗಳಂ. ಪಂಚಾನನಿಗೆ ಪರಶಿವಗೆ, ಪಂಚಶಿರನ ನಾಶನಿಗೆ, ಪಂಚಾಕ್ಷರದೊಳು ಮೆರೆವ ಮಹಾತ್ಮಗೆ, ಪಂಚಾಸ್ಯನ ಶಿರನಾಶನಿಗೆ ಜಯ, ಮಂಗಳಂ ಶುಭ ಮಂಗಳಂ ಜಯ, ಮಂಗಳಂ ಶುಭ ಮಂಗಳಂ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ, ಇಂದು ಪುರಂದರ ವಿಠಲರಾಯನ ಸಂದರ್ಶನ ಫಲಯಮಗಾಯಿತು, ಸಂದರ್ಶನ ಫಲಯಮಗಾಯಿತು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕಿ, ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕಿ, 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 ಜೈ ಬೋಲೋ ಹನುಮಾನ ಕಿ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕಿ, ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕಿ, ಜೈ ಬೋಲೋ ಹನುಮಾನ ಕಿ, ಜೈ ಬೋಲೋ ಹನುಮಾನ ಕಿ, ಜೈ ಬೋಲೋ ಹನುಮಾನ ಕಿ, ಜೈ ಬೋಲೋ ಹನುಮಾನ ಕಿ. ಪವನ ಸುತ ಹನುಮಾನ ಕಿ, ಜೈ ಸೀತಾರಾಮ
धर्म की जय, भारत माता की जय, सब साधु संतन की जय, श्रीमद जगद्गुरु शंकराचार्य श्री राघवेश्वर भारती स्वामी महाराज की जय। नमः पार्वती पदये हर हर महादेव। जय गुरुदेव दत्त। जय जय